ನಾನು ಅಷ್ಟೊಂದು ಎತ್ತರದಲ್ಲಿದ್ದೀನಿ, ಅಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಯೋಚನೆ ಅಂತೂ ಖಂಡಿತ ನನಗಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಮಾಡ್ಕೊಂತ ಹೋಗೋನು ನಾನು. ಅದನ್ನು ಮಾಡ್ತಾ ಹೋಗ್ತಾ ಇರಬೇಕಿದ್ರೆ ಅದನ್ನು ಎಲ್ಲರೂ ಕೂಡ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದಾರೆ. ಇನ್ನಷ್ಟು ಅದರ ಆಶೀರ್ವಾದ ನನಗೆ ಸಿಗ್ತಾ ಇದೆ. ಅದಕ್ಕೆ ನಾನು ಧನ್ಯ ಅಂತ ಹೇಳ್ತಾ ಹೋಗ್ತಿರ್ತೀನಿ ಅಷ್ಟೇ ಹೊರತು ಅದಕ್ಕಿಂತ ಮಿಗಿಲು ಬೇರೆ ಏನಿಲ್ಲ. ಯಾವಾಗಲೂ ಅಷ್ಟೇ ಸ್ವಲ್ಪ ಏನೋ ಬದುಕಲ್ಲಿ ಒಂಚೂರು ಚೆನ್ನಾಗಿ ಏನೋ ಬದುಕನ್ನು ಚೆನ್ನಾಗಿ ನಡೆಸಿರೋರು ಅವ್ರು ಯಾವತ್ತೂ ಕೂಡ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಕೃಷ್ಣನ ಸಿದ್ಧಾಂತ ಇದೆಯಲ್ಲ, ತಾನೇ ಒಳಗೊಂಡು ಅಥವಾ ತಾನೇ ಅದಕ್ಕೆ ಎಲ್ಲವನ್ನ ಶ್ರಮಾಕ ಮಾಡಿದರೂ ಕೂಡ ಅದು ನಾನಲ್ಲ ಅಂತ ಹೇಳುವ ಆ ದಿವ್ಯ ವ್ಯಕ್ತಿತ್ವ ಅವರದ್ದು ಇರಲಿ. ಅದು ಅವರ ದೊಡ್ಡತನ. ನಿಮ್ಮ ದೊಡ್ಡ ಮಾತು ಅಂದರೆ ನನ್ನ ಹೃದಯಪೂರ್ವಕವಾಗಿ, ಯಾಕಂದರೆ ನಾನು ಒಂದೆರಡು ನಿಮಿಷ ಸಮಯ ತಗೊಳ್ತೀನಿ. ಪ್ರದೀಪ್ ಸರ್, ನನಗೆ ವೈಯಕ್ತಿಕವಾಗಿ ನೀವು ನನ್ನನ್ನು ಬಹಳ ಹತ್ತಿರದಿಂದ ಅಥವಾ ನನ್ನ ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ನೋಡಿರೋರಾಗಿ, ನನ್ನ ವ್ಯಕ್ತಿತ್ವಕ್ಕೊಂದು ದೊಡ್ಡ ಸ್ಥಾನ ಕೊಟ್ಟಿರೋರಾಗಿ ನಾನು ಹೇಳ್ತಾ ಇದ್ದೀನಿ, ಇವರ ಧ್ವನಿ ಮಾತ್ರ ತೂಕ ಇಲ್ಲ, ಇವರ ವ್ಯಕ್ತಿತ್ವವೂ ತೂಕ ಇದೆ. ಯಾಕಂದರೆ ನಾನು ಹೇಳ್ತೀನಲ್ಲ, ಯೋಗ್ಯತೆ ಅಥವಾ ಯೋಗ ಇವೆರಡೂ ಕೂಡ ಮನುಷ್ಯನನ್ನು ಸಮ ಪ್ರಮಾಣದಲ್ಲಿ ಹಿಂಬಾಲಿಸೋದಿಲ್ಲ. ಕೆಲವೊಮ್ಮೆ ಯೋಗ್ಯತೆ ಇದ್ದರೂ ಕೂಡ ಅದನ್ನು ಗಳಿಸ್ಕೊಳ್ಳಲಿಕ್ಕೆ ಒಂದು ಮನುಷ್ಯ ಪ್ರಯತ್ನ ಅಂತ ಬೇಕು. ಇವರು ನಾವಿನ್ನೂ ಹುಟ್ಟೇ ಇರಲಿಲ್ಲ, ಆ ಕಾಲದಿಂದಲೇ ಇವರು ಈ ಸಾಧನೆ ಎಲ್ಲ ಮಾಡ್ಕೊಳ್ತಾ, ಅಥವಾ ಸಾಧನೆ ಅಂತ ಅವರೇ ಹೇಳ್ದಂಗೆ ಸಾಧನೆ ಅಂತ ಪರಿಗಣಿಸದೆ ಹೋದ್ರು ಒಂದೇನೋ ಸಾಮಾನ್ಯನಾಗಿ ಉಳಿಬಾರ್ದಪ್ಪ, ಅಸಾಮಾನ್ಯನಾಗಿ ಏನೋ ಮಾಡಬೇಕು ಅನ್ನೋ ಒಂದು ಉತ್ಸಾಹ. ಸೊ ನಾನು ವೈಯಕ್ತಿಕವಾಗಿ ಒಂದು 5-6 ವರ್ಷ ಪತ್ರಿಕೆಯಲ್ಲಿ ಕಳೆದಿರೋನಾಗಿ ಇವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಕೇಳ್ಪಟ್ಟಿದ್ದೀನಿ. ಆ ಕಾರಣಕ್ಕೆ ನಮ್ಮಲ್ಲಿ ಯಾವಾಗಲೂ ಒಂದು ಸ್ಥಾನ ಅಂತ ಹೇಳಲ್ಲ, ಒಂದು ದಿವ್ಯ ಸ್ಥಾನ. ಅವರು ಅದನ್ನು ಅಷ್ಟೇ ಚೆನ್ನಾಗಿ ಉಳಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈಗ ಮೊದಲನೇದಾಗಿ ನನಗಿರೋ ಬಹಳ ಮುಖ್ಯವಾದ ಪ್ರಶ್ನೆ, ಮತ್ತು ನಾನು ಆಡಿಯನ್ಸ್ ಪೋಲ್ ಹಾಕಿದ್ದೆ ಕೂಡ, ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ಅಂತ. ನನ್ನ ಮುಖ್ಯವಾದ ವಿಚಾರಗಳು ಆಮೇಲೆ ಒಂದಷ್ಟು ಮಾತಾಡೋದಿದ್ದಾರೆ. ಬಟ್ ಅವ್ರು ಮುಖ್ಯವಾಗಿ ಕೇಳ್ತಿದ್ದು, ನಿಮ್ಮ ಧ್ವನಿ ಏನು ಹುಟ್ಟುತ್ತಾನೆ ಹಿಂಗೆ ಬಂದಿರೋದಾ ಅಥವಾ ನೀವೆಲ್ಲರೂ ಟ್ರೈನಿಂಗ್ ಹೋಗಿ ಪಡ್ಕೊಂಡಿರೋದಾ ಅಂತ. ಏನು ಹೇಳ್ತೀರಿ ಇದಕ್ಕೆ? ನಂಗೆ ಅದಕ್ಕೆ ಉತ್ತರ ಇಲ್ಲ. ಯಾಕಂದರೆ ನಾನು ಎಲ್ಲರಂತೆ ಹುಟ್ಟಿ ಬೆಳೆದವನು. ಹಾಗೆ ಬೆಳೀತಾ ಬೆಳೀತಾ ಈ ಮಾಧ್ಯಮ ಲೋಕಕ್ಕೆ ಇಳಿಬೇಕು ಅನ್ನೋಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಯಿತು. ಅದು ನಾನಾಗೇ ಆಯ್ಕೆ ಮಾಡ್ಕೊಂಡಿದ್ದೋ ಅಥವಾ ಅದು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೋ ಅನ್ನುವಂಥ ಒಂದು ಪ್ರಶ್ನೆ. ಯಾಕಂದರೆ ನಾನು PUCಲಿ ಸೈನ್ಸ್ ತಗೊಂಡು ನನಗೆ ಅದರಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗದೆ ಇರುವಾಗ ನನ್ನ ಮನಸ್ಸಿನಲ್ಲಿ ಹುಟ್ಟಿದಂಥ ಪ್ರಶ್ನೆ, ನಾನು ಈ ಥರದ್ದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮನೇಲಿ ಕೂಡ ನಮ್ಮದು ಚರ್ಚೆ ಆಯಿತು, ನಾನು ಇದನ್ನು ಮಾಡೋದಕ್ಕಂತೂ ಕಂಟಿನ್ಯೂ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಅಂತಂದಾಗ ನನಗೆ ಅದಾಗಲೇ ನಾನು ಹೆಚ್ಚು ಇಷ್ಟಪಟ್ಟಿದ್ದು ಈ ಮಾಧ್ಯಮ ಕ್ಷೇತ್ರವನ್ನು. ನಾನು ಎಲ್ಲೇ ಯಾವುದೇ ಊರಿಗೆ ಹೋದ್ರೂ ಕೂಡ ಆ ಕಾಲದಲ್ಲಿ ಪತ್ರಿಕೆಗಳು ಜಾಸ್ತಿ ಪ್ರಸ್ತುತವಾಗಿತ್ತು. ಆ ಊರಿನ ಪತ್ರಿಕೆಗಳನ್ನು ಅಥವಾ ಆ ಊರಿನ ಎಡಿಷನ್ಗಳು ಅಂತಿದೆ. ಸೊ ಮಂಗಳೂರಿಗೆ ಹೋದರೆ ಮಂಗಳೂರದಿರ್ಬೋದು, ಅಥವಾ ಧಾರವಾಡಕ್ಕೆ ಹೋದರೆ ಅಲ್ಲಿನ, ಈಗ ಇದೇ ವಿಜಯ ಕರ್ನಾಟಕ ಅಥವಾ ವಿಜಯವಾಣಿಯ ಅಲ್ಲಿನ ಒಂದು ಎಡಿಷನ್ ಏನಿರುತ್ತೆ ಅದನ್ನು ತಗೊಂಡು ಬಂದು ಕಲೆಕ್ಟ್ ಮಾಡೋದು, ಅಥವಾ ಬಾಂಬೆಗೆ ಹೋದರೆ ಅಲ್ಲಿದು. ಸೊ ಈ ಥರದ್ದೊಂದು ಒಂದು ರೀತಿಯ ಹುಚ್ಚಿತ್ತು ನನಗೆ. ಅದು ನನ್ನಲ್ಲಿ ಒಳಗಡೆ ಇದ್ದಿದ್ದಕ್ಕೋ ಏನೋ ನಾನು ಆ PUC ಟೈಮಲ್ಲಿ ನಾನು ಅಂದ್ಕೊಂಡೆ, ನಾನು ಈ ಸೈನ್ಸ್ ನನಗೆ ತಲೆಗೆ ಹೋಗಲ್ಲ. ಯಾಕಂದರೆ ನನಗೆ ಈ ಫಾರ್ಮುಲಾಗಳಿರ್ಬೋದು, ಮ್ಯಾಥ್ಸ್ ಇರ್ಬೋದು, ಇತ್ಯಾದಿ ನನ್ನ ತಲೆಗೆ ಹೋಗಲ್ಲ, ಬೈ ಹಾರ್ಟ್ ಮಾಡೋದಕ್ಕಾಗಲ್ಲ. ನನ್ನ ಒಲವು ಯಾವತ್ತಿದ್ರೂ ಕೂಡ ಈ ಮಾಧ್ಯಮ ಲೋಕದ ಕಡೆಗೇನೆ ಸೆಳೀತಾ ಇತ್ತು. ಅದು ಇಂಡೈರೆಕ್ಟ್ ಆಗಿ ನನ್ನನ್ನು ಅಲ್ಲಿಗೆ ಆಯ್ಕೆ ಮಾಡ್ಕೊಳ್ತಾ ಇತ್ತು ಅನ್ಸುತ್ತೆ. ಬಟ್ ಅಲ್ಲಿ ಏನನ್ನ ಅದು ನಾನು ಮಾಡೋದಕ್ಕೆ ಕರಿತಾ ಇತ್ತು ಅನ್ನೋದ್ರ ಕರೆ ನನಗೆ ಅವಾಗ ಅರ್ಥ ಆಗ್ತಿರ್ಲಿಲ್ವೋ ಏನೋ. ಯಾಕಂದ್ರೆ ಅವಾಗಂತೂ ಇಷ್ಟರ ಮಟ್ಟಿಗಿನ ಒಂದು ಎಕ್ಸ್ಪೋಷರ್ ಇರಲಿಲ್ಲ, ಇಷ್ಟರ ಮಟ್ಟಿಗಿನ ಕ್ಲಾರಿಟಿ ನಮಗಂತೂ ಇರಲಿಲ್ಲ. ನಾನೊಂದು 20-25 ವರ್ಷ ಹಿಂದಿನ ಕಥೆ ಹೇಳ್ತಾ ಇರೋದು, 2001-2 ಸಮಯದ ಕಥೆ ಹೇಳ್ತಾ ಇರೋದು ನಾನು. ಅವಾಗ 2001-2 ನಾನು ಫೇಲ್ ಆಗಿ ಮನೇಲಿ ಕೂತ್ಕೊಂಡು 2-5 ತನಕ ನಾನು ಡಿಗ್ರಿ ಮಾಡಿ ಬಂದಿರೋದು. ಜರ್ನಲಿಸಮ್ BA ಮಾಡಿ ಅದರಲ್ಲಿ ಅಂದರೆ ಜೊತೆಗೆ ನಾನು ಮೀಡಿಯಾ ಇದರಲ್ಲೆಲ್ಲ ಕೆಲಸ ಮಾಡ್ತಾ
ಆದರೆ ನಂಗೆ ಈ ವಾಯ್ಸ್ ಅನ್ನೋದು ಕೂಡ ಒಂದು ಫೀಲ್ಡ್ ಇದೆ ಅಂತ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದಾಗನೂ ಕೂಡ ಗೊತ್ತಿರಲಿಲ್ಲ. ಯಾಕಂದ್ರೆ ಅಷ್ಟೊಂದು ಅಂಥ ಒಂದು ಗಮನ ಕೊಟ್ಟಿರಲಿಲ್ಲ ನಾನು ಅದ್ರ ಬಗ್ಗೆ. ನಾನು ಎಲ್ಲ ಕೆಲಸ ಅಂದರೆ ಎಲ್ಲ ಕಲಿಕೆ ಮುಗಿದ ನಂತರ ನನಗೆ ಫಸ್ಟ್ TV9ನಲ್ಲಿ ಜಾಬ್ ಆಯಿತು. ಅದು ಒಂದು ನಾನು ಅದಾಗಲೇ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಿದ್ದರಿಂದ, ಅಂದರೆ ನಾನು ಡಿಗ್ರಿಲಿ ಇರಬೇಕಿದ್ರೇ ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅಥವಾ ಮೀಡಿಯಾ ಇದರಲ್ಲಿ ಮಂಗಳೂರಿನಲ್ಲಿದ್ದಾಗ ಕೆಲಸ ಮಾಡ್ತಾ ಇದ್ದೆ. ವಿಜಯ ಕರ್ನಾಟಕದಲ್ಲಿ ಒಂದು 2 ವರ್ಷ ಇದ್ದೆ, ಹೊಸದಿಗಂತದಲ್ಲಿದ್ದೆ. ಅಲ್ಲೆಲ್ಲ ನಾನು ರಿಪೋರ್ಟಿಂಗ್ ಹೇಗೆ ಮಾಡೋದು, ಟ್ರಾನ್ಸ್ಲೇಷನ್ ಹೇಗೆ ಮಾಡೋದು ಅಥವಾ ಆ್ಯಂಕರಿಂಗ್ ಹೇಗೆ ಮಾಡೋದು, ಈ ಥರದ ಬೇರೆ ಬೇರೆ ಅಭ್ಯಾಸಗಳನ್ನು ಮಾಡ್ತಾ ಬಂದೆ. ಮತ್ತು ಸಂಜೆವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಅಲ್ಲಿ. ಸೊ ಇದೆಲ್ಲನೂ ಕೂಡ ನನಗೆ ಬೇರೆ ಬೇರೆ ರೀತಿಯ ಅನುಭವಗಳನ್ನು ಕೊಡ್ತು. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರೋದಿದೆ, ಪ್ರತಿಯೊಂದು ನಮ್ಮನ್ನು ಒಂದು ರೀತಿಯಲ್ಲಿ ತಯಾರು ಮಾಡ್ತಾ ಇರತ್ತೆ. ನಾನು ಈಗ ಕೂತು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಕೂಡ ನನ್ನ ನಾಳೆಗೆ ನಾನು ಮಾಡ್ಕೊಳ್ತಾ ಇರುವಂಥ ತಯಾರಿ. ಆದ್ರೆ ನಾನು ಅದನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇರಬೇಕು, ಅದನ್ನ ಕಲ್ತ್ಕೊಳ್ಳೋದಕ್ಕೆ ನಾನು ರೆಡಿ ಇರಬೇಕು. ಆ ಒಂದು ರಿಸೆಪ್ಷನ್ ಅಂತ ನಾವೇನು ಹೇಳ್ತೀವಿ ಅದು ನಮ್ಮಲ್ಲಿ ಇರಬೇಕು. ಸೊ ಹಾಗೆ ಅದು ಬೆಳೀತಾ ಬಂತು. ಸೊ TV9ನಲ್ಲಿ ನಾನು ರಿಪೋರ್ಟರ್ ಆಗಿ ಆಯ್ಕೆಯಾಗಿ ಕೆಲಸ ಸ್ಟಾರ್ಟ್ ಮಾಡಿದಾಗ ನನಗೆ ಅಲ್ಲಿ ವಾಯ್ಸ್ ಓವರನ್ನು ಕೂಡ ಮಾಡಬೇಕು ಅನ್ನುವಂಥ ಇದಿತ್ತು. ರಿಪೋರ್ಟಿಂಗು, ಆ್ಯಂಕರಿಂಗು, ವಾಯ್ಸ್ ಓವರು, ರೈಟಿಂಗು ಇತ್ಯಾದಿ ಇತ್ಯಾದಿ ಎಲ್ಲನೂ ಕೂಡ ನಮಗೆ ಕಲಿಸಿದ್ರು. ಅದೊಂಥರ ಒಂದು ಟ್ರೈನಿಂಗ್ ಗ್ರೌಂಡ್ ಆಗಿತ್ತು. ಇನ್ನು ಚಾನಲ್ ಲಾಂಚ್ ಆಗಿರಲಿಲ್ಲ. ಸೊ ಅಲ್ಲಿ ಮಾಡ್ತಾ 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 ಅದೇನೇನು ಲಾಂಚ್ ಆಯಿತು. ಲಾಂಚ್ ಆಗಬೇಕಿದ್ರೆ ಬಂದ ಫಸ್ಟ್ ಆ್ಯಡ್ ಬಂತು ಅಂತಂದಾಗ ನನ್ನ ವಾಯ್ಸನ್ನು ಅದರಲ್ಲಿ ಬಳಸ್ಕೊಂಡ್ರು. ಅಂದರೆ ಆ್ಯಡ್ ಬಂದಾಗ ಸ್ಪಾನ್ಸರ್ ಟ್ಯಾಗ್ ಇರುತ್ತೆ, ಅದನ್ನ ಸ್ಕ್ರಿಪ್ಟನ್ನು ಇದು ಮಾಡಿ ನಾನು ಬಳಸ್ಕೊಂಡ್ರು. ಇದು ಯಾವ ಇಸ್ವಿ, ಯಾವ ಸಮಯ ಇದು? ಅದೇ ಚಾನಲ್ ಲಾಂಚ್ ಆದಾಗ 2005-6 ಡಿಸೆಂಬರ್ 2006 ಡಿಸೆಂಬರ್. ಆ TV9 ಆಯ್ಕೆಯ ಪ್ರಕ್ರಿಯೆ ಏನು ಅಥವಾ ಈ ಪ್ರೋಸೆಸ್ ಏನು? ಅಂದ್ರೆ ನೀವೇ ಹೋಗಿದ್ದ? TV9 ಹೌದು, ಇಂಟರ್ವ್ಯೂಗೂ ಹೋಗಿದ್ದು ನಾನು ಬಾಂಬೆಯಲ್ಲಿ 1 ವರ್ಷ TV9 ವಿಡಿಯೋ ಪ್ರೊಡಕ್ಷನ್ ಕೋರ್ಸ್ ಮಾಡಿದೆ, PG ಡಿಪ್ಲೊಮಾ ಮಾಡಿದೆ. ಓಕೆ. ಅಷ್ಟೊತ್ತಿಗಾಗಲೇ ನನಗೆ ಮಂಗಳೂರಿನಲ್ಲಿ ತುಂಬ ಜನ ಮಾಧ್ಯಮ ಮಿತ್ರರಾಗಿದ್ದರಿಂದ ಹೀಗೆ ನಂದು ಮುಗೀತು, ಇಲ್ಲಿನ ಕೋರ್ಸು ಮುಗೀತಾ ಇದೆ ಅಂತ ಅಂದಾಗ ಯಾರೋ ಒಬ್ಬರು ನನಗೆ ಈ ಥರ ಇದೆ ಅನ್ನೋ ಇದನ್ನು ಸಜೆಸ್ಟ್ ಮಾಡಿದ್ರು. ಅವರು ಈಗ ಉದಯವಾಣಿಯಲ್ಲಿ ಮಂಗಳೂರಿನ ಬ್ಯೂರೋ ಹೆಡ್ ಆಗಿದ್ದಾರೆ, ವೇಣು ವಿನೋದ್ ಅಂತ. ಅವರು ಸಜೆಸ್ಟ್ ಮಾಡಿದ್ದು ನನಗೆ. ಹೀಗೆ TV9 ಅಂತ ಒಂದು ತೆಲುಗುನಲ್ಲಿ ಈಗಾಗಲೇ ನಂಬರ್ 1 ಚಾನಲ್ ಆಗಿದೆ. 24 hours ಕನ್ನಡ ನ್ಯೂಸ್ ಚಾನಲ್ ಮೊಟ್ಟ ಮೊದಲ ಬಾರಿಗೆ ಬರ್ತಾ ಇದೆ, ಅದರಲ್ಲಿ ಟ್ರೈ ಮಾಡ್ಬೋದಲ್ಲ ಅಂತ. ಅಲ್ಲಿವರೆಗೂ ಇದ್ದಿದ್ದು ಉದಯ ಒಂದೇ? ಅಲ್ಲಿವರೆಗೆ ನಿಮಗೆ ಉದಯ ಇತ್ತು, ಮತ್ತೆ ಬೇರೆ ಬೇರೆ ಚಾನೆಲ್ಗಳಿತ್ತು, ETV ಇತ್ತು. ಪ್ರತಿಯೊಂದರಲ್ಲೂ ಕೂಡ ಉದಯದಲ್ಲಿ ದಿನಕ್ಕೆ 2-3 ನ್ಯೂಸ್ ಬರ್ತಾ ಇತ್ತು. ETV ಮೊಟ್ಟ ಮೊದಲಿಗೆ ಬಂದು ಪ್ರತಿ ಗಂಟೆಗೆ ನಿಮಗೆ 5 ನಿಮಿಷದ ನ್ಯೂಸನ್ನು ಕೊಡ್ತಾ ಇತ್ತು. ಅದು ಕನ್ನಡಕ್ಕೆ ಹೊಸದು. ಚಂದನ ಇತ್ತು, ಚಂದನ ಮೊದಲಿಂದಾನೇ ಇತ್ತು. ಹೌದು. ಆದರೆ ಈ 24 ಗಂಟೆ ಸುದ್ದಿಯನ್ನು ಬಿತ್ತರ ಮಾಡುವಂತಹ ಒಂದು ವಾಹಿನಿ ಅನ್ನುವಂಥ ಒಂದು ಯೋಚನೆ ಕನ್ನಡದಲ್ಲಿ ಹೊಸದಾಗಿತ್ತು. ಆ ವಿಷಯ ಗೊತ್ತಾದ ತಕ್ಷಣ ನಾನು ಅಲ್ಲಿದ್ದು ಕಾಂಟ್ಯಾಕ್ಟನ್ನು ಪಡ್ಕೊಂಡು ಅಲ್ಲಿಗೆ ಅಪ್ಲೈ ಮಾಡೋ ಪ್ರಾಸೆಸನ್ನು ತಿಳ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಅಂದರೆ ಎಂಟ್ರಿ ಪ್ರಾಸೆಸ್ ಇತ್ತು. ಅಲ್ಲಿ ನನಗೆ ಇದು ಎಕ್ಸಾಮ್ ಎಲ್ಲ ಇತ್ತು, ಅದ್ರಲ್ಲಿ ಬರೆದು ಅದ್ರಲ್ಲಿ ಪಾಸ್ ಆಗಿ ಎಕ್ಸಾಮ್ ಕೊಟ್ಟಿದ್ದ TV ಅಂದರೆ ಅವರಿಗೆ ನಾನು ಯಾವ ರೀತಿಯ ಅಂದರೆ ಕೆಲಸವನ್ನು ಮಾಡಬಲ್ಲೆ ಅನ್ನೋದನ್ನು ಅವ್ರು ತಿಳಿಬೇಕಾಗಿತ್ತಲ್ಲ. ನಾನು ಅಂತಲ್ಲ, ಯಾರೇ ಆದರೂ ಮಾಡಿದ್ರು. ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಉದ್ದೇಶ ಸ್ಕ್ರೀನಲ್ಲಿ ನಂಗೆ ಗೊತ್ತಿಲ್ಲ, ನಾನು ಒಟ್ಟು ನಂಗೆ ಮೀಡಿಯಾದಲ್ಲಿ ಇರಬೇಕು ಅಂದ್ರೆ ನಿಮಗೆ ಇಂಥದ್ದೇನು ಯಾವ ಸ್ಪಷ್ಟತೆ ಇರಲಿಲ್ಲ? ಇಲ್ಲ, ನನಗೆ ಇಂಟ್ರೆಸ್ಟ್ ಇತ್ತು, ಆನ್ ಸ್ಕ್ರೀನ್ ಹೋಗಬೇಕು ಅನ್ನೋದು ಇಂಟ್ರೆಸ್ಟ್ ಇತ್ತು, ಇಲ್ಲ ಅಂತಿಲ್ಲ. ಬಟ್ ಅದನ್ನೇ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ನಾನು ಹೋಗಿರ್ಲಿಲ್ಲ. ಅವತ್ತಿಗೆ ಹೆಡ್ ಯಾರಿದ್ರು ಸರ್? ಅಂದ್ರೆ ಚಾನಲ್ ಹೆಡ್ ಮಹೇಂದ್ರ ಮಿಶ್ರಾ ಅಂತಿದ್ರು. ಅವರು ಆಜ್ ತಕ್ ವಾಹಿನಿಯಲ್ಲಿ ತುಂಬಾ ವರ್ಷಗಳ ಕಾಲ ಕೆಲಸ ಮಾಡಿ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಂದವರು. ಅದೇ ರೀತಿ ಕನ್ನಡದಲ್ಲಿ ಒಂದು ಸಾಧ್ಯತೆಯನ್ನ ಎಕ್ಸ್ಪ್ಲೋರ್ ಮಾಡಬಹುದು ಅಂತ ಹೇಳ್ಕೊಂಡು ಅದನ್ನು ಪ್ರಯತ್ನ ಪಡೋದಕ್ಕೆ ಯೋಚನೆ ಮಾಡಿದ್ರು. ಹಾಗೆ ಬೇರೆ ಬೇರೆ ಜನ ಇದ್ರು ಕನ್ನಡದಲ್ಲಿ ಇವತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಎತ್ತರದ ಸ್ಥಾನದಲ್ಲಿರುವಂಥ ತುಂಬ ಜನ ಇದ್ರು. ಅವರು ಈ ಹಿಂದೆ ETV ಅಂತಹ ವಾಹಿನಿಗಳಲ್ಲಿ ಕೆಲಸ ಮಾಡಿದ್ದಂಥವರಿದ್ರು. ಸೊ ಅವರೆಲ್ಲರೂ ಕೂಡ ಗೈಡ್ ಮಾಡ್ತಾ ಇದ್ರು,
ಬೈತಾ ಇದ್ರು. ಆ ಬೈಗಳನ್ನೆಲ್ಲ ಕೇಳ್ಕೊಂಡು ಅದರಿಂದ ಕಲ್ತ್ಕೊಂಡು ಬಂದ್ವಿ. ಆವಾಗ ತುಂಬಾ ಬೇಜಾರಾಗ್ತಿತ್ತು, ಕೋಪ ಬರ್ತಿತ್ತು. ನೋಡಿ, ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಸಾಮಾನ್ಯವಾಗಿ ಹೋದಾಗ ಚಾನಲಲ್ಲಿ ಅಥವಾ ಇಂಥದ್ದೊಂದು ಬಣ್ಣದ ಲೋಕ ಅಂತಲೇ ಅದನ್ನು ಪರಿಗಣಿಸೋಣ, ಯಾಕಂದರೆ ಅದೊಂದು ಅದ್ಭುತವಾದ ಪ್ರಪಂಚ. ಬಟ್ ಅದಷ್ಟು ಸುಲಭ ಇರಲ್ಲ. ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋರು ಕೂಡ ಹಿಂದ್ಗಡೆ ಡೆಸ್ಕಲ್ಲಿ ಕೂತು ಅವರು ಏನೋ ಸ್ಕ್ರಿಪ್ಟ್ ಮಾಡಬೇಕಿರುತ್ತೆ ಅಥವಾ ಅವರೆಲ್ಲ ಹೋಗಬೇಕಿರುತ್ತೆ. ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋವಷ್ಟೇ ಸುಲಭ ಇರಲ್ಲ ಅಥವಾ ಅಷ್ಟೇ ವರ್ಕ್ ಇರುವುದಿಲ್ಲ. ಹಿಂಗೆ ಯಾರೋ ಬೈಯೋರು ಇರ್ತಾರೆ, ಸೀನಿಯರ್ಸ್ ಅಂತ ಇರ್ತಾರೆ. ಅದನ್ನು ಹೇಗೆ ತಗೊಳ್ಬೇಕು ಅಂತ ನಿಮ್ಮ ಅನುಭವದಲ್ಲಿ? ಯಾಕಂದ್ರೆ ಹೊಸಬ್ರು ಯಾರೋ ಹೋಗ್ತಾರೆ, ಅಯ್ಯೋ ಬೈತಾರಪ್ಪ, ಬಾಯಿಗೆ ಬಂದಂಗೆ ಬೈತಾರೆ, ಅದಕ್ಕೆ ನನಗೆ ಆಗಲಿಲ್ಲ, ನಾನು ಬಿಟ್ಕೊಂಡ್ಬಿಟ್ಟೆ, ನಾನು ಸ್ವಾಭಿಮಾನಿ ಕಣಪ್ಪ ಅಂತಾರೆ. ಬಟ್ ನೀನು ಉಳಿಬೇಕಲ್ಲಿ, ನೀನು ಅಲ್ಲಿ ಏನೋ ಅದ್ಭುತ ಆಗಬೇಕು ಅಂದರೆ ಇವುಗಳನ್ನು ಹೇಗೆ ನಿಭಾಯಿಸಬೇಕು? ಅಲ್ಲ, ನಮಗೆ ಯಾವ್ದು ಮುಖ್ಯ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ನಮಗೆ ನಮ್ಮ ಸ್ವಾಭಿಮಾನ ಅಥವಾ ನನ್ನ ಈಗೋ ಮುಖ್ಯ? ಸ್ವಾಭಿಮಾನಕ್ಕಾದ್ರೂ ಒಂದು ಸ್ವಲ್ಪ ಪಾಸಿಟಿವ್ ಮೀನಿಂಗ್ ಇದೆ. ನನ್ನ ಈಗೋ ಮುಖ್ಯನ ಅಥವಾ ನನ್ನ ಸಾಧಿಸಬೇಕು ಅನ್ನುವಂಥ ಛಲ ಮುಖ್ಯನ ಅಂತ. ಒಮ್ಮೆ ಒಂದು ಹಂತ ಮೀರಿದ ನಂತರ ನೀವು ಇನ್ನೊಬ್ಬರ ಹತ್ರ ಕೇಳಿಸ್ಕೊಳ್ಬೇಕಾಗಿರೋದು ಅದು ಯಾಕೆ ಅನ್ನೋ ವಿವೇಚನೆ ಬಂದ ನಂತರ ಆಮೇಲೆ ನೀವು ಅವ್ರನ್ನ ಪ್ರಶ್ನೆ ಮಾಡಬಹುದು. ಆ ಲೆವೆಲ್ಗೂ ಕೂಡ ಬಂದ ಮೇಲೆ ನೀವು ನನಗೆ ಆ ಥರ ಪ್ರಶ್ನೆ ಮಾಡಬೇಕಾಗಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದು ಇದೆ ನಾನು. ಆದರೆ ನೀವು ಅಲ್ಲಿ ತನಕ ಹೋಗ್ತಿದ್ದೀರಾ ಅಂತಂದಾಗ ನೀವು ಕಲಿತಾ ಇದ್ದೀರಾ. ಕಲಿಯೋದು ಅಂತಂದರೆ ನಿಮ್ಮಲ್ಲಿ ತಿದ್ದಲಿಕ್ಕೆ ಅಥವಾ ಕಲ್ತ್ಕೊಳ್ಳೋದಕ್ಕೆ ಅಲ್ಲಿ ಸಾಧ್ಯತೆಗಳು ಇದೆ. ಅದನ್ನು ಒಬ್ಬರು ಕಲಿಸ್ತಾ ಇದ್ದಾರೆ ಅಂತಂದರೆ ಅಥವಾ ನಿಮ್ಗೆ ಅದನ್ನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಅದನ್ನು ಕೇಳೋದಕ್ಕೆ ತಯಾರಿಲ್ಲ ಅಂತಂದರೆ ನೀವು ಹೇಗೆ ಬದಲಾಗೋದಕ್ಕೆ ಸಾಧ್ಯ? ಈಗ ಅದೇ ತುಂಬ ಕಾಮನ್ ಆಗಿ ಕೊಡುವಂಥ ಉದಾಹರಣೆ ಅಂತಂದರೆ ಕಲ್ಲಿಗೆ ಉಳಿಪೆಟ್ಟು ಬೀಳದೆ ಇದ್ರೆ ಅದು ಮೂರ್ತಿ ಆಗೋದು ಹೇಗೆ, ಶಿಲ್ಪ ಆಗೋದು ಹೇಗೆ? ಸೊ ಆ ಶಿಲ್ಪ ಆಗಬೇಕು ಅಂತಂದರೆ ಅಷ್ಟು ಉಳಿಪೆಟ್ಟು ಬೀಳಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ಸುಮ್ಮನೆ ಚಪ್ಪಟಿ ಕಲ್ಲಾಗುತ್ತೆ. ಸೊ ಆ ಥರದ ಪ್ರಯತ್ನಗಳನ್ನು ಅಂದರೆ ಆ ಥರದ ಪರಿಸ್ಥಿತಿಗಳನ್ನು ನಾವು ಎದುರಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ಅಲ್ಲಿ ಕೇಳಿಲ್ಲ ಅಂತಂದರೆ ನಮಗೆ ನಮ್ಗೆ ಅದನ್ನು ತೋರಿಸ್ಕೊಡುತ್ತೆ. ಸೊ ಲೈಫ್ನಿಂದ ಅದನ್ನು ನಾವು ಸ್ವೀಕರಿಸ್ಕೊಳ್ಬೇಕಾಗತ್ತೆ. ಅಂದರೆ ನಿಮಗೂ ಅಂಥದ್ದು ಬೈಗುಳಗಳು ಇತ್ತು? ಖಂಡಿತ ಇತ್ತು. ಓಕೆ, ನೀವು ಅದನ್ನು ಸಹನೆ ಮಾಡಿದ್ರಿ ಕೂಡ? ಖಂಡಿತ ಮಾಡಿದ್ದೀನಿ. ಅಂದರೆ ಅದೇ ಆ ಸಮಯದಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಅದು ಇಲ್ಲಿ ಎರಡು ರೀತಿಯ ವ್ಯವಸ್ಥೆಗಳಿರ್ತವೆ. ಒಂದು, ಅವರು ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಒಳ್ಳೆಯದಕ್ಕಾಗಿ, ಅಂದರೆ ಅವರು ನಮ್ಮ ಒಳ್ಳೆಯದಕ್ಕಾಗೇನೆ ಮಾಡ್ತಾ ಇದ್ದಾರೆ ಅಂತ ನಾವು ಅದನ್ನು ಯೋಚನೆ ಮಾಡಬೇಕಾಗಿಲ್ಲ. ಅವರು ಆ ಕೆಲಸ ಸರಿ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡ್ತಿದ್ದಾರೆ. ಬಟ್ ಆ ಕೆಲಸನ ನಾವು ಚೆನ್ನಾಗಿ ಮಾಡೋದಕ್ಕೆ ಕಲಿತ್ರೆ ನಾಳೆಗೆ ನಮ್ಗೆ ಯೂಸ್ ಆಗುತ್ತಲ್ಲ. ನಾನು ಆಗಲೇ ನಿಮ್ಮ ಹತ್ರ ಹೇಳಿದ ಹಾಗೆ, ಇವಾಗ ನಾನು ಏನು ಮಾಡ್ತಿದ್ದೀನೋ ಅದು ನಮ್ಮ ನಾಳೆಗೆ ಅದರಿಂದ ಲಾಭ ಆಗುತ್ತೆ ಅನ್ನೋದು. ಸೊ ಪ್ರತಿಯೊಂದು ಅನುಭವ ಕೂಡ ನಮಗೊಂದು ಪಾಠ ಅನ್ನೋ ಥರ. ಸೊ ಅದು ನಮ್ಗೆ ಯೂಸ್ ಆಗತ್ತಲ್ಲ. ಸೊ ಅವರು ನಮ್ಮ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇರುವಂತಹ ಒಂದು ಸಮಾಜ ಸೇವೆ ಅಂತ ನಾವು ತಿಳ್ಕೊಬೇಕಾದ ಅಗತ್ಯ ಇಲ್ಲ. ಆದರೆ ಅವರು ಅದನ್ನು ಮಾಡ್ತಾ ನಾವಲ್ಲಿ ಕೆಲಸ ಮಾಡ್ತಾ ನಾವು ಬೆಟರ್ ಆಯಿತು ಅಂತಂದ್ರೆ ನಮ್ಗೆ ಒಳ್ಳೇದಲ್ವಾ? ಸೊ ಆ ರೀತಿ ಅದು ಒಂದು ಸೈಡ್. ಬಟ್ ಇನ್ನೊಂದು ಕೆಲವು ಕ್ಯಾರೆಕ್ಟರ್ಗಳಿರ್ತಾರೆ. ಅವ್ರೇನು ಹೇಗೆ ಅಂತಂದ್ರೆ ಅವರು ವೈಯಕ್ತಿಕವಾಗಿ ನಮ್ಮನ್ನ ಅಂದ್ರೆ ತುಂಬಾ ತುಚ್ಛವಾಗಿ ನೋಡುವಂಥ ಅಥವಾ ತೇಜೋವಧೆಯನ್ನು ಮಾಡುವಂಥ ಉದ್ದೇಶದಿಂದಾನೇ ಮಾಡುವಂಥದ್ದಿರುತ್ತೆ. ಅದರಲ್ಲಿ ಏನೋ ಒಂದು ಹುಡುಕುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದಿರುತ್ತೆ. ಆ ಥರ ಮಾಡುವಂಥದ್ದಿದ್ರೆ ಅದಕ್ಕೆ ನಾವು ಉತ್ತರಗಳನ್ನು ಕೊಡದೆ ಬೇರೆ ದಾರಿನೇ ಇಲ್ಲ. ಉದಾಹರಣೆಗೆ ನಾನು ಅಂದರೆ ಅದಾಗಲೇ ಒಂದು ಹಂತ ಮೀರಿ ಅಂದರೆ ಅನುಭವ ಆಗಿ ನಾನು ಅಂದರೆ ಕೆಲಸ ಮಾಡ್ತಾ ಇದ್ದೆ. ಒಂದು ಇದರಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ನಾನು ಒಂದು ಶೋನಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಮಾಡ್ತಾ ಇರ್ಬೇಕಿದ್ರೆ ನನ್ನನ್ನು ಅವರು ಎಲ್ಲರ ಮುಂದೆ ತುಂಬ ತೀರಾ ಇದರಲ್ಲಿ ಚೋಟು ಬಾ ಇಲ್ಲಿ, ಚೋಟು ಅದು ಇದು ಅಂತ ಹೇಳಿ ಹೇಳ್ತಾ ಇದ್ರು. ಚೋಟು ಅಂದ್ರೆ ಆ ರೀತಿ ಅಂದ್ರೆ ಅಲ್ಲಿಗೆ ಹೌದು ಹಂಗ್ ಮಾಡೋರು. ಅಥವಾ ನಿಮ್ಗೆ ಇಲ್ಲಿ ಟೀ ಅಂಗಡಿಯಲ್ಲಿ ಇರೋರು ಚೋಟು ಬಾ ಇಲ್ಲಿ ಅನ್ನೋ ಆ ಅರ್ಥದಲ್ಲಿ. ಬಟ್ ಅವರು ಬಳಸಿರೋ ಭಾಷೆಗಿಂತ ಅವ್ರ ಭಾವನೆ ನಂಗೆ ಅರ್ಥ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ಅವ್ರೊಬ್ರು ಹಾಗೆ ಹೇಳಿದ್ರು ಪರವಾಗಿಲ್ಲ, ಸೆಟ್ ನಲ್ಲಿ ಇರೋರೆಲ್ಲರೂ ಕೂಡ ಆ ತರ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾ ಒಂದು ಕ್ಷಣದಲ್ಲಿ ಎದ್ದು ಹೇಳಿದೆ, ನೀವು ನನ್ನ ಕೆಲಸಕ್ಕೆ ನೀವು ಎಷ್ಟು ಬೇಕೋ ಅದು ತಿದ್ದೋದು ಇದು ಮಾಡಿ, ಆದರೆ ನನ್ನನ್ನು ವೈಯಕ್ತಿಕವಾಗಿ ನಿಂದನೆ ಮಾಡಬೇಕಾದ ಅಗತ್ಯ ಇಲ್ಲ. ಕೆಲಸ ನಾನು ತಪ್ಪು ಮಾಡಿದ್ದೀನಿ, ಸರಿಯಾಗಿ ಮಾಡಬೇಕು ಅಂತ ಅನ್ನೋದು ಏನೇ ಇದ್ರೂ ಕೂಡ ಅದನ್ನು ಮಾಡಿ ಪರವಾಗಿಲ್ಲ. ಅಂತ ವೈಯಕ್ತಿಕವಾಗಿ ನಿಂದನೆ ಮಾಡಬೇಕಾದ ಅಗತ್ಯ ಇಲ್ಲ.
ಯಾಕಂದ್ರೆ ತಿತ್ಕೊಳ್ಳೋದಕ್ಕೆ ನಾನು ತಯಾರಿದ್ದೀನಿ, ಆದ್ರೆ ನಿಂದನೆಗೆ ನಾನು ತಯಾರಿಲ್ಲ. ನಿಂದನೆಗೆ ನಾನು ಅರ್ಹನ ಅನ್ನೋದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ, ಅಥವಾ ನಾನು ಯೋಚನೆ ಮಾಡಿದ್ದೀನಿ ನಾನಿಲ್ಲ ಅಂತ ಹೇಳ್ಕೊಂಡು ಎಲ್ಲರ ಎದುರು ಹೇಳಿದೆ. ಅವ್ರು ಅದನ್ನು ಸ್ವಲ್ಪ ಪರ್ಸ್ನಲಿ ತಗೊಂಡ್ರು ಆ ಕ್ಷಣದಲ್ಲಿ. ಆಮೇಲೆ ಮೇ ಬಿ ಅವ್ರಿಗೆ ಅರ್ಥ ಆಯ್ತೋ ಏನೋ. ಬಟ್ ತೀರಾ ಇಂತಹ ಕೆಲವು ದೌರ್ಜನ್ಯಗಳು, ನಾವು ಸೀನಿಯರ್ ಅನ್ನೋ ಕಾರಣಕ್ಕೋ, ಅಥವಾ ಇವನು ನಮಗಿಂತ ಉತ್ತಮ ಸ್ಥಾನಕ್ಕೆ ಹೋಗ್ತಾನೆ ಅನ್ನೋ ಕಾರಣಕ್ಕೋ, ಅಥವಾ ಬೇರೆ ಬೇರೆ ಕಾರಣಗಳಿಗೆ ಹೀಗೆ ನೀವು ಹೇಳ್ದಂಗೆ ಉಳಿ ಪೆಟ್ಟು ತಿನ್ನೋದು ಹೌದು, ಬಟ್ ಆ ಪೆಟ್ಟು ಮಿತಿ ಮೀರಿದ್ರೆ ಕಲ್ಲೇ ಹೊಡೆದೋಗ್ಬಿಡುತ್ತಲ್ಲ. ಎಷ್ಟೋ ಜನ ಅದಕ್ಕೆ ಹೆದರಿ ಏನೋ ಮಾಡ್ಕೊಂಡವರಿದ್ದಾರೆ, ಅಥವಾ ಅದಕ್ಕೆ ಹೆದರಿ ತಮ್ಮ ಆಸೆಗಳನ್ನು ಕೈ ಬಿಟ್ಟವರಿದ್ದಾರೆ. ಬಹುಶಃ ಈ ವಿಚಾರದಲ್ಲಿ ನನಗದು ಶಿಕ್ಷೆ ಅನ್ನೋದಕ್ಕಿಂತ ಶಿಕ್ಷಣ ಅಂತ ನಾವು ಅಂದುಕೊಂಡ್ರೆ ನಮ್ಮ ಉದ್ಧಾರಕ್ಕೆ ಅದೊಂದು ದಾರಿ ಮಾಡಿಕೊಡುತ್ತೆ. ಹೌದು, ಶಿಕ್ಷಣ ಅಂತ ನಾವು ಅರಿತುಕೊಳ್ಳುವಷ್ಟು ನಮ್ಮಲ್ಲಿ ವಿವೇಚನೆ ಬೇಕು. ನಮ್ಮ ವಿವೇಕಕ್ಕೆ ಬಿಟ್ಟಿದ್ದದು ಅಲ್ಲ, ಅದು ಬೇಕು ಅಂತ. ಎಕ್ಸಾಕ್ಟ್. ನೀವು ಅವತ್ತು ಗಿವ್ ಅಪ್ ಮಾಡಿದ್ದಿದ್ರೆ. ಹೌದು, ಅದು ನಂಗೆ ಅಂದ್ರೆ ನೆಗೆಟಿವ್ ಆಗಿ ನಂಗೆ ಇದಾಗ್ತಿತ್ತು. ಅಂದ್ರೆ ನಾನು ಅದನ್ನ ನಂಗೆ ಇನ್ನೂ ಕೆಲವು ಪರಿಸ್ಥಿತಿಗಳಲ್ಲಿ ಹೇಗಾಯ್ತು ಅಂತಂದ್ರೆ ಆ ಥರದ ವಿಚಾರಗಳನ್ನ ತಗೊಂಡು ನಾನು ಮನಸ್ಸಿನೊಳಗೆ ಕೊರಗಿದ್ದು ಇದೆ ಅದಕ್ಕಿಂತ ಹಿಂದೆ. ಸೊ ನಾನು ಅದರಿಂದ ಮೇ ಬಿ ಕಲ್ತೇ ಇರಬೇಕು. ನೀವು ಹೇಳ್ಕೊಳ್ತಿದ್ರ ಯಾರ ಹತ್ರನಾದ್ರೂ ಬಂದು ನಾನು ಹಿಂಗೆ ಅಂದ್ಬಿಟ್ರಿ ಕಣ, ಅಪ್ಪಂಗೋ ಅಮ್ಮಂಗೋ ಯಾರಿಗೂ ಹೇಳ್ತಿದ್ರ? ನನಗೆ ಯಾವತ್ತೂ ಒಬ್ಬ ನನ್ನ ಹಿಂದೆ ಯಾರೋ ಒಬ್ಬ ಶಕ್ತಿ ಅಂದ್ರೆ ನಂಗೆ ಸಪೋರ್ಟಿಗೆ ಇದ್ದಾರೆ. ಹಾಗಾಗಿ ಬಟ್ ನೀವು ಎಕ್ಸ್ಪ್ರೆಸ್ ಅದು ನನಗೆ ಅದೊಂದು ನಂಬಿಕೆ. ಈ ಕ್ಷಣದಲ್ಲಿ ನನಗೆ ಏನಾದ್ರೂ ಇದು ಬಂತು ಅಂತಂದ್ರೆ ಆ ಭಗವಂತ ನನಗೆ ಅದನ್ನ ಇದು ಮಾಡೋದಕ್ಕೆ ಸಪೋರ್ಟಿಗೆ ಯಾರನ್ನಾದ್ರೂ ಕೊಡ್ತಾನೆ ಅಂತ ಆ ನಂಬಿಕೆ ನಾವು ಬಿಡಬಾರ್ದು. ಆ ನಂಬಿಕೆ ನಮಗಿರಬೇಕು. ಅದು ಬಿಟ್ಟು ಅಂತಂದ್ರೆ ನಾವು ಸೋತ್ವಿ ಅಂತ ಅರ್ಥ. ಸೊ ನಾನು ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಜೀವನದಲ್ಲಿ ಏನೋ ಒಂದು ಪ್ರಯತ್ನ ಪಡ್ತಾ ಇರ್ತೀವಿ ಅಂತಂದ್ರೆ ಫೇಲಿಯರ್ ಅಥವಾ ಒಂದು ಸೋಲು ಅನ್ನೋದು ಸಹಜ. ಆದ್ರೆ ಆ ಸೋಲು ಅನ್ನೋದೇ ನಮ್ಗೆ ಮತ್ತೊಮ್ಮೆ ಪ್ರಯತ್ನ ಮಾಡೋದಕ್ಕಿರುವಂತಹ ಅವಕಾಶ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗದೇ ಇರೋದು ನಿಜವಾದ ಸೋಲು. ಅದ್ಭುತ. ಅರ್ಥಾತ್ ಪ್ರತಿ ಸೋಲು ನಿಮ್ಗೆ ಇನ್ನೊಂದು ಅವಕಾಶ ಕೊಡ್ತಿದೆ ಅಂತ. ಯಾಕಂದ್ರೆ ಗೆದ್ರೆ ನೀನ್ ಆ ಪ್ಲಾಟ್ ಇಂದ ಮೇಲೆ ಹೋಗ್ಬಿಟ್ಟಿರ್ತೀಯ. ಓ ಗ್ರೇಟ್. ಮತ್ತೆ ನಾನೇ ತ್ರಿವಿಕ್ರಮ ಅಂತ ತಿಳ್ಕೊಳ್ಳುವಂತ ಯೋಚನೆ ಇರುತ್ತೆ. ಗೆದ್ರೆ ಗೆಲ್ತಾ ಇರ್ತೀವಿ ನಾವು ಏನೇ ಕೆಲಸಗಳನ್ನು ಮಾಡ್ತಾ ಹೋದ್ರೆ ಎಲ್ಲದ್ರಲ್ಲೂ ನಮ್ಗೆ ಗೆಲ್ತಾ ಹೋಗ್ತಾ ಇದ್ರೆ ನಮ್ಗೆ ನಾನು ಬಿಟ್ರೆ ಬೇರೆ ಯಾರಿಲ್ಲಪ್ಪ ಅನ್ನೋಂಥ ಆಟಿಟ್ಯೂಡ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಲೈಫಲ್ಲಿ ಸೋಲು ಕೂಡ ಇರಬೇಕು ಅಂತ ನಮ್ದು. ನಾನು ಆ ಸಾರ್ವಭೌಮತ್ವತೆ ಬಂದ್ಬಿಡುತ್ತೆ ನಮ್ಮಂತ. ಬಹುಶಃ ಅದನ್ನ ಕಡ್ದಾಕ್ಲಿಕ್ಕೆ ಒಂದಷ್ಟು ಬೇರೆಯವ್ರ ಮೂಲಕ ತೊಂದರೆಗಳಾಗ್ತವೆ. ಯಾಕಂದ್ರೆ ಹಾಗೆ ಆಗ್ತವೆ. ಈಗ ನಾವೇ ತಿದ್ಕೊಂಡ್ಬಿಟ್ರೆ, ಅಥವಾ ನಮ್ಗೆ ಆ ವಿವೇಕ ಇರಬೇಕು, ಇವತ್ತು ಗೆದ್ದಿದ್ದೀನಿ ನಾಳೆ ಸೋಲ್ಬೋದಪ್ಪ. ಹಾಗಾಗಿ ಸೋತವರನ್ನ ಹೀಯಾಳಿಸೋದ್ರಲ್ಲಿ ಅರ್ಥವಿಲ್ಲ, ಅಥವಾ ನನ್ನ ಗೆಲುವನ್ನು ಶಾಶ್ವತ ಅಂತ ಭಾವಿಸುವಷ್ಟು ಮೂರ್ಖ ನಾನು ಆಗಬಾರದು. ಬಹಳ ಅದ್ಭುತ. ಬಟ್ ನೀವು ಧ್ವನಿ ಕೊಡ್ಲಿಕ್ಕೆ ಶುರು ಮಾಡಿದ್ದೆ TV9 ನಲ್ಲಿ. ಅದೇ ಆಗ್ಲೇ ಹೇಳ್ದಂಗೆ TV9 ಸ್ಪಾನ್ಸರ್ ಟ್ಯಾಗ್ ಬಂತು. ಅಲ್ಲಿ ಈ ಫಸ್ಟ್ ಆಡ್ಗಳೆಲ್ಲ ಬಂದಾಗ ಈಗಲೂ ಕೂಡ ಬರ್ತಾ ಇದೆ. ಹೇಗೆಂದ್ರೆ ಆಡ್ಗಳು ಯಾವುದೆಲ್ಲ ಸ್ಪಾನ್ಸರ್ಗಳು ಇರ್ತಾರೆ ಅನ್ನೋದು ಹೇಳೋದಕ್ಕಿಂತ ಮೊದಲೇ ಒಂದು ಇದು ಬರುತ್ತೆ, ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು. ಅದನ್ನ ನಾನು ಹೇಗೆ ಕೊಟ್ಟೆ ಅಂದ್ರೆ, ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಂತ ಹೇಳಿ. ಇವತ್ತಿಗೂ ನೀವು TV9 ಮಾಡಿದ್ರೆ ಪ್ರೆಸೆಂಟೆಡ್ ಬೈ ಅಂತ ಯಾರೋ ಬೇರೆಯವರು ಹೇಳ್ತಾರೆ. ಬಟ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಉತ್ತಮ ಸಮಾಜಕ್ಕಾಗಿ ನೀವೇ ಕೊಟ್ಟಿದ್ದು ಅಂದ್ಕೊಳ್ತೀನಿ. ಅಂದ್ರೆ ಇದು ದೇಶದ ನಂಬರ್ 1 ನ್ಯೂಸ್ ನೆಟ್ವರ್ಕ್ TV9. ಅದರ ಉತ್ತಮ ಸಮಾಜಕ್ಕಾಗಿ ಅದು ಕೂಡ ಎಕ್ಸಾಕ್ಟ್ಲಿ ಈಗಲೂ ಅದು ಬರುತ್ತೆ. ಇದು ಆರಂಭದಲ್ಲಿ ಕೊಟ್ಟಿದ್ದಾರೆ, ಇನ್ನೂ ಉಳಿಸ್ಕೊಂಡಿದ್ದಾರೆ. ಅದ್ಭುತ. ಅದು ನಂಗೆ ಅದು ನಾನು ನನ್ನಲ್ಲಿ ಆ ಒಂಥರ ಒಂದು ಜಾಂಬವಂತನ ಸಿಚುವೇಶನ್. ಹನುಮಂತನಿಗೆ ಒಂದು ಶಕ್ತಿ ಇದೆ ಅಂತ ಹೇಳ್ಕೊಂಡ, ಆರ್ತಿಯಪ್ಪ ನೀನು ಶಾಪ ಇದೆ ಅಷ್ಟೇ, ಮರ್ತಿಲ್ಲ ನೀನು, ನೀನ್ ಮರ್ತಿದೀಯಾ, ಬಟ್ ನೀನು ಅಸಾಮಾನ್ಯ ಅಂತ ಜಾಂಬು ಅಂತ ಹೇಳ್ಬೇಕಿತ್ತು. ನಂಗೆ ಅದೆಲ್ಲಿಂದಲೋ ಬಂತು ಆ ಪ್ರೇರಣಾ ಶಕ್ತಿ. ಅದೆಲ್ಲಿಂದನೋ ಸುಮ್ಮನೆ ಆಕ್ಸಿಡೆಂಟಲ್ ಆಗಿ ಒಂಚೂರು ಹೇಳಯ್ಯ ಅಂತ ಹೇಳಿದ್ದ, ಅಥವಾ ಇಲ್ಲ ನಿನ್ ಧ್ವನಿಲಿ ಹಿಂಗಿದೆ ಮಾಡಯ್ಯ ಅಂತ ಹೇಳಿ. ಇಲ್ಲ ಇದೊಂದು ರೆಕಾರ್ಡ್ ಮಾಡ್ಕೊಡ್ತೀರಾ ನಂಗೆ ಅಂತ ಮಾತ್ರ ಕೇಳಿದ್ದು. ಅದು ನಂಗೆ ಇವತ್ತಿಗೂ ಸ್ಪಷ್ಟವಾಗಿ ನೆನಪಿದೆ. ನಂಗೆ ಅಷ್ಟೇ ನಂಗೆ ನೆನಪಿರೋದು. ಅವರು ಯಾಕೆ ಏನು ಎತ್ತ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಹೋಗಿಲ್ಲ. ಇದೊಂದು ರೆಕಾರ್ಡ್ ಮಾಡಿ ನಮ್ಗೆ ಕೊಡ್ತೀರಾ. ನಂಗೆ ಒಳ್ಳೆ ಪರಿಚಯದವ್ರು ಇದ್ರು, ಅವರು ಒಳ್ಳೆ ಫ್ರೆಂಡ್ ಆಗಿದ್ರು. ಇವತ್ತಿಗೂ ಸಿಕ್ಕಾಗ ಅದೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಅದೊಂದು ರೀತಿ, ಅದೇ ಹೇಳಿದ್ನಲ್ಲ, ಭಗವಂತ ಯಾವ ರೀತಿ ನಮ್ಗೆ ಹೆಲ್ಪ್ ಮಾಡ್ತಾನೆ, ಎಲ್ಲಿಂದ ನಮ್ಗೆ ಆ ನಿರ್ದೇಶನ ಕೊಡ್ತಾನೆ ಅಂತ ನಮ್ಗೆ ಗೊತ್ತಿರಲ್ಲ. ಆದ್ರೆ ನಾವು ಇದರಲ್ಲಿ ನಂಬಿಕೆ ಇಟ್ಟಿರ್ಬೇಕು. ಹಾಗಂತ ನಮ್ಗೆ ಎಲ್ಲಾನು ಕೂಡ ಒಳ್ಳೇದಾಗತ್ತೆ ಅಂತ
ಕೂಡ ಹೇಳಕ್ ಆಗಲ್ಲ. ನಮ್ಗೆ ಕೆಲವೊಂದು ನೆಗೆಟಿವ್ ಆಗತ್ತೆ ಅನ್ನೋ ಒಂದು ಸತ್ಯದ ಅರಿವು ಕೂಡ ನಮ್ಗಿರ್ಬೇಕು. ಸಮಚಿತ್ತತೆ, ಸ್ಥಿತಪ್ರಜ್ಞತೆ. ನೋಡಿ, ಬಹುಶಃ ಒಂದು ದೇಶದ ನಂಬರ್ 1 ನ್ಯೂಸ್ ಸಂಸ್ಥೆ ಒಂದು ಧ್ವನಿಯನ್ನ ಆರಂಭದಿಂದ ಇಲ್ಲಿವರೆಗೂ ಕಾಯ್ದುಕೊಳ್ಳೋದಿದೆಯಲ್ಲ, ಅದಕ್ಕೆ ಬರೀ ವ್ಯಕ್ತಿತ್ವ ಇದ್ರೆ ಸಾಲದು, ಅದೊಂದು ಶಕ್ತಿ ಆಗಿರಬೇಕು. ನನ್ನ ಪ್ರಕಾರ ಆ ಮೊದಲು ಯಾರದನ್ನ ರೆಕಾರ್ಡಿಂಗ್ ಮಾಡಿಸ್ಕೊಂಡ್ರಲ್ಲ ಅವ್ರಿಗೂ ಒಂದು ಅರಿವಿರ್ಲಿಕ್ಕಿಲ್ಲ, ಇದು ಓಕೆ ಕಡೆಯವ್ರಿಗೂ ಉಳಿಯುವಂಥದ್ದು. ಬಟ್ ಆ ದಿನ ಅವ್ರು ಏನಾದ್ರು ಅದ್ಭುತ ಪ್ರತಿಕ್ರಿಯೆ ಏನು ಕೊಟ್ಟಿರ್ಲಿಲ್ಲ ಅನ್ಕೊಳ್ತೀನಿ. ಆ ದಿನ ಅವ್ರು ತಗೊಂಡು ರೆಕಾರ್ಡಿಂಗ್ ತಗೊಂಡ್ರು ಇದು ಮಾಡಿ ಅಂದ್ರೆ ಯೂಸ್ ಮಾಡೋದು. ನಾನೊಂದು 2 ದಿನ 2 ತಿಂಗಳು ಯೂಸ್ ಮಾಡ್ತಾರೆ, ಆಮೇಲೆ ಚೇಂಜ್ ಮಾಡ್ತಾರೆ ಅನ್ಕೊಂಡು. ಯಾಕಂದ್ರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ವಾಯ್ಸ್ ಆರ್ಟಿಸ್ಟ್ಗಳು ಅವತ್ತೂ ಇದ್ರು ಇವತ್ತೂ ಇದ್ದಾರೆ ಅಲ್ಲಿ. ಸೊ ಬಟ್ ಅವತ್ತಿಗೆ ನಿಮ್ದೊಂದು ಫ್ರೆಶ್ ವಾಯ್ಸ್ ಅಲ್ಲಿಗೆ ಒಂದ್ ರೀತಿಲಿ ಹಾಗೆ ನೋಡ್ಬೋದು ಬೇಕು ಅಂದ್ರೆ. ಬಹುಶಃ ಆ ಕಾರಣಕ್ಕೆ ಅವರು ನಿಮ್ಮನ್ನ ಇರಬಹುದು ಏನೋ ಗೊತ್ತಿಲ್ಲ, ಫ್ರೆಶ್ ವಾಯ್ಸ್ ಬೇಕು ಅಂತ ಮೇ ಬಿ, ಗೊತ್ತಿಲ್ಲ. ನೋಡಿ, ಕೆಲವೊಂದು ಅದ್ಭುತಗಳೇ ಹಾಗೆ ತುಂಬಾ ಸ್ಕ್ರಿಪ್ಟ್ ಮಾಡ್ಕೊಂಡು ಮಾಡ್ಲಿಕ್ಕಾಗಲ್ಲ, ಹಾಗೆ ನಡೆದು ಹೋಗ್ತಾವ ಅವು. ಸಚಿನ್ ಅವರು 200 ಹೆಂಗ್ ಹೊಡೆದ್ರು, ಮೊದಲು ವಿಶ್ವದಲ್ಲೇ ಮೊದಲು 200 ಒನ್-ಡೇಲಿ ಹೆಂಗ್ ಹೊಡೆದ್ರು, ಅದು ಆಯ್ತು ಅಷ್ಟೇ. ಈಗ ಯಾರನ್ನೋ ನಾನು ಮೀರಿಸ್ಬೇಕು ಅಂತ ಸ್ಕ್ರೀನ್ಸ್ಗೆ ಹೋದ್ರೆ ಇಲ್ಲ, ಅವನ 10 ರನ್ಗೆ ಆಲ್ಔಟ್ ಆಗಬಹುದು. ಕೆಲವೊಂದು ವಿಚಾರಗಳು ಅದ್ಭುತವಾಗಿ ನಡೀತಾವೆ, ಬಟ್ ನೀವು ತಯಾರಿದ್ರಿ, ಅದು ನಿಮ್ಮ ದೊಡ್ಡತನ. ಯಾಕಂದ್ರೆ ಯುದ್ಧ ಯಾವಾಗ ಬೇಕಾದ್ರೂ ಅದು ನನಗೆ ಸಿಕ್ಕಿದ ಭಾಗ್ಯ ಅಂತ. ಗ್ರೇಟ್. ಬಟ್ ಇನ್ನೊಂದು ಗಮನಿಸಬೇಕು, ಆ ದಿನ ಸುಮ್ಮನೆ ಕರೆದು ಒಂಚೂರು ಮಾಡಿಕೊಡೆಯಾ ಅಂತ ಯಾರು ಹೇಳಿದ್ರಲ್ಲ, ಅವರನ್ನು ಸ್ಮರಣೆ ಮಾಡಿದ್ರು ಅವರು. ಈ ಸ್ಮರಣ ಬುದ್ಧಿ, ಕೃತಜ್ಞತಾ ಬುದ್ಧಿ ಇದೆಯಲ್ಲ, ಅದು ನಮಗೆ ಬಹುಶಃ ದೇವಲೋಕದಲ್ಲಿ ಒಂದು ದೊಡ್ಡ ಸ್ಥಾನ ಕೊಡಿಸುತ್ತೆ. ಯಾಕಂದರೆ ಅದರ ಹೊರತಾಗಿ ನಾವು ಅವರಿಗೆ ಇನ್ನೇನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲೋ ಬೆಳೆದು ನಿಂತ ಮೇಲೆ ನನ್ನ ಆ ಮೊದಲ ಮೆಟ್ಟಿಲನ್ನು ಏರ್ಲಿಕ್ಕೆ ಒಂಚೂರು ಪುಷ್ ಕೊಟ್ರಲ್ಲ, ಅವರನ್ನು ಸ್ಮರಣೆ ಮಾಡೋದು ನಿಮ್ಮ ದೊಡ್ಡತನ. ಗ್ರೇಟ್. ಅಲ್ಲಿನ ನಂತರ ನೀವು ಅಲ್ಲೇ ಎಷ್ಟು ವರ್ಷ ಉಳಿದ್ರಿ ಅಥವಾ ಮುಂದೆ ಎಲ್ಲಿಗೆ ಹೋದ್ರಿ? ಅಲ್ಲಿ ಸಾಧಾರಣ ಒಂದು ಸ್ವಲ್ಪ 2 ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದೆ ನಾನು. ಅದಾದ ನಂತರ ನಾನು ಬಿಗ್ FM ಅನ್ನೋ ರೇಡಿಯೋ ಸ್ಟೇಷನಲ್ಲಿ ಪ್ರೊಡ್ಯೂಸರ್ ಆಗಿ ಹೋದೆ. ಅಲ್ಲಿ ಒಂದು ಶೋ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ, ಒಂದು ಸ್ವಲ್ಪ ದಿನ ಇದ್ದೆ. ಅದಾದಮೇಲೆ ಆಜ್ ತಕ್ ಅನ್ನೋ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲೊಂದು ವರ್ಷದಷ್ಟು ಕೆಲಸ ಮಾಡಿದೆ. ಅದಾದಮೇಲೆ ನಾನು ಸುವರ್ಣ ವಾಹಿನಿಯಲ್ಲಿ ಪ್ರೋಮೋ ಚೀಫ್ ಆಗಿ ಕೆಲಸ ಮಾಡಿದೆ 1 ವರ್ಷ. ಅಲ್ಲಿಗೆ ನನ್ನ ಫುಲ್ ಟೈಮ್ ಕೆರಿಯರ್ ಸ್ಟಾಪ್ ಮಾಡಿದೆ. ನಾನು ಪ್ರೋಮೋ ಚೀಫ್ ಆಗಿ ಅಲ್ಲಿ ಕೆಲಸ ಮಾಡೋ ಈ ಸಂದರ್ಭದಲ್ಲೇ ನಾನು ವಾಯ್ಸ್ ಓವರನ್ನು ಮತ್ತು ಅದಕ್ಕೆ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಪ್ಯಾರಲಲ್ಲಿ ಮಾಡ್ತಾ ಇದ್ದೆ, ಅದಕ್ಕೆ ಅಭ್ಯಾಸ ಮಾಡ್ತಾ ಇದ್ದೆ, ಮತ್ತು ಸ್ಟುಡಿಯೋಗಳನ್ನು ಅಪ್ರೋಚ್ ಮಾಡೋದು ಮಾಡ್ತಾ ಇದ್ದೆ. ಅಲ್ಲಿ ಒಂದು ಸೈಡ್ ಬೈ ಸೈಡ್ ಅಂದರೆ ಪ್ಯಾರಲಲ್ಲಿ ಒಂದು ಕರಿಯರನ್ನು ನಾನು ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಸೊ ನಾನು ಯಾವತ್ತೂ ಕೂಡ ಒಂದೇ ಕೆಲಸ ಮಾಡ್ತಾ ಹೋಗಬೇಕು ಅಂತ ಅನ್ನೋದನ್ನು ನಮ್ಮದನ್ನಲ್ಲ, ಒಂದಷ್ಟು ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದನ್ನು. ನಾನು ಕಾಲೇಜಲ್ಲಿ ಇದ್ದಾಗಲೇ ಹೇಗೆ ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ, ಒಂದು ಕಡೆ ಇಂಟರ್ನ್ಶಿಪ್ ಟ್ರಾನ್ಸ್ಲೇಷನ್ ಕಲಿಯೋದಕ್ಕೆ ಮಾಡ್ತಿದ್ದೆ, ಇನ್ನೊಂದು ಕಡೆ ರಿಪೋರ್ಟಿಂಗ್ ಮಾಡ್ತಾ ಇದ್ದೆ, ಮತ್ತೊಂದು ಕಡೆ ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ನಂದೇ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಇದು ಮಾಡ್ತಾ ಇದ್ದೆ. ಮತ್ತು ಡಿಗ್ರಿ ಕಲಿತಾ ಡಿಗ್ರಿ ಎಂಡ್ ಫೈನಲ್ ಎಕ್ಸಾಮ್ ಬರೆಯೋ ಟೈಮಲ್ಲಿ ಸಂಜಯ್ ವಾಣಿ ಪೇಪರ್, ನನ್ನ ಒಳ್ಳೆ ಫ್ರೆಂಡ್ ಅವಳು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ಲು. ಸೊ ಅಲ್ಲಿ ಒಂದು ಪೇಜನ್ನು ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೆ. ಅಲ್ಲಿ ಪೇಜಲ್ಲಿರೋ ಫುಲ್ ಕಂಟೆಂಟನ್ನು ನಾನು ಇದು ಮಾಡ್ತಿದ್ದೆ. ವಾರದಲ್ಲಿ 3-4 ದಿನ ಅದಕ್ಕೆ ಕಂಟೆಂಟ್ ಕೊಡೋದಿರ್ಬೋದು, ಅದನ್ನು ಫೈನಲ್ ಪ್ರೂಫ್ ರೀಡಿಂಗ್ ಮಾಡಿ ಪ್ರಿಂಟಿಗೆ ಹೋಗೋ ತನಕ ನಾನು ನೋಡ್ಕೊತಾ ಇದ್ದೆ. ಇದು ಫೈನಲ್ ಎಕ್ಸಾಮ್ ಟೈಮಲ್ಲಿ. ಸೊ ಈ ಥರದ ಹುಚ್ಚಾಟಗಳೆಲ್ಲ ಮಾಡ್ತಾ ಇದ್ದಿದ್ದರಿಂದ ಅದು ಮುಂದುವರಿತು. ಸೊ ವಾಯ್ಸ್ ಓವರ್ಗಳನ್ನು ಇರಬಹುದು, ಮತ್ತು ಸ್ಟುಡಿಯೋ ಅಪ್ರೋಚ್ ಮಾಡೋದರನ್ನಿರ್ಬೋದು, ಜೊತೆಗೆ ನಾನೊಂದಿಷ್ಟು ಲಿರಿಕ್ಸನ್ನು ಬರೆಯೋದಿರ್ಬೋದು. ಸೊ ಈ ಥರ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೆ. ಸ್ಟುಡಿಯೋ ಅಪ್ರೋಚ್ ಅಂದರೆ ಈ ಬೇರೆ ಬೇರೆ ಸ್ಟುಡಿಯೋಗಳಿಗೆ ನನ್ನ ಧ್ವನಿ ಸ್ಯಾಂಪಲ್ಗಳನ್ನು ಕೊಡೋದು. ಅಷ್ಟೊತ್ತಿಗಾಗಲಿ ನೀವು ಧ್ವನಿಯನ್ನೇ ಸಂಪೂರ್ಣವಾಗಿ ಓಕೆ ವಾಯ್ಸ್ ಓವರಲ್ಲಿ ನಾನು ಏನು ಮಾಡಬೇಕು ಅನ್ನೋದೊಂದು ಇತ್ತು, ಪ್ರಯತ್ನ ಮಾಡ್ತಾ ಇದ್ದೆ ನಾನು. ಓಕೆ, ಬಟ್ ನಿಮಗೊಂದು ಕಾನ್ಫಿಡೆಂಟ್ ಬಂದಿತ್ತು ಅಷ್ಟೊತ್ತಿಗೆ? ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದೆ. ಇವತ್ತಿಗೂ ಪ್ರಯತ್ನನೇ ಮಾಡೋದು ನಾನು. ಆಗೋದು ನಮ್ಮ ಕೈಲಿಲ್ವಲ್ಲ. ಓಕೆ ಓಕೆ, ನಮ್ಮ ಪ್ರಯತ್ನ ಮಾಡೋದು. ನೀವು ಆ ಸ್ಟುಡಿಯೋಗಳಿಗೆ ಹೋಗಿ ನೀವು ವಾಯ್ಸ್ ಸ್ಯಾಂಪಲ್ ಕೊಡ್ತಾ ಇದ್ರಿ? ಹೌದು. ನಾನು ಅವ್ರ ಪ್ರಾಜೆಕ್ಟ್ ಅಲ್ಲಿ ಎಲ್ಲಾದ್ರೂ ನಮ್ಗೆ ಕೊಡ್ತಾ ಇದ್ರು, ಕೆಲವರು ಸುಮ್ಮನೆ ಕೂತಿದ್ರು. ಸೊ ಅಂದ್ರೆ ನಾನು ಇನ್ನೂ ಪಕ್ವತೆಯನ್ನು ಕಂಡಿರ್ಲಿಲ್ವೋ ಏನೋ. ಸೊ ಆ ಥರ ನಿತ್ಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೆ ನಾನು. ಸೊ ಜಸ್ಟ್ ಹೋಗೋದು, ಅಲ್ಲಿ ಅವರು ಸ್ಕ್ರಿಪ್ಟ್ ಕೊಟ್ಟಿದ್ದನ್ನು ರೆಕಾರ್ಡಿಂಗ್ ಮಾಡೋದು, 1-2 ಕಡೆ ಸ್ಯಾಂಪಲ್ ಅಪ್ರೂವ್ ಆಗಿರೋದು, ರೆಕಾರ್ಡಿಂಗ್ ಕರೆಯೋರವರು, ಮತ್ತು ಕೆಲವೊಮ್ಮೆ ರೆಕಾರ್ಡಿಂಗ್ ಮಾಡಿರೋದು ಅದು ಯೂಸ್ ಆಗಲ್ಲ. ಸೊ ಈ ಥರದ್ದೆಲ್ಲ ನಡೀತಾ ಇತ್ತು.
ಓಹೋ. ಅವಾಗೆಲ್ಲ ಅಂದ್ರೆ ಇಷ್ಟು ಅಡ್ವಾನ್ಸ್ಡ್ ಇದಿರ್ಲಿಲ್ಲ, ಅಲ್ಲಿಗೇನೆ ಹೋಗ್ಬೇಕಾಗಿತ್ತು, ಅಪ್ರೋಚ್ ಆಗ್ಬೇಕಾಗಿತ್ತು. ಆನ್ಲೈನ್ ಲೋಕ ಇತ್ತು, ಬಟ್ ಇಷ್ಟು ಅದು ವಿಸ್ತೃತವಾಗಿ ಬೆಳೆದಿರ್ಲಿಲ್ಲ. ಹಂಗೆ ಒಂದೊಂದೇ ಹೆಜ್ಜೆಯಾಗಿ ಹಾಕ್ತಾ ಇದ್ದೆ. ಆದರೆ ಅಷ್ಟೊತ್ತಿಗೆ ಸುವರ್ಣ ಜಾಯಿನ್ ಆದಾಗ ನಾನು ಅವರಿಗೆ ಪ್ರೊಮೋ ನೋಡ್ಕೊತೀನಿ, ಅದ್ರ ಜೊತೆಗೆ ನನಗೆ ವಾಯ್ಸ್ ಓವರನ್ನು ಮಾಡಲೇಬೇಕು, ಅದು ನನ್ನ ಮುಖ್ಯ ಇದು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದಾಗ ಅಲ್ಲಿ ಇನ್ನೊಬ್ರು ವಾಯ್ಸ್ ಓವರ್ ಮಾಡ್ತಾ ಇದ್ರು. ಹಾಗಾಗಿ ನೇರವಾಗಿ ಅದನ್ನು ರಿಪ್ಲೇಸ್ ಮಾಡುವಂಥ ಇದರಲ್ಲಿ ಅವರೂ ಇರಲಿಲ್ಲ ಆಬ್ವಿಯಸ್ಲಿ. ಬಟ್ ದಿನ ಹೋದಂತೆ ಅಲ್ಲಿದ್ದ ಕೆಲವು ಹೊಸ ಶೋಗಳಿಗಿರ್ಬೋದು ಅಥವಾ ಕೆಲವು ಪ್ರೋಮೋಗಳಿಗಿರ್ಬೋದು ಎಲ್ಲ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಅವರು ಅವಕಾಶಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೇ ಪ್ರೋಮೋ ಚೀಫ್ ಅಂತ ಹೇಳ್ಕೊಂಡು ನಂದೇ ಬೇಕು ಅನ್ನೋ ಥರ ಇದನ್ನು ಮಾಡೋಕ್ಕೂ ಕೂಡ ನಾನು ಹೋಗಿಲ್ಲ. ಸೊ ಅವರಾಗೇನೆ ಓಕೆ ನಿಂದನ್ನು ಬಳಸಬಹುದು ಅಂತ ಅಂದಾಗ ಅಲ್ಲಿ ನಾನು ಇದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ಲಸ್ ಅಲ್ಲೂ ಕೂಡ ಅಷ್ಟೇ, ನಿಂದು ವಾಯ್ಸ್ ಓವರ್ ಸ್ಟೈಲ್ ಸರಿ ಇಲ್ಲ ಮಾಡೋ, ಇದು ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನ್ನೋ ಥರದ್ದು ಕೂಡ ಬಂತು. ಯಾಕಂದರೆ ಆ ಕಾಲದವರೆಗೆ ನಾನು ವಾಯ್ಸ್ ಓವರ್ ಈಗ ಮಾಡ್ತಾ ಇದ್ದದ್ದಕ್ಕೂ ಉಳಿದವರು ಮಾಡ್ತಾ ಇದ್ದ ವಾಯ್ಸ್ ಓವರ್ ಶೈಲಿಗೂ ವ್ಯತ್ಯಾಸ ಇತ್ತು. ಸೊ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ತಯಾರಿರಲಿಲ್ಲ. ಸೊ ಅಂದರೆ ಅದಾಯಿತು ಅಂತ ಅಂದಾಗ ಒಂದು ಹಂತದಲ್ಲಿ ಜನ ಅದನ್ನು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಈ ಕಥೆ ಎಲ್ಲ ಜೀವನ ಇರ್ಬೋದು, ಮತ್ತು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಇರ್ಬೋದು, ಹಳ್ಳಿ ಹೈದ ಪ್ಯಾಟೆಗೆ ಬಂದ ಇರ್ಬೋದು, ಹೀಗೆ ಬೇರೆ ಬೇರೆ ಶೋಗಳ ಲಾಂಚ್ ಆಯಿತು. ಅದು ಒಂದು ರೀತಿ ಹೊಸ ಥರದ ಶೋಗಳಾಗಿದ್ದರಿಂದ ಅಲ್ಲಿ ಹೊಸ ರೀತಿಯ ಹಿನ್ನೆಲೆ ಧ್ವನಿಯ ಅವಶ್ಯಕತೆ ಇತ್ತೋ ಏನೋ. ಸೊ ಹಾಗೆ ನನ್ನ ಹತ್ರ ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿದ್ದು ಆ್ಯಂಕರ್ನ ಜೊತೆಗೆ, ಅಂದರೆ ಆ್ಯಂಕರ್ ಹೇಗೆ ಅಲ್ಲಿ ನರೇಷನ್ ಮಾಡ್ತಾ ಇದ್ರು, ಆ್ಯಂಕರಿಂಗ್ ಮಾಡ್ತಿದ್ರು, ಹಿಂದಿನಿಂದ ನರೇಷನ್ ನಾನು ಮಾಡ್ತಾ ಇದ್ದೆ. ನನಗಲ್ಲೊಂದು ಪ್ರಶ್ನೆ, ಯಾವಾಗಲೂ ಹೊಸತನಗಳು ಅಥವಾ ಹೊಸ ಪ್ರಯತ್ನಗಳು, ಪ್ರಯೋಗಗಳು ತಿರಸ್ಕಾರಕ್ಕೆ ಒಳಪಡ್ತಾವ ಆರಂಭದಲ್ಲಿ ಅನ್ನೋದು ನಿಮ್ಮ ಅನುಭವ, ನಿಮ್ಮ ಜೀವನದಲ್ಲೂ ಅದು ನಿಜ ಆಗಿದ್ದು ಹೌದು? ಯಾಕಂದರೆ ಅಲ್ಲಿವರೆಗೂ ವಾಯ್ಸ್ ಓವರ್ ಕೊಡ್ತಿದ್ದ ರೀತಿಗೂ ನೀವು ಪರಿಚಯಿಸಿದ್ದ ರೀತಿಗೂ ಸ್ವಲ್ಪ ವ್ಯತ್ಯಾಸ ಇದ್ದಿದ್ದರಿಂದ ಒಂಚೂರು ರಿಜೆಕ್ಟ್ ಅಥವಾ ಕೆಲವೊಮ್ಮೆ ತಿರಸ್ಕಾರಗಳು ನೀವು ಕಂಡಿದ್ದೀರಿ, ಹೌದಾ? ಹೌದು. ಅಂದರೆ ಹೊಸತನಗಳು ಸ್ವೀಕಾರ ಆಗತ್ತೋ ಇಲ್ವೋ ಅನ್ನೋದನ್ನು ಆ ಕಾಲನೇ ನಿರ್ಧಾರ ಮಾಡಬೇಕಾಗತ್ತಲ್ಲ. ಸೊ ಅಲ್ಲಿ ತನಕ ಕಾಯಬೇಕಾಗತ್ತೆ ಅನ್ನೋದು ನಾನು ಕಂಡುಕೊಂಡಂಥದ್ದು. ಬಟ್ ಇದು ಯಾಕೋ ಜನ ಒಪ್ತಿಲ್ಲ ಅಂತ ಅವನೇ ಬದಲಾಗಲಿಕ್ಕೆ ಕೆಲವೊಮ್ಮೆ ಹಾಗೆ ಆಗಬೇಕಾಗತ್ತೆ. ಕೆಲವೊಮ್ಮೆ ಕೆಲವ್ರ ಪರಿಸ್ಥಿತಿಲಿ ಆ ಥರದ್ದು ವ್ಯವಸ್ಥೆಗಳು ಆಗ್ತಿರ್ತವೆ, ಪರಿಸ್ಥಿತಿ ಇರುತ್ತೆ. ಅಂದರೆ ಅದು ನಾವು ಇದು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಕೆಲವು ಹೇಗಿರುತ್ತೆ ಅಂತಂದರೆ, ನಾವು ಬದಲಾಗಬೇಕು, ಪರಿಸ್ಥಿತಿ ಬದಲಾಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇರ್ತೀವಿ, ಪ್ರಯತ್ನಕ್ಕೆ ಹೋಗ್ತಾ ಇರ್ತೀವಿ. ಆದರೆ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ, ಆ ಪರಿಸ್ಥಿತಿ ನಮ್ಮ ಹೊಸತನವನ್ನು ಸ್ವೀಕರಿಸೋದಕ್ಕೆ ರೆಡಿ ಇರಲ್ಲ. ನಮ್ಮ ಪ್ರಯತ್ನಗಳನ್ನು ಮಾಡುವ ತಾಕತ್ತಿರೋ ತನಕ ನಾವು ಮಾಡ್ತಾ ಇರ್ತೀವಿ. ಅದು ಕೊನೆ ತನಕನೂ ಇರ್ಬೋದು ಅಥವಾ ನಮಗೆ ಸಾಧ್ಯ ಆಗೋ ತನಕನೂ ಇರ್ಬೋದು. ಇದು ನಿಜ. ಅದು ಇದಕ್ಕೆ ಅಂತಲ್ಲ ನಾನು ಹೇಳ್ತಾ ಇರೋದು, ಯಾವುದೇ ಜೀವನದ ಯಾವುದೇ ವಿಚಾರದಲ್ಲೇ ಆಗಿದ್ರು ಕೂಡ ಅಷ್ಟೇ. ಕೆಲವರು ಸೋತು ಅದನ್ನು ಬಿಟ್ಬಿಡ್ತಾರೆ, ಕೆಲವರು ಮುಂದುವರಿಸ್ತಾ ಹೋಗ್ತಿರ್ತಾರೆ. ಇನ್ನು ಕೆಲವರು ಈಗ ಅದು ಕರಿಯರ್ನ ವಿಷಯಕ್ಕೆ ಅಂತ ಬಂದಾಗ ಕರಿಯರ್ಗೋಸ್ಕರ ಒಂದನ್ನು ಮಾಡ್ತಿರ್ತಾರೆ, ಈ ಹೊಸತನವನ್ನು ಬಿಡಲ್ಲ, ಅವರ ಪ್ರೀತಿಗೋಸ್ಕರ, ಅದರ ಮೇಲಿನ ಅವರ ಇಷ್ಟ ಏನಿರುತ್ತೆ ಅವರಿಗೆ, ಅದಕ್ಕೋಸ್ಕರ ಅದನ್ನು ಮುಂದುವರ್ಸ ಹೋಗ್ತಾ ಇರೋದು ಇರುತ್ತೆ. ಅಥವಾ ಇದು ಬದಲಾವಣೆಯನ್ನು ಮಾಡಬೇಕು, ಸಮಾಜದಲ್ಲಿ ಏನೋ ಮಾಡಬೇಕು ಅನ್ನೋದಕ್ಕೆ ಅಂತಂದರೆ ಅದು ನಾನು ಹೇಳಿದ ಮೊದಲೆರಡು ಇದರಲ್ಲಿ ಯಾವುದೋ ಒಂದು ಔಟ್ಪುಟ್ ಅದರಲ್ಲಿ ಬರುತ್ತೆ ನನ್ನ ಪ್ರಕಾರ. ಈಗ ರೋಡಲ್ಲಿ ಹೋಗ್ತಾ ಇರೋನಿಗೆ ಓಕೆ ಕಸ ಎಸಿಬೇಡ ಅಂತ ನಾವು ಹೇಳ್ಬೋದು, ಒಂದು 10 ಸತಿ ಹೇಳ್ಬೋದು. ಆದ್ರೂ ಅವನು ಅದನ್ನೇ ಮಾಡ್ತಿದ್ದಾನೆ ಅಂತಂದರೆ ನಾವು ಹೆಚ್ಚೇನು ಮಾಡೋದಕ್ಕಾಗತ್ತೆ, ಬಿಟ್ಟು ಬಿಡಬೇಕಾಗತ್ತೆ. ಅದು ಅವನು ವಿವೇಚನೆಗೆ ಬರಬೇಕು, ಅವನು ಬುದ್ಧಿಗೆ ಬರಬೇಕು. ಹಾಗೆ ಮೊನ್ನೆ ಎಲ್ಲೋ ಒಂದು ಕಡೆ ಹಿಂಗೆ ಹೋಗ್ತಾ ಇದ್ದೆ, ಹಿಂಗೆ ಕಾರ್ ನಡ್ಕೊಂಡು ಹೋಗ್ತಾ ಇದ್ದೆ, ಅವರು ಕಾರಲ್ಲಿದ್ದಾರೆ. ಇದು ಸಿಟಿ, ನಮ್ಮ ಬೆಂಗಳೂರಿನ ಸಿಟಿಯಲ್ಲೇ ಆದಂಥ ನಡೀತಾ ಇದ್ದೇನೆ. ಅವರ ವಾಟರ್ ಬಾಟ್ಲನ್ನು, ಅರ್ಧ ಲೀಟರ್ನ 2 ವಾಟರ್ ಬಾಟ್ಲನ್ನು ಧಡಕ್ ಅಂತ ನೆಲಕ್ಕೆ ಹಾಕಿದ್ರು. ನಾನು ಹೀಗೆ ನೋಡಿದೆ, ಅವ್ರು ಅದನ್ನು ನೋಡಿ ಭಯ ಆಯ್ತಾ ಅಂತಂದ್ರೆ, ಹಾಂ ಭಯ ಆಯಿತು, ಬೇಜಾರು ಆಯಿತು ಅಂತ ಮುಂದುವರೆದೆ. ಅಷ್ಟೇ, ಭಯ ಆಯಿತು, ಬೇಜಾರು ಆಯಿತು, ಅದರಲ್ಲಿ ತುಂಬ ಅರ್ಥ ಇತ್ತು. ಹೌದು, ಭಯ
ವೈಯಕ್ತಿಕವಾಗಿ ನಿಮ್ಮ ವಿಚಾರವಾದ್ರೆ ಬೇಜಾರು ಸಾರ್ವತ್ರಿಕ ಅವರು ಮಾಡಿರುವಂತದ್ದು ಇದ್ರ ಮೇಲೆ. ಯಾಕಂದ್ರೆ ಇದು ತುಂಬಾ ಸತಿ ನೋಡ್ತಾ ಇರ್ತೀವಿ ನಾವು, ಕಾರಲ್ಲಿ ಹೋಗ್ತಾ ಇರ್ಬೇಕಿದ್ರೆ, ಬಸ್ಸಲ್ಲಿ ಹೋಗ್ತಾ ಇರ್ಬೇಕಿದ್ರೆ ಜನ ಮಾಡ್ತಿರ್ತಾರೆ ಏನೋ ತಿನ್ನೋದು, ಅದು ಓಕೆ, ಒಂದು ಬಾಳೆಹಣ್ಣಿನ ಸಿಪ್ಪೆ ಆದ್ರೂ ಓಕೆ, ಜಾರ್ ಬೀಳೋದು ಒಬ್ಬ ಜಾರ್ ಬೀಳ್ಬೋದು, ಬಟ್ ಪ್ಲಾಸ್ಟಿಕ್ ಅಂತಂದ್ರೆ ಅದು ವರ್ಷಾನುಗಟ್ಲೆ ತನಕ ಇಡೀ ಪ್ರಕೃತಿಯ ಜಾರ್ ಬೀಳ್ತಾ ಇರುತ್ತೆ. ಸೊ ಸುಮ್ಮನೆ ಎಸಿತಾ ಇರ್ತಾರೆ. ಒಂದು ಏನೋ ಚಾಕ್ಲೇಟ್ ಇರ್ಬೋದು, ಅಥವಾ ಏನಾದರೂ ನಿಮಗೆ ಈ ಏನು ಹೇಳೋದು, ಬೇರೆ ಯಾವ್ದಾದ್ರು ರ್ಯಾಪರ್ಗಳಿರ್ಬೋದು, ಅದನ್ನ ತಿಂದು ಅಂದ್ರೆ ಒಳಗಿಂದ ತಿಂದು ಇದನ್ನ ಹೀಗೆ ಎಸೆದು ಬಿಡೋದು. ನನ್ನ ಕೈಯಿಂದ ಅದು ಹೋದ್ರೆ ಮಾಯ ಆದ್ರೆ ಆಯ್ತು ಅಂತ ಹೇಳ್ಕೊಂಡು, ಇದು ಮತ್ತೆ ಎಷ್ಟೋ ಪ್ರಕೃತಿಯ ಬೇರೆ ಬೇರೆ ಇದರಲ್ಲಿ ಅಥವಾ ಪ್ರವಾಸಿ ತಾಣಗಳಲ್ಲಿ ಇನ್ನಷ್ಟು ಜಾಸ್ತಿ ನಡೀತಾ ಇರುತ್ತೆ. ಇಲ್ಲಿ ಉಗುಳೋದಾದ್ರೂ ಕೂಡ ಅಟ್ಲೀಸ್ಟ್ ತೊಳೆದ್ರು ಹೋಗ್ಬಿಡುತ್ತೆ. ಅಲ್ಲ, ಚಂದ ಕಾಣಲ್ಲ, ಹಾಳಾಗತ್ತೆ, ಅದು ಬೇರೆ ಅಣ್ಣ ತಮ್ಮಂದಿರೆ. ಬಟ್ ನಾನು ಹೇಳ್ತಾ ಇರೋದು ಪರ್ಟಿಕ್ಯುಲರ್ಲಿ ಪ್ಲಾಸ್ಟಿಕ್ ಬಗ್ಗೆ, ಪರ್ಟಿಕ್ಯುಲರ್ಲಿ ಒಂದು ಸ್ವಚ್ಛತೆ ಕಾಪಾಡೋದು. ತುಂಬಾ ವಿಸಿಬಲ್ ಆಗಿ ದಪ್ಪಾಗಿ ಎಲ್ಲೆಲ್ಲೋ ಅಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲೊಂದ್ ಕಡೆ ನಾವು ಸ್ನಾನ ಘಟ್ಟಕ್ಕೆ ಹೋಗಿರ್ತೀವಿ, ಅಲ್ಲಿ ಎಲ್ಲ ಬಟ್ಟೆಗಳನ್ನೆಲ್ಲ ಇದ್ ಮಾಡಿ ಹೋಗೋದು. ಅದಕ್ಕೆ ಆದಂತ ಜಾಗಗಳಿರ್ತವೆ, ಅಲ್ಲಿಗಾದ್ರೂ ಹೋಗಿ ತಗೊಂಡೋಗಿ ಹಾಕಿ. ಹೌದು, ನಮ್ಮ ಮನೆ ಅನ್ನೋದನ್ನು ಎಲ್ಲಿವರೆಗೂ ಸಮಾಜವನ್ನ ಪ್ರಕೃತಿಯನ್ನು ತನ್ನ ಮನೆ ಅಂತ ಭಾವಿಸೋದಿಲ್ವೋ, ಇಂಥ ಅನರ್ಥಗಳನ್ನು ಅವನು ಬಹಳ ಸಲೀಸಾಗಿ ಮಾಡ್ತಾ ಹೋಗ್ತಾನೆ. ನಮ್ಮ ಮನೆಗಳು ಅದೇ ನಮ್ಮ 2 BHK 1 BHK ಗಳಿಗೆ ಮೀಸಲಾಗ್ಬಿಟ್ಟಿದೆ. ನಮ್ಮ ಮನಸ್ಸಿನೊಳಗೆ ಅದು ಇನ್ನೂ ಚಿಕ್ಕದಾಗ್ಬಿಟ್ಟಿದೆ. ಭಯಂಕರ ಆ ವಿಶಾಲತೆ ಬಹಳ ಸಂಕುಚಿತ ಆಗ್ಲಿಕ್ಕೆ ಬಹಳ ದೊಡ್ಡ ಕಾರಣ. ಈಗ ಸಂಬಂಧಗಳು ಅಷ್ಟೇ, 1, 2, 3 ಅವಿಭಕ್ತ ಕುಟುಂಬಗಳು, ಹೆಂಡತಿ ಮಕ್ಕಳು, ಇಷ್ಟು ಬಿಟ್ರೆ ಅವನಿಗೆ ಹೊರಗಡೆ ಅವರೆಲ್ಲ ಶತ್ರುಗಳೇ. ಬಹುಶಃ ಈ ಕಾರಣಗಳಿಗೆ ಅವನು ಸಮಾಜದಲ್ಲಿ ತನ್ನ ಮನೆ ಮನಸ್ಸು, ಯಾವಾಗ ನೀವು ಹೇಳಿದ್ರಿ ಮನಸ್ಸಲ್ಲೇ ಅವನು ತುಂಬ ಸಂಕುಚಿತವಾದಾಗ ಹೊರಗಡೆ ಸಮಾಜದ ಸ್ವಚ್ಛತೆಯ ಬಗ್ಗೆ ಯೋಚನೆ ಮಾಡೋ ಪ್ರಜ್ಞೆ ಖಂಡಿತ ಕಳ್ಕೊಂಡಿರ್ತಾನೆ ಅವನು. ಅಷ್ಟೆಲ್ಲ ಯೋಚನೆಗಳು ಇರಲ್ಲ, ಅಷ್ಟು ವಿವೇಚನೆಗಳು ಇರಲ್ಲ, ಅದನ್ನ ಅಷ್ಟು ಹೇಳ್ಕೊಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಮನೆಯವರು ಇರಲ್ಲ, ಅವ್ರಿಗೆ ಅದ್ರ ಬಗ್ಗೆ ಯೋಚನೆ ಇರಲ್ಲ. ನಿಜ. ನೀವು ಬಹಳಷ್ಟು ಸಾರಿ ನಾನು ಇಂಟರ್ವ್ಯೂಗಳು ನೋಡ್ತಾ ಇದ್ದೆ, ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಆಧ್ಯಾತ್ಮಿಕತೆಯಿಂದ ತೀರಾ ನೇರವಾಗಿ ಹೇಳಲ್ಲ, ನೀವು ಪ್ರಕೃತಿಯನ್ನು ತುಂಬ, ಅದನ್ನೇ ನೀವು ಸ್ವಯಂ ದೇವರು ಅಂತ ಭಾವಿಸಿದ್ದೀರಿ ಅಥವಾ ಪ್ರಕೃತಿ ಬಗ್ಗೆನೇ ಹೇಳ್ತಾ ಇರ್ತೀರಿ, ಅದ್ರ ಬಗ್ಗೆ ಕಾಳಜಿ ತೋರಿಸ್ತಾ ಇರ್ತೀರಿ. ನನಗನ್ನಿಸುತ್ತೆ ಪಠ್ಯ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಅರ್ಥಾತ್ ಪ್ರೈಮರಿ ಎಜುಕೇಷನ್ನಲ್ಲಿ ಈ ಪರಿಸರ ಸಂರಕ್ಷಣೆ ಅಥವಾ ಅವುಗಳ ಕಾಳಜಿ ಅಥವಾ ಮರಗಳ ಕುರಿತು ಮಹತ್ವ, ಪ್ರಕೃತಿ ಶಿಕ್ಷಣ ಆದರೂ ಅದನ್ನು ಕೊಡೋದು ಬಹಳ ಮುಖ್ಯ ಅಂತ. ಯಾಕಂದ್ರೆ ನೀವು ಇಷ್ಟೊತ್ತು ಹೇಳಿದ್ದೆಲ್ಲ ಅದರಲ್ಲಿ ಬರುತ್ತೆ. ಒಂದು ಪ್ಲಾಸ್ಟಿಕ್ ಮಣ್ಣಿಗೆ ಎಷ್ಟು ವಿನಾಶ ತರಬಹುದು ಅನ್ನೋದನ್ನು ಇವತ್ತು ಯಾವ ಶಾಲೆಯಲ್ಲಿ, ಬಹುಶಃ ಪರೀಕ್ಷೆಯ ಕಾರಣಕ್ಕೆ ವಿಜ್ಞಾನ ಮೇಷ್ಟ್ರು ಒಂಚೂರು ಪಾಠ ಮಾಡ್ಬೋದು, ಅದು ಬಿಟ್ಟು ಮಾಸ್ಟರ್ಗೆ ಎಷ್ಟು ಗೊತ್ತಿದೆ, ಅವ್ರ ಮೇಷ್ಟ್ರು ಎಷ್ಟು, ಅವ್ರಿಗೆ ಸಂಬಳ ಎಷ್ಟು ಬರಬೇಕು ಅದಕ್ಕೆ ಮಾತ್ರ ಹೇಳ್ಕೊಟ್ಟಿದ್ದಾರೆ. ನಾನು ಹಳೆ ಕಾಲದವನು ಅಂತ ಅನಿಸ್ಬೋದು, ಬಟ್ ನಾವು ಕಲಿತಾ ಇರ್ಬೇಕಿದ್ರೆ ಇದ್ದಂಥ ಟೀಚರ್ಗಳ ಮನಸ್ಥಿತಿಗೂ ಇವತ್ತಿನವ್ರ ಮನಸ್ಥಿತಿಗೂ ಎಷ್ಟು ವ್ಯತ್ಯಾಸ ಇದೆ. ನೀವು ಒಂದು ಕೋಟ್ ಮಾಡೋದಾದ್ರೆ, ಅಲ್ಲ ಅಂದ್ರೆ ಆ ಪ್ಯಾಷನ್ ಎಷ್ಟರ ಮಟ್ಟಿಗಿದೆ ಅಂತ ಅನ್ನೋದನ್ನ ನಾನು ಕೇಳ್ತಾ ಇರೋದು. ಓಕೆ, ಮಕ್ಕಳನ್ನ ತನ್ನ ಮಕ್ಕಳು ಅಂದುಕೊಳ್ಳೋ ರೇಂಜಿಗೆ ಇಲ್ಲ. ಈಗ ಒಂದೇಟ್ ಹೊಡೆದ್ರೆ ಅಪ್ಪ ಅಮ್ಮನೆ ಬಂದು ಮೇಷ್ಟ್ರಿಗೆ ಹೊಡೆಯೋ ಕಾಲ, ಹಾಗಾಗಿ ಅವ್ರಿಗೂ ಕೂಡ ಆಸಕ್ತಿ ಕಡಿಮೆ ಆಗ್ಬಿಟ್ಟಿದೆ. ಯಾಕೆ ಬೇಕಪ್ಪ, ಈಗ ಮೊದ್ಲಿಲ್ಲ ಮೇಷ್ಟ್ರೆ ಒದಿರಿ ಹೇಳ್ತೀನಿ ನನ್ನ ಮಗ. ನಾನು ಅದೇ ಟೀಚರ್ಸ್ ಅನ್ನ ಬ್ಲೇಮ್ ಮಾಡ್ತಿರೋದಲ್ಲ, ಅವ್ರಿಗೂ ಏನಾಗಿದೆ ಅಂತಂದ್ರೆ ಅವ್ರಿಗೆ ಪಾಠ ಮಾಡಿ ಇದ್ ಮಾಡಿದ್ರೆ ಸಾಕಪ್ಪ, ನಂಗೇನು ಪ್ರಾಬ್ಲಮ್ ಆಗದೆ ಇರಿದ್ರೆ ಸಾಕಪ್ಪ ಅನ್ನೋದು ಕೂಡ ಒಂದ್ ಕಡೆ ಇದಾಗ್ಬಿಟ್ಟಿರುತ್ತೆ. ಪ್ಲಸ್ ಅದ್ರ ಜೊತೆಗೆ ಇನ್ನೂ ಒಂದು ಸೈಡಲ್ಲಿ ನೋಡೋದಾದ್ರೆ ಅವ್ರಿಗೂ ಕೂಡ ಕೆಲವೊಂದು ಲಿಮಿಟೇಷನ್ಗಳು ಕೂಡ ಬಂದ್ಬಿಟ್ಟಿದೆ. ಸೊ ಆ ಥರದ್ದು ಕೂಡ ಪರಿಸ್ಥಿತಿ ಇದೆ. ಅದ್ಭುತ. ಈಗ ಬಹಳ ಮುಖ್ಯವಾಗಿ ಒಂದು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ನಿಮಗೆ ಪರಿಚಯ ಆಗಿದ್ದೆ ಹೇಗೆ, ಅಥವಾ ನೀವು ಅದಕ್ಕೆ ಎಂಟ್ರಿ ಕೊಟ್ಟಿದ್ದೆ ಹೇಗೆ? ನಾನು ಎಂಟ್ರಿ ಯಾವತ್ತು ಆ ಒಟ್ಟಾರೆ ಪ್ರಾಜೆಕ್ಟ್ ನಿಮಗೆ ಬಂದಿಲ್ಲ. ನಾನು ಅದಾಗ್ಲೇ ಅಂದ್ರೆ ETVಯಲ್ಲಿ ಕೆಲಸ ಮಾಡ್ತಿದ್ದೆ. ETV ಅಂದ್ರೆ ರಿಲಯನ್ಸ್ನವರು, ಅಂದ್ರೆ ಅಂಬಾನಿಯವರ ಸಮೂಹ ಅದನ್ನ ಇವರು ರಾಮೋಜಿ ರಾವ್ ಅವರಿಂದ ತಗೊಂಡಾಗ್ಲೇನೆ ಪರಮೇಶ್ವರ್ ಗುಂಟ್ಕಲ್ ಅವರು ಝೀಯಲ್ಲಿದ್ದರು. ಝೀಯಿಂದ ಅವ್ರನ್ನ ಕನ್ನಡದಕ್ಕೆ ಕರೆಸಿದ್ರು. ಸೊ ಆಗ ನಾನು ಝೀಯಲ್ಲಿ ವಾಯ್ಸ್ ಓವರ್ ಮಾಡ್ತಾ ಇದ್ದೆ.
ಜೀ ಕನ್ನಡದಲ್ಲಿ ನೀವು ಜೀ ಕನ್ನಡದ ಹಿನ್ನೆಲೆ ಧ್ವನಿಯನ್ನು ಮಾಡ್ತಾ ಇದ್ದೆ. ಅವರು ಅಲ್ಲಿಂದ ಇಲ್ಲಿಗೆ ಬರ್ತಾ ನನ್ನನ್ನು ಕರೆದ್ರು, ಸೊ ನೀವು ಬರಬೇಕು ಅಂತ ಹೇಳ್ಕೊಂಡು. ಹಾಗೆ ಅದು ಕೆಲಸ ನಾವು ಮಾಡ್ತಾ ಇದ್ವಿ. ಪುಟ್ಟಗೌರಿ ಮದುವೆಯಿಂದ ಕೆಲಸ ಸ್ಟಾರ್ಟ್ ಆಯಿತು. ಪ್ಲಸ್ ಇಡೀ ಈ ಟಿವಿ ಅಂದ್ರೆ ಇವತ್ತಿನ ನ್ಯೂಸ್ 18 ಕಲರ್ಸ್ ಕನ್ನಡ. ಕಲರ್ಸ್ ಕನ್ನಡ, ಹೌದು. ನ್ಯೂಸ್ 18 ಅದೇ ಸಂಸ್ಥೆಗೆ ಸಂಬಂಧಿಸಿದ್ದ? ಹೌದು. ಈ ಟಿವಿ ನ್ಯೂಸ್, ಈ ಟಿವಿ ನ್ಯೂಸ್ ಎರಡು ಬೇರೆ ಬೇರೆ. ತೆಲುಗಲ್ಲಿ ಈಗಲೂ ಅದೇ ತರ ಇದೆ ಅನ್ಸುತ್ತೆ ಈ ಟಿವಿ. ಅವರು ಈ ಟಿವಿ ತೆಲುಗನ್ನ ಅವರು ಕೊಡ್ಲಿಲ್ಲ, ಬೇರೆಲ್ಲಾ ಭಾಷೆಯ ಇದನ್ನ ಮಾರಾಟ ಮಾಡಿದ್ರು. ಈ ಟಿವಿ ತೆಲುಗನ್ನು ಮಾತ್ರ ಉಳಿಸ್ಕೊಂಡ್ರು. ಹೌದು, ಈಗಲೂ ಅದು ಹಾಗೆ ಇದೆ. ಹಾಗೆ ಅವರು ಉಳಿಸ್ಕೊಂಡಿದ್ದಾರೆ. ಸೊ ಪರಮೇಶ್ವರ್ ಗುಂಡ್ಕಲ್ ಅವರು ನಿಮ್ಮನ್ನ ಗ್ರೂಪಿಗೆ ಸೇರಿಸ್ಕೊಂಡ್ರು ಅವಾಗ ಕನ್ನಡದ ಈ ಟಿವಿ ಕನ್ನಡದ ಇದಕ್ಕೆ ಟೀಮ್ಗೆ. ಅಫ್ಕೋರ್ಸ್ ನಾನು ಫ್ರೀಲ್ಯಾನ್ಸರ್ ಆಗೇನೆ ಕೆಲಸ ಮಾಡ್ತಿದ್ದು. ಸೊ ಫುಲ್ ಟೈಮ್ ಎಲ್ಲೂ ಅದಾದ ನಂತರ ಸುವರ್ಣದಲ್ಲಿ ಪ್ರೋಮೋ ಚೀಫ್ ಆಗಿ ಇದ್ದವನು, ಅದು ಬಿಟ್ಟ ನಂತರ ನಾನು ಎಲ್ಲೂ ಫುಲ್ ಟೈಮ್ ಕೆಲಸ ಮಾಡಿಲ್ಲ. ನನ್ನ ಸಂಸ್ಥೆಗೆ ಈಗ ನಂದೇ ಸಂಸ್ಥೆ ನಡೆಸ್ತಾ ಇದ್ದೀನಿ. ಅದಕ್ಕೆ ಅದ್ರ ಬಗ್ಗೆ ನಾನು ಕೇಳ್ತೀನಿ. ನಿಮ್ಮ ಸಂಸ್ಥೆ ಅದರ ಒಟ್ಟು ಉದ್ದೇಶ ಅಥವಾ ಅದು ಏನು ಉದ್ದೇಶದ ಮೇಲೆ? ಮುಖ್ಯವಾಗಿ ಮೂಲ ಉದ್ದೇಶ ಇರೋದು ಅಂತಂದ್ರೆ ನಾವು ಭಾಷೆ ರಿಲೇಟೆಡ್ ವರ್ಕ್ಗಳನ್ನು ಮಾಡೋದು. ಅಂದ್ರೆ ಪ್ರಾಜೆಕ್ಟ್ಗಳನ್ನು, ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಅದು ಅಂದರೆ ಟ್ರಾನ್ಸ್ಲೇಷನ್ಸ್ ಇರ್ಬೋದು, ವಾಯ್ಸ್ ಓವರ್ಸ್ ಇರ್ಬೋದು, ಡಬ್ಬಿಂಗ್ ಇರ್ಬೋದು. ನನ್ನ ಮುಖ್ಯ ಇದೇನೆ ಅದಾಗಿರೋದ್ರಿಂದ ಅದ್ರ ಜೊತೆಗೇನೆ ಶೂಟಿಂಗ್ ರಿಲೇಟೆಡ್ ಅಂದರೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಬಂದರೆ ಮಾಡ್ತೀವಿ. ಕಮರ್ಷಿಯಲ್ ಇದನ್ನು ಕೂಡ. ಸೊ ಅದು ಅವತ್ತಿಗೆ ನೀವು ಸಂಸ್ಥೆ ಕಟ್ಟಿದ್ರ ಆಲ್ರೆಡಿ? ಆವಾಗಿನ ಸಂಸ್ಥೆ ಬೇರೆ ಇತ್ತು, ಬಟ್ ಈ ಸಂಸ್ಥೆ ಕಳೆದ 4-5 ವರ್ಷಗಳಿಂದ ಕೆಲಸ ಮಾಡ್ತಿದ್ದೆ. 2020-21 ಕೆಲಸ ನಾವು ಮಾಡ್ತಿದ್ದೀವಿ. ಬಟ್ ಅಲ್ಲಿಗೆ ಹೋಗೋಣ. ಪರಮೇಶ್ವರ್ ಗುಂಡ್ಕಲ್ ಅವರು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡ್ರು ಅಂದ್ರೆ ಅಲ್ಲಿಂದ ಏನಾಯ್ತು? ಅದೇ ಅಲ್ಲಿ ಶೋಗಳೆಲ್ಲ ಬಂತು. ಇಂಡಿಯನ್ ಅನ್ನುವಂಥ ಶೋ ಬಂತು, ಅದು ಕೂಡ ಸಿಮಿಲರ್. ಈ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಆ ಥರದ ಸಿಮಿಲರ್ ಶೋ. ಅದು ಕೂಡ ತುಂಬ ಚೆನ್ನಾಗಿ ಜನರನ್ನು ರೀಚ್ ಆಯಿತು. ಬಟ್ ಮೊದಲ ಬಾರಿಗೆ ಹಿಂದಿ ಆದ ನಂತರ ಮೊದಲಿಗೆ ಬೇರೊಂದು ರೀಜನಲ್ ಚಾನಲಲ್ಲಿ ಅಂದರೆ ಕನ್ನಡದಲ್ಲೇ ಬಿಗ್ ಬಾಸ್ನ ಇಂಟ್ರಡಕ್ಷನ್ ಆಗೋ ತಯಾರಿ ಆಗ್ತಾ ಇತ್ತು. ಸೊ ಅದರಲ್ಲಿ 2 ವಾಯ್ಸ್ನ ಅವಶ್ಯಕತೆ ಆವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಒಂದು ವಾಯ್ಸು ನರೇಟರ್ನ ವಾಯ್ಸು, ಇನ್ನೊಂದು ವಾಯ್ಸು ಕಮಾಂಡಿಂಗ್ ವಾಯ್ಸು ಅಂತ. ಸೊ ನರೇಟರ್ ವಾಯ್ಸ್ ಅಂತಂದರೆ ಅದೇ ಟೈಮು ಅದಿದೆಲ್ಲ ಹೇಳುವಂಥದ್ದು, ಎಂಡಿಂಗಲ್ಲಿ ಟೈಮಿಂಗ್ಸ್. ಹೌದು. ಕಮಾಂಡಿಂಗ್ ವಾಯ್ಸ್ ಅಂತಂದ್ರೆ ಅಲ್ಲಿರುವಂಥ ಒಳಗಿರೋರ ಜೊತೆ ಮಾತನಾಡುವಂಥ ಆನ್ ದಿ ಸ್ಪಾಟ್ ಅಲ್ಲಿನ ಮಾತಾಡಬೇಕಿರುತ್ತೆ. ಆ ಕಮಾಂಡಿಂಗ್ ವಾಯ್ಸ್ನ ಅವಶ್ಯಕತೆ ಇತ್ತು. ಯಾರಾದರೂ ಗೊತ್ತಿದ್ರೆ ಹೇಳಿ ಅನ್ನೋದನ್ನ ಹೇಳಿದ್ರು. ಸೊ ನಾವು ಹಾಗೆ ಸಜೆಷನ್ ಮಾಡಿ ಯಾರನ್ನೊಬ್ರನ್ನ ಆಯ್ಕೆ ಮಾಡಿದ್ರು ಅವರು. ಸೊ ಅದು ಆಯ್ತು. ಅದು ನಾನು ಚಾನಲ್ ಯಾವುದೇ ಪ್ರಕ್ರಿಯೆಯಲ್ಲೂ ಕೂಡ ನಾನು ಇನ್ವಾಲ್ವ್ ಆಗಲ್ಲ. ಸೊ ಆ ಕಮೆಂಡಿಂಗ್ ವಾಯ್ಸ್ ಅಲ್ಲಿ ನೀವು ಇನ್ವಾಲ್ವ್ ಇಲ್ಲ. ಇವತ್ತಿನ ತನಕ ನಾನು ಆ ಕೆಲಸನೂ ಮಾಡಿಲ್ಲ. ಜನರಿಗೆ ಅದೊಂದು ಕನ್ಫ್ಯೂಷನ್ ಇದೆ. ನಾನು ಮಾಡಿರುವಂಥದ್ದು ನರೇಟರ್ ವಾಯ್ಸ್. ಸೊ ಅದು ಹೇಗೆ ಅಂತಂದ್ರೆ ಅದೇ ದಿನ 31 ಬೆಳಗ್ಗೆ 7:30 ಅಂತ ಹೇಳಿ. ಸೊ ಹೀಗೆ ಟೈಮ್ ಇದೆಲ್ಲ ಬರುತ್ತೆ. ಮತ್ತೆ ಮೊದಲೆಲ್ಲ ಬರ್ತಿತ್ತು, ನಾನು ಒಂದಷ್ಟು ಶೋ ನೋಡಿದೆ, ಅಲ್ಲಿ ಯಾರೋ ಕೂತ್ಕೊಂಡು ಮಾತಾಡ್ತಿದ್ರೆ ನೀವು ಅದನ್ನು ಕೂಡ ಹೇಳ್ತಿದ್ರಿ. ಇಲ್ಲಿ ಇವರ ಬಗ್ಗೆ ಮಾತನಾಡ್ತಿದ್ದಾರೆ ಅಥವಾ ಇವ್ರ ಬಗ್ಗೆ ಮಾತಾಡ್ತಿದ್ದಾರೆ, ಇಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ನಡೀತಿದೆ ಅಂತ ಹೇಳ್ಕೊಂಡೆಲ್ಲ ಬರುತ್ತೆ. ಅಥವಾ ಎಂಡ್ನಲ್ಲಿ ಒಂದು ಸಮಪ್ ಥರ ಮಾಡ್ತಿದ್ರು. ಯಾಕಂದ್ರೆ ಒಂದು ಇಡೀ ಎಪಿಸೋಡಿನ ಸಾರಾಂಶವನ್ನ ಹೇಳಿ ನಾಳೆಗೆ ಅಥವಾ ಮುಂದಿನ ಸಂಚಿಕೆಗೆ ಏನನ್ನ ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಅದರಲ್ಲಿ ಹೇಳ್ತಿದ್ರು. ಅದು ಆಯಾಯ ದಿನನೇ ಬರೆದು ಆ ಕ್ಷಣದಲ್ಲಿ ಅಂದ್ರೆ ಸ್ಕ್ರಿಪ್ಟ್ ಬರ್ತಿತ್ತು. ಅದನ್ನ ನಾನು ಕೂಡಲೇ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತಾ ಇದ್ದೆ. ಅದು ಇತ್ತೀಚಿನ 1-2-3 ಸೀಸನ್ಗಳಲ್ಲಿ ಅದರ ಬಳಕೆ ಕಡಿಮೆ ಆಗಿದೆ ಅನ್ನೋದಕ್ಕಿಂತ ಇಲ್ವೇ ಇಲ್ಲ ಅನ್ನೋ ತರ ಒಂದು ಇಡೀ ಸೀರೀಸ್ ಅಲ್ಲಿ 1 ಅಥವಾ 2 ಸತಿ ಬಳಕೆ ಆಗ್ತದೆ, ಅನಿವಾರ್ಯ ಇದ್ದಾಗ ಮಾತ್ರ. ಯಾಕಂದ್ರೆ ಅದರ ಫಾರ್ಮ್ಯಾಟ್ ಸ್ವಲ್ಪ ಅವರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಸೊ ಈ ಫಸ್ಟ್ ಬಂದಾಗ ಬಿಗ್ ಬಾಸ್ ಕನ್ನಡಕ್ಕೆ ಬಂದಾಗ ನಿಮಗೆ ಅಂದ್ರೆ ಬಹುಶಃ ನೀವು ಅಲ್ಲೇ ಇರೋರಾಗಿ ನಿಮಗೆ ಗೊತ್ತಿಲ್ಲ, ನಿಮಗೆ ಆ ಕುತೂಹಲ ಏನಿರುತ್ತೋ. ಬಟ್ ಹೊರಗಿನವರಾಗಿ ಬಿಗ್ ಬಾಸ್ ಅಂದ್ರೇ ಒಂದು ವಿಶೇಷ ಕಾರಣ, ಸುದೀಪ್ ಸರ್ ಕಾರಣಕ್ಕೋ ಅಥವಾ ಅದಕ್ಕಿರೋ ಒಂದು ವಿಶಾಲತೆಯ ಕಾರಣಕ್ಕೋ ಕೋಟ್ಯಾಂತರ ಜನ ನೋಡ್ತಾರೆ ಅನ್ನೋ ಕಾರಣ. ಬಟ್ ಅವತ್ತಿಗೆ ಈ ಶೋ ಬಗ್ಗೆ ನಿಮಗೆ ತುಂಬ ಆಸಕ್ತಿ ಇತ್ತ? ಕನ್ನಡಕ್ಕೆ ಬರೋ ಟೈಮಲ್ಲಿ ನಿಜವಾಗ್ಲೂ ಇತ್ತ? ಅಥವಾ ಅದ್ರ ಬಗ್ಗೆ ಕುತೂಹಲ ಎಲ್ಲ ಮೀಡಿಯಾದಲ್ಲಿ ಇತ್ತ? ಯಾಕಂದ್ರೆ ನಾವು ಹೊರಗಿನವರು ನಿಮ್ಮ ಕೇಳಿ ನಮಗೊಂದು ಕುತೂಹಲ. ಇಲ್ಲ, ಕುತೂಹಲ ಅಂದ್ರೆ ನೀವು ಕುತೂಹಲ ಇರೋದು ಸಹಜ. ಮತ್ತೆ ಒಂದು ಸಂಸ್ಥೆ ಒಂದು ಶೋ ಮೇಲೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ
ಆ ಚಾನಲ್ನಲ್ಲಿ ತರಬೇಕು ಅಂತಂದರೆ ಅವರು ಅಷ್ಟು ಧೈರ್ಯ ಹಾಕಿರಬೇಕಾಗತ್ತೆ. ಈಗ ಒಂದು ಮೂವಿ ಮಾಡಬೇಕು, ಅದಕ್ಕೆ ಒಂದು 100 ಕೋಟಿ ಹಾಕಬೇಕು, 200 ಕೋಟಿ ಹಾಕಬೇಕು ಅಂತಂದರೆ ಅವ್ರು ಅಷ್ಟು ಧೈರ್ಯ ಅದ್ರ ಮೇಲೆ ಹಾಕಬೇಕಾಗಿರುತ್ತೆ. ಅದಾದ್ಮೇಲೆ ಜನ ಎಷ್ಟು ಸ್ವೀಕಾರ ಮಾಡ್ತಾರೆ ಅನ್ನೋದು ಅದ್ರ ಮೇಲೆ ಬಿಟ್ಟಿದ್ದು. ಬಟ್ ಇದು ಬಿಗ್ ಬಾಸ್ ಅನ್ನುವಂತಹ ಶೋ ನಿಮಗೆ ಇಂಟರ್ನ್ಯಾಷನಲಿ ಕೂಡ ತುಂಬಾನೇ ಸಕ್ಸಸ್ಫುಲ್ ಆಗಿರುವಂತಹ ಫಾರ್ಮ್ಯಾಟ್. ಬಿಗ್ ಬ್ರದರ್ ಅಂತ ಇಂಟರ್ನ್ಯಾಷನಲಿ ಸಕ್ಸಸ್ ಆಗಿರುವಂತಹ ಫಾರ್ಮ್ಯಾಟ್. ಅದು ಭಾರತಕ್ಕೆ ಬಂದಾಗ ಅದನ್ನ ಬಿಗ್ ಬಾಸ್ ಅಂತ ಮಾಡಿದ್ರು. ಅದು ಅದರದೇ ಆದಂತಹ ರೂಪ ಪಡ್ಕೊಳ್ತು, ಮತ್ತೆ ಭಾರತಕ್ಕೆ ತಕ್ಕ ಹಾಗೆ ಅದನ್ನು ಸ್ವಲ್ಪ ಬದಲಾವಣೆಗಳನ್ನ ಕೂಡ ಮಾಡಿಕೊಂಡ್ರು. ಸೊ ಮತ್ತೆ ಸಕ್ಸಸ್ ಆಯಿತು. ಹಿಂದಿಯಲ್ಲಿ ಅದಾಗಲೇ ಸಕ್ಸಸ್ ಆಗಿರುವಂತಹ ಧೈರ್ಯ ಕೂಡ ಇತ್ತು. ಸೊ ಅದನ್ನ ಕನ್ನಡಕ್ಕೆ ತರಬೇಕಿದ್ರೆ ಆ ಧೈರ್ಯದಲ್ಲಿ ತಂದಿದ್ರು. ಸೊ ನಾನು ಅದಾಗಲೇ ಹಿಂದಿಯ ಶೋವನ್ನು ನೋಡಿದ್ದೆ. ಸೊ ಶೋ ಅದ್ರ ಬಗ್ಗೆ ನನಗೆ ಅಂದ್ರೆ ವಿಶೇಷವಾದ ಅಭಿಮಾನ ಇತ್ತು. ಅಲ್ಲಿ ಸಲ್ಮಾನ್ ಖಾನ್ ಅವರೇ ಇಲ್ಲ, ಸಲ್ಮಾನ್ ಖಾನ್ ಅವರು ತುಂಬಾ ನಂತರ ಬಂದ್ರು. ಐ ಥಿಂಕ್ 5-6ನೇ ಸೀಸನ್ ಇಂದ ಬಂದ್ರು ಅನ್ಸುತ್ತೆ, ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಆರಂಭದಲ್ಲಿ ಬೇರೆ ಬೇರೆ ಆಂಕರ್ಗಳು ಇದ್ರು ಅದರಲ್ಲಿ. ಒಂದು ಸೀಸನ್ ಶಿಲ್ಪಾ ಶೆಟ್ಟಿ ಅವ್ರು ಮಾಡಿದ್ರು, ಅರ್ಷದ್ ವರ್ಸಿ ಅವ್ರು ಮಾಡಿದ್ದಿದೆ, ಅಮಿತಾಬ್ ಬಚ್ಚನ್ ಅವ್ರು ಮಾಡಿದ್ದಿದೆ. ಸೊ ಹೀಗೆ ಬೇರೆ ಬೇರೆ. ಹೌದು. ಓಕೆ, ನಾವು 200 ಕಿಡ್ಸು ನಮ್ಗೆ ಅದ್ರ ಬಗ್ಗೆ ಹೌದು ಬಹುಶಃ ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡ್ರು ಇರ್ಬೋದು. ನನ್ಗೆ ಅದು ಹೊಸದು. ಹೌದಾ, ಅಮಿತಾಬ್ ಬಚ್ಚನ್ ಅವ್ರು ಕೋಟ್ಯಾಧಿಪತಿ ಮಾಡಿಕೊಡ್ತಕ್ಕಂಥ ಮಹಾನುಭಾವರು ಬಿಗ್ ಬಾಸ್ ಮಾಡಿಕೊಟ್ಟಿದ್ರು. ಆಡು ಮುಟ್ಟದ ಸೊಪ್ಪಿಲ್ಲ, ಅಮಿತಾಬ್ ಬಚ್ಚನ್ ಮಾಡದೇ ಇರೋ ಕೆಲಸ ಇಲ್ಲ. ನೋಡಿ, ಇವ್ರ ಧ್ವನಿ ಅಥವಾ ವಯಸ್ಸೋರ್ ಲೋಕ ಅಂತ ಬಂದಾಗ ಅವ್ರು ಇನ್ನೂ ಅದ್ಭುತ. ಅದರಲ್ಲಿ ತುಂಬಾ ಕೆಲಸ, ತುಂಬಾ ಆಳವಾಗಿ ಕೆಲಸ ಮಾಡಿದ್ದಾರೆ ಅವರು. ಸೊ ಎಸ್. ಬಟ್ ನೀವು ಮೊದಲನೇ ಸೀಸನ್ ಇಂದಲೇ ಬಿಗ್ ಬಾಸ್ಗೆ ಮೊದಲನೇ ಸೀಸನ್ ಮಾಡಿದೆ, 2ನೇ ಸೀಸನ್ ಇನ್ನೊಂದು ಚಾನಲ್ಗೆ ಹೋಯ್ತು. ಸೊ ಅದು ಮಾಡಿಲ್ಲ. ಬಿಟ್ರೆ 11 ಸೀಸನ್ಗಳಲ್ಲಿ 10 ಸೀಸನ್ ಪ್ಲಸ್ OTT ಸೀಸನ್ ಮಾಡೋ ಅವಕಾಶ ಸಿಕ್ಕಿದೆ ನನಗೆ. ಓಕೆ, ಬಟ್ ಎಕ್ಸಾಕ್ಟ್ಲಿ ಅವ್ರು ಕೊಟ್ಟಿದ್ದಷ್ಟೇ ನೀವು ವಯಸ್ಸವ್ರು ಮಾಡಿ ಕಳಿಸ್ತಿದ್ರ ಅಥವಾ ನೀವೇನಾದ್ರೂ ಇನ್ಪುಟ್ ಕೊಡ್ತಿದ್ರ? ಹಿಂಗೆ ಇಲ್ಲ, ನನಗೂ ಅದಕ್ಕೂ ಅಂದ್ರೆ ನಾನು ಅದು ಅಂದ್ರೆ ಅದು ನನ್ನ ಅಧಿಕ ಪ್ರಸಂಗ ಆಗ್ಬಿಡುತ್ತೆ. ನಾನು ಅದರಲ್ಲಿ ಅದು ನಿಮ್ಮ ಜಾಣ್ಮೆ, ಅದು ಇವರ ಅದ್ಭುತ ವ್ಯಕ್ತಿತ್ವ. ಆದ್ರೆ ನಮಗನ್ಸೋದೇನು, ಇವರೇ ಬಿಗ್ ಬಾಸ್ ಇರ್ಬೋದು ಅಥವಾ ಧ್ವನಿ ಅನುಸರಿಸಿದಾಗ. ಈಗ ಬಹುಶಃ ಸೋನು ನಿಗಮ್ ಹಾಡಿದಾಗ ಗಣೇಶ್ ಅವರೇ ಹಾಡಿದ್ದಾರೆ ಅನ್ನೋ ಒಂದು ಭಾವನೆ ಬರುತ್ತಲ್ಲ, ಹಾಗೆ ಬಿಗ್ ಬಾಸ್ ನೋಡಬೇಕಾದ್ರೆ ನಿಮ್ಮ ಧ್ವನಿಯ ಕಾರಣಕ್ಕೆ ನಾನು ವೈಯಕ್ತಿಕವಾಗಿ ಹೇಳೋದು, ಒಂದು ವೆಯ್ಟೇಜ್ ಭಾಳ ಕಾರಣಗಳಿಗೆ ಬಂದಿದೆ. ಸುದೀಪ್ ಸರ್ ಅನ್ನೋ ಮಹಾನುಭಾವರು, ಮತ್ತು ಆ ಕಾರ್ಯಕ್ರಮದ ರೂಪುರೇಷೆ, ಆ್ಯಂಡ್ ಇನ್ನೊಂದು ಇವರ ಧ್ವನಿ ಅಷ್ಟು ಅದ್ಭುತವಾಗಿ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅಲ್ಟಿಮೇಟ್ಲಿ ಅದು ಪ್ರೋಸೆಸ್ ಹೇಗಿರುತ್ತೆ ಅಂದರೆ, ನಿಮಗೆ ಮನೆಗೆ ಕಳಿಸ್ಕೊಡ್ತಾರೆ ಅಥವಾ ನೀವು ಕಲರ್ಸ್ಗೆ ಹೋಗಿ ಯಾಕಂದ್ರೆ ಅದನ್ನ ಸಾಮಾನ್ಯ ಜನಕ್ಕೆ ಅದು ಅರ್ಥವಾಗಲಿ, ನೀವು ವಾಯ್ಸ್ ಓವರ್ ಎಲ್ಲಿಂದ ಮಾಡ್ತೀರಿ? ಐ ಮೀನ್ ಚಾನಲ್ಗೆ ಹೋಗ್ತೀರಾ, ಅದನ್ನು ಆ ದಿನ ಹೆಂಗೆ ಕಳಿಸ್ಕೊಡ್ತಾರೆ ಅಂತ? ಇಲ್ಲ, ಬಿಗ್ ಬಾಸ್ ಅನ್ನೋ ಶೋದ ಮುಂದೆ ನಾನೇನೂ ಅಲ್ಲ. ನಾನು ಜಸ್ಟ್ ಅದಕ್ಕೆ ಸ್ಕ್ರಿಪ್ಟ್ ಏನು ಬರುತ್ತೆ ಅದಕ್ಕೆ ರೆಕಾರ್ಡಿಂಗ್ ಮಾಡಿ ಕಳಿಸೋದು ಮಾತ್ರ ಕೆಲಸ ಅಷ್ಟೆ. ಅದಕ್ಕಿಂತ ಮೀರಿ ಅದರಲ್ಲಿ ಬೇರೇನೂ ಇಲ್ಲ. ಸೊ ನೋಡಿ, ಅವರು ಹಾಗೆ ಹೇಳ್ಕೊಳ್ತಾರೆ. ಬಟ್ ಈಗ ಜನ ನಿಮ್ಮನ್ನು ಅಷ್ಟು ಪ್ರೀತಿಯಿಂದ ಕರೆಯೋದು ಅಲ್ಲ, ಅವರ ಪ್ರೀತಿಗೆ ಚಿರಋಣಿ, ಅದರಲ್ಲಿ ಏನೋ ಡೌಟೇ ಏನಿಲ್ಲ ನನಗೆ. ಅಲ್ವೇ? ಆದರೆ ನನ್ನ ಮನಸ್ಸಿನ ಭಾವನೆ ಅಷ್ಟೇ ಇದೆ, ಬೇರೇನಿಲ್ಲ. ಪ್ಲಸ್ ಏನಾಗುತ್ತೆ, ಒಂದು ಶೋ ಅಂತ ಬಂದಾಗ ನಾನು ಈಗ ಸುದೀಪ್ ಅವರೇ ಇರಬಹುದು, ಅಥವಾ ಈಗ ನಾನು ನರೇಟರ್ ಆಗಿ ಅದರಲ್ಲಿ ರೆಕಗ್ನೈಸ್ ಆಗಿರಬಹುದು, ಅಥವಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ 10-17 ಕಂಟೆಸ್ಟೆಂಟ್ಸ್ ಇರ್ಬೋದು, ಅವರು ಮಾತ್ರ ಕಾಣಿಸ್ತಾರೆ. ಆದರೆ ಅದರ ಸುತ್ತ 100-200 ಜನ ಕೆಲಸ ಮಾಡ್ತಿರ್ತಾರೆ. ಅದು ಶೂಟಿಂಗ್ ನಡೆಯೋದ್ರಿಂದ ಹಿಡಿದು ಎಡಿಟಿಂಗ್ ಆಗಿ ಔಟ್ಪುಟ್ ಬರೋ ತನಕ. ಬರೀ ಔಟ್ಪುಟ್ ಬರೋದು ಮಾತ್ರ ಅಲ್ಲ, ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಹೇಗೆ ಬಂತು ಹಾಗೆ ಬಿಗ್ ಬಾಸ್ ಪ್ರೆಸೆಂಟೆಡ್ ಬಾಯ್ ಅನ್ನೋ ಥರ ಅದಕ್ಕೆ ಒಂದು 10-12-17 ಸ್ಪಾನ್ಸರ್ಸ್ ಏನಿರ್ತಾರೆ, ಅವರನ್ನ ತರಿಸೋ ಮೂಲಕ ಇವರಿಗೆಲ್ರಿಗೂ ಕೂಡ ಉಣಬಡಿಸೋರು ಇರ್ತಾರಲ್ಲ, ಅವ್ರಿಗೂ ಕೂಡ ಕೆಲಸ ಇರುತ್ತೆ, ಅವರು ಕೂಡ ಇದಕ್ಕೆ ಕಾರಣೀಕರ್ತರಾಗಿರ್ತಾರೆ. ಸೊ ಅಷ್ಟೇ. ಅರ್ಥಾತ್ ಒಂದು ಯಶಸ್ಸಿನ ಹಿಂದೆ ಪುಟ್ಟ ಅಂದ್ರೆ ಒಂದು ದೊಡ್ಡ ಊಟದ ಕಾರ್ಯಕ್ರಮದಲ್ಲಿ ಎಲೆ ಎತ್ತದವರು ಕೂಡ ಬಹಳ. ಹೌದು, ನಾವು ಅದನ್ನು ಮರಿತೀವಿ ಅಷ್ಟೇ. ನಿಜ. ಈಗ ದೇವರ ಪೂಜೆ ಮಾಡಬೇಕಿದ್ರೆ ಅದು ನಿಮಗೆ ಇದನ್ನು ನೀವು ಎಲ್ಲಿ ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ, ದೇವರ ಪೂಜೆಯನ್ನ ನಾವು ಮನೇಲಿ ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವಿ. ಸೊ ನಾವು ಪೂಜಾರಿಯನ್ನ ಕರಿತೀವಿ, ಅವ್ರ ಹತ್ರ ಪೂಜೆ ಮಾಡಿಸ್ತೀವಿ, ಇತ್ಯಾದಿ. ಆ ಪೂಜೆ ನಾವು
ಹೇಗೆ ಮಾಡಲಿಕ್ಕೆ ನಮಗೆ ಪೂಜಾರಿಯ ಇದರ ಮೂಲಕ ನಮಗೆ ಎಷ್ಟು ಅಲ್ಲಿ ದೇವರ ಪುಣ್ಯ ಸಿಗುತ್ತೋ, ಆ ಪೂಜೆಗೆ ತಯಾರಿ ಮಾಡಿದಂತಹ ಒಬ್ಬ, ಅಂದ್ರೆ ಅಲ್ಲಿ ಕಸ ಗುಡಿಸಿ ಒರೆಸಿದವ್ರು ಇರ್ಬೋದು, ಹೂ ಕೊಯ್ದು ತಂದು ಕೊಟ್ಟವರಿರ್ಬೋದು, ಯಾರೋ ಒಬ್ಳು ಏನೋ ಒಂದು ಪಾತ್ರೆ ತೊಳೆದವಳು ಇರಬಹುದು, ಅದನ್ನ ಅವಳು ಸಂಪೂರ್ಣ ಸಮರ್ಪಣಾ ಭಾವದಿಂದ ಮಾಡಿದಾನೆ ಅಂತಂದ್ರೆ ಅವರಿಗೂ ಕೂಡ ಪುಣ್ಯದಲ್ಲಿ ಅಷ್ಟೇ ಪಾಲಿರುತ್ತೆ ಅಂತ. ಸೊ ಇಲ್ಲೂ ಅಷ್ಟೇನೆ, ಆ ಕೆಲಸ ಮಾಡಿದವರಿಗೆ ಅದು ಇರುತ್ತೆ, ಬಟ್ ಅದಕ್ಕೆ ನೇರವಾಗಿ ಅದು ಫಲ ಸಿಕ್ಕದೇ ಇರಬಹುದು. ಬಟ್ ಈವನ್ ನಮ್ಮ ಕೆಲಸದಲ್ಲೂ ಅಷ್ಟೇ, ನನಗೆ ಅದು ಯಾವುದೋ ಇದರಲ್ಲಿ ಬೈ ಚಾನ್ಸ್ ನನ್ನನ್ನು ಜನ ರೆಕಗ್ನೈಸ್ ಮಾಡ್ತಾರೆ, ಅದು ಯಾವುದೋ ಬೈ ಚಾನ್ಸ್ ನೀವೆಲ್ಲ ನನ್ನ ಗುರುತಿಸಿ ಕರೀತಿದ್ದೀರಿ, ಅದಕ್ಕೆ ಹೇಳಿದ್ದು ನಾನು. ಸೊ ನಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ನಾವು ಅದಕ್ಕೆ ಇವಾಗ ನನ್ನನ್ನೆಲ್ಲರೂ ಕರಿತಿದ್ದಾರೆ, ನನಗೆಲ್ಲ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತ ನಾವು ಬೀಗ್ಕೊಂಡು ಇದು ಮಾಡಿದ್ರೆ ನಾಳೆ ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ, ಸೊ ನಾಳಿನ ಏರಿಳಿತಗಳನ್ನು ನಮಗೆ ಸ್ವೀಕರಿಸೋದಕ್ಕೆ ನಾವು ತಯಾರಿಲ್ಲದೆ ಇದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲವನ್ನು ಹೇಗೆ ಬಂತೋ ಹಾಗೆ ಸ್ವೀಕರಿಸೋದು ಅಷ್ಟೆ. ಓಕೆ ಓಕೆ. ಬಟ್ ಇನ್ನೊಂದು ಪ್ರಶ್ನೆ, ನೀವು ಬಿಗ್ ಬಾಸ್ ಅಂದ್ರೆ ಹೋಗೋದು ಬಿಡೋದು ಅದಕ್ಕೆ ಚಾನಲ್ ವಿಚಾರ ಗೊತ್ತು, ಬಟ್ ಇಲ್ಲಿವರೆಗೂ ಅಂತ ಯಾವ ಕರೆಗಳು ನಿಮಗೆ ಅಂದ್ರೆ ನಿಮ್ಮನ್ನು ಒಳಗಡೆ ಕಳಿಸುವ ಪ್ರಯತ್ನಗಳು ಯಾವತ್ತಾದ್ರೂ ನಡೆದಿದ್ದು ಹೌದಾ, ಅಥವಾ ಯಾರಾದ್ರೂ ಅದಕ್ಕೆ ಅಪ್ರೋಚ್ ಮಾಡಿದ ಹೌದಾ? ಸುಮ್ಮನೆ ನಮ್ಮ ಕುತೂಹಲಕ್ಕೆ ಹೇಳ್ತೀವಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಐ ಡೋಂಟ್ ನೋ, ಅವರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ನನ್ನ ಪ್ರಕಾರ, ಗೊತ್ತಿಲ್ಲ. ಸುಮ್ಮನೆ ಕಳಿಸಿದ್ರು ಹೋಗೋದ ಇಷ್ಟ ಇದೆಯಾ ನಿಮಗೆ? ಯಾಕಂದ್ರೆ ನೀವು ಹತ್ರದಲ್ಲೇ ಇರೋರಲ್ವಾ, ನಿಮಗೆ ಇಷ್ಟ ಇದೆಯಾ ಹೋಗ್ಲಿಕ್ಕೆ? ನಂಗೆ ಗೊತ್ತಿಲ್ಲ. ಇಲ್ಲ ಮನ್ಸಲ್ಲಿ ಏನೋ ಇರುತ್ತೆ, ನೀವು ಹೇಳ್ತಿಲ್ಲ. ಏನೂ ಇಲ್ಲ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಆಯ್ತು, ಬಂದಿಲ್ಲ ಅಂದ್ರೆ ಹೋಗಿಲ್ಲ ಅನ್ನೋದ್ರ ಬೇಜಾರು ಇಲ್ಲ, ಅದು ನಿಮ್ಮ ಏನು ಸಮಚಿತ್ತತೆ. ಬಂದ್ರೆ ಹೋಗೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ನಿಮ್ಮ ಅಭಿಪ್ರಾಯ, ಹೌದಾ? ನಾನು ಅದನ್ನು ಹೇಳಿಲ್ಲ. ಅಯ್ಯೋ, ನಾವಿನ್ನೇನ್ ತಗೊಂಡು ಏನಾರು ಒಂದು ಹೇಳ್ರಪ್ಪ. ಈಗ ನನಗೆ ಅಲ್ಲ, ಆ ಪರಿಸ್ಥಿತಿ ಬಂದಾಗ ಯೋಚನೆ ಮಾಡೋಣ ಅಂತ ಅಷ್ಟೇ. ನಾನು ಇವಾಗ ಯಾಕಂದ್ರೆ ಇಲ್ಲಿ ಎಷ್ಟು ಪೈಪೋಟಿ ಇದೆ ಅದಕ್ಕೆ ಅಂದ್ರೆ ಹೋಗಬೇಕು ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಯಾಕಂದ್ರೆ ಕೀರ್ತಿ ಅನ್ನೋದು ಯಾರಿಗೂ ಇಷ್ಟ ಇಲ್ಲ, ಎಲ್ಲರಿಗೂ ಅದು ಇಷ್ಟ ಇದೆ. ಬಟ್ ನೀವು ಅದರ ತುಂಬಾ ಹತ್ತಿರದಲ್ಲಿರೋರಲ್ವೇ, ನಿಮ್ಗೆ ಅಂತ ಅವಕಾಶ ಬಂದ್ರೆ ಬಿಗ್ ಬಾಸ್ಗೆ ಹೋಗ್ತೀರಾ? ಇದು ಕಡೆಯ ಇದ್ರ ಮೇಲೆ ನಮಗಾಗ ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದ ಉತ್ತರವನ್ನು ಈಗಲೂ ಕೂಡ ಮತ್ತೆ ಪುನರುಚ್ಚರಿಸೋದಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಶೋ ಸೀಸನ್ 1 ಇವತ್ತಿನ ತನಕ ನಂಗೆ ಕೆಲಸ ಮಾಡೋದಕ್ಕೆ ಮತ್ತೆ ಅನಿರೀಕ್ಷಿತವಾಗಿ ಅಯಾಚಿತವಾಗಿ ನಂಗೆ ಇಷ್ಟೊಂದು ಪ್ರೀತಿ ಸಿಗೋದಕ್ಕೆ ಕಾರಣ ಆಗಿರೋದಕ್ಕೆ ನಾನು ಅದಕ್ಕೆ ಅಂದ್ರೆ ತುಂಬಾನೇ ಕೃತಜ್ಞನಾಗಿದ್ದೀನಿ. ಇದು ಕೂಡ ನಾನು ಕೇಳಿ ಬಂದಿದ್ದಲ್ಲ, ಅದಾಗೆ ನಂಗೆ ಬಂದ ಅವಕಾಶ. ನಾಳೆ ಬಂದದ್ದು ಏನ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಂದಾಗ ನೋಡ್ಕೊಳ್ಳೋಣ. ಅಯ್ಯೋ, ಇದು ನಾವು ನಿರೀಕ್ಷೆ ಮಾಡ್ತಿರೋದು ಉತ್ತರ ಅಲ್ಲ ಅಲ್ಲ ಅಲ್ಲ. ನಾನು ಅಷ್ಟೇ, ಈಗ ನಾಳೆ ಏನ್ ಬರುತ್ತೆ ಅನ್ನೋದನ್ನ ನಾನು ನಿರೀಕ್ಷೆ ಮಾಡ್ತಾ ಇಲ್ಲ. ಬಂದಾಗ ಅದನ್ನ ಸ್ವೀಕಾರ ಮಾಡ. ಇದು ತಪ್ಪಿಸ್ಕೊಳ್ತಾ ಇಲ್ಲ, ಹತ್ರ ಬರ್ತಾರೆ. ಅದು ಒಂದು ಸಿಕ್ತಿಲ್ವೇ, ಅದು ಲೈಫು ಹಾಗೆ ಅಲ್ವಾ? ಅದೀಗ ರಮೇಶ್ ಸರ್ದು ಒಂದು ಸಿನಿಮಾ ಇದೆಯಲ್ಲ, ಕೆಳಗಡೆ ಹೋದೆ ಅಪ್ಪ ನಾಯಿ ಕೊಟ್ರು, ಅದು ಎಲ್ಲೋಗಿದ್ದೆ, ಯಾವ ಹುಡುಗಿ ಜೊತೆ ಹೋಗಿದ್ದೆ ಅಂತ, ಅದು ಎಲ್ಲ ಇನ್ನೇನು ಬಟ್ಟೆ ಬಿಚ್ಚಿ ಇನ್ನೇನು ಮ್ಯಾಟ್ರ್ ಹೇಳ್ಬೇಕು, ನಂಗೆ ಬಟ್ಟೆ ಬಿಚ್ಚೋದು, ಊಟ ತಿನ್ನೋದು ಎಲ್ಲ ಹೇಳ್ತಿದೀಯ, ಅದೊಂದು ಮಿಸ್ ಆಗಿದೆ. ಹಂಗೆ ಹೋಗ್ತಿರೋ ಇಲ್ವೋ ಇಷ್ಟೇ ಕಣ ನನ್ನ ಪ್ರಶ್ನೆ. ಇರ್ಲಿ ಅದವರ ನೋಡಿ, ಯಾವಾಗಲೂ ಅಷ್ಟೇ, ನಿಮಗೆ ಒಂದು ಯಶಸ್ಸು ಅಥವಾ ಇಂಥದ್ದೇನೋ ಒಂದು ಸಂದರ್ಶನ ಅಥವಾ ಸಾಮಾಜಿಕ ಪ್ರಶ್ನೆಗಳು ಅಕ್ಕಪಕ್ಕದ ಮನೆಯವರಿಗೆ ಕೇಳ್ತಾರೆ ಅಂದ್ಕೊಳ್ಳಿ, ಉತ್ತರ ಕೊಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅವರೆಷ್ಟು ಸಮಯ ಪ್ರಜ್ಞೆ ಇದೆ ಅವರಿಗೆ, ಅಥವಾ ಹೆಂಗೆ ಹೇಳಬೇಕು ಹೇಳಬಾರ್ದು. ನಾನು ಏನೇ ತಿಪ್ಪುರ್ಲಾಗ ಹಾಕಿದ್ರು ಅವ್ರದ್ದೊಂದು ಲಿಮಿಟ್ ಇದೆ, ಅಥವಾ ಅವ್ರದ್ದೊಂದು, ಯಾಕಂದರೆ ಅವ್ರಿಗೊಂದು ಅನುಭವ ಕಲಿಸಿದೆ. ಮಾತು ಸ್ವಲ್ಪ ಆ ಕಡೆ ಈ ಕಡೆ ಅದ್ರ ವ್ಯಕ್ತಿತ್ವ ಬಿದ್ದು ಹೋಗ್ಬಿಡುತ್ತೆ. ಹೋಯ್ತೀನಿ ಅಂತ ಹೇಳ್ತಿದ್ದ, ಈಗ ನೋಡಿ ಕಳಿಸೇ ಇಲ್ಲ ಅಂತ ನಾಳೆ ದಿನ. ಯಾಕಂದರೆ ಎಷ್ಟೋ ಜನ ಬೇಕು ಅಂತಲೇ ನಾನು ಈ ಬಾರಿ ಹೋಯ್ತಾ ಇದ್ದೀನಿ ಅಂತ ಎಲ್ಲೋ ಹೇಳ್ಕೊಂಡು ಆಮೇಲೆ ಪೊಳ್ಳಾದವರಿದ್ದಾರೆ.
ವರ್ಷಾನುಗಟ್ಟಲೆ ಸಂಪಾದಿಸಿದ ಒಂದು ಹೆಸರನ್ನ ಯಾವುದೋ ಒಂದು ತಪ್ಪು ಮಾತಿನಿಂದ ಕಳ್ಕೊಂಡಿರ್ತಾರೆ. ಈ ಒಂದು ರಾಜಕಾರಣಿಗಳು, ಸಿನಿಮಾ ನಟರು ಎಷ್ಟೊಂದು ಜನ ಈ ಎಡವಟ್ಟು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವರು ಅದನ್ನ ಅದ್ಭುತವಾಗಿ ನಿಭಾಯಿಸಿದ್ರು. ಗೊತ್ತಿಲ್ಲ, ನಾನು ಸೋತೆ, ಅವ್ರು ಗೆದ್ರು. ಆ ಥರ ಏನೂ ಇಲ್ಲ. ಇರ್ಲಿ. ಬಟ್ ನೀವು ನಟನಾ ಕ್ಷೇತ್ರದಲ್ಲೂ ಕೂಡ ಆಸಕ್ತಿ ಇದ್ದಿದ್ದ, ಹೌದಾ? ನಾನು ಮತ್ತೆ ಮಾತೆ ಅಂತ ನಂಬ್ಕೊಂಡು ಬಂದವನು. ಮಾತೆ ಮಾತೃ ಕೂಡ, Yes. ತಾಯಿ ಅಂತ ಅರ್ಥ. ಅದ್ಭುತ. ಹೌದು ಹೌದು ಹೌದು. ತಾಯಿಯೊಂದಿಗೆ ಹೇಗೆ ಬಹಳ ಪ್ರಜ್ಞಾಪೂರ್ವಕವಾಗಿ ಅವಳನ್ನ ಆರಾಧಿಸ್ಕೊಂಡು ಬರಬೇಕು, ನಮ್ಗೆ ಅದೇ ಅಲ್ವಾ ಕೆಲಸ. ನಿಜ 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 ನಿಜ. ಅವಳು ಆ ಸರಸ್ವತಿಯಾಗಿ, ಅಂದ್ರೆ ಮಾತೆ ಅಂದ್ರೆ ಆ ಸರಸ್ವತಿ, ಇಲ್ಲಿ ವಿದ್ಯಾ ಸರಸ್ವತಿ. ಸೊ ಅವಳು ನಮ್ಮ ನಾಲಿಗೆಯಲ್ಲಿ ನಲಿದಾಡಿದ್ರೆ ಮಾತ್ರ ನಾವು ಏನೋ ಒಂದಿಷ್ಟು ಒಳ್ಳೇದನ್ನು ಮಾತಾಡೋದಕ್ಕೆ ಸಾಧ್ಯ. ಮನುಷ್ಯನಿಗೆ ಅದು ಯಾವುದೋ ಒಂದು ಇದ್ರಲ್ಲಿ ನಾನು ನೋಡಿದ್ದು, ಮನುಷ್ಯನ ದೇಹದಿಂದ ಹೊರ ಬರುವಂಥದ್ದೆಲ್ಲನೂ ಕೂಡ ಕೊಳಕೆ ಅಂತ. ಹೌದು ಹೌದು. ಯಾವುದೇ ನೋಡಿ, ಅದು ಅದು ಬೆವರು, ಅದು ಇದು ಎಲ್ಲಾನು ಕೂಡ ಅದು ಕೊಳಕೆ ಹೊರಗಡೆ ಬರೋದು. ಒಂದು ಒಳ್ಳೇದು ಸಿಹಿಯಾದ್ದು ಅಂತ ನಮ್ಮಲ್ಲಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದಂತಂದ್ರೆ ಮಾತಂತೆ. ಸೊ ಆ ಮಾತನ್ನ ಚೆನ್ನಾಗಿ ಮಾತಾಡಬೇಕು ಅಂತ ಎಲ್ಲೋ ನಾನು ಕೇಳಿದ್ದೆ. ಹೌದು 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 ಹೌದು. ನೀವು ಯಾವುದೇ ನವರಂಧ್ರಗಳಿಂದ, ಮನುಷ್ಯನ ನವರಂಧ್ರಗಳಿಂದ ಬರುವ ಯಾವ್ದು, ಅದು ಎಂಜಲಿಂದ ಹಿಡಿದು ಮಲಮೂತ್ರ, ಅದು ರಕ್ತ ಮಾಂಸ ಏನೇ ಇಲ್ಲದ ಹಿಡಿದ್ರು ಕೂಡ ಇತರ ಪ್ರಾಣಿಗಳಷ್ಟು ಉಪಯೋಗ ಮನುಷ್ಯ ಇಲ್ಲ. ಮತ್ತೆ ಅವ್ರು ಹೇಳ್ದಂಗೆ ಮಾತು ನಿಮ್ಮ ಆಯ್ಕೆ. ಆಡದೆ ಇರುವ ಮಾತುಗಳಿಗೆ ನೀವು ಮಾಲೀಕ, ಆಡಿರುವ ಮಾತುಗಳಿಗೆ ನೀವು ದಾಸ, ಗುಲಾಮ. ಎಷ್ಟು ಅದ್ಭುತವಾಗಿ ದೊಡ್ಡವರು ಹೇಳ್ತಾರೆ. ಸೊ ಅವರು ಹೇಳ್ತಾ ಇರೋದು, ನಿಮ್ಮ ಮಾತು ನಿಮಗಿರೋ ಅತಿ ದೊಡ್ಡ ಅಸ್ತ್ರ, ಸೈನಿಕನ ಕೈಲಿ ಗನ್ನಿದ್ದಂಗೆ. ಅದರಲ್ಲಿ ನೀವು ದೇಶ ಸೇವೆ ಮಾಡ್ಬೋದು, ಇಲ್ಲ ದೇಶ ದ್ರೋಹ ಮಾಡ್ಬೋದು. ಮಾತಿನಿಂದ ಅಷ್ಟು ಎಚ್ಚರಿಕೆಯಿಂದ ಇರಬೇಕು. ಆದರೆ ನೀವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀಯಾ? ಹೌದು, ನಾನು ಕನ್ನಡ ಮತ್ತು ತಮಿಳ್ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ತುಂಬ ಹಿಂದೆ. ಯಾಕೆ ಬಿಟ್ಬಿಟ್ರಿ ಅಂತ? ಬಿಟ್ಟೆ ಅಂತಲ್ಲ, ಅಂದರೆ ಗಮನ ಬೇರೆ ಕಡೆ ಕೊಟ್ಟೆ ಅಂತ ಅಷ್ಟೆ. ಬಿಟ್ಟೆ ಅಲ್ಲ, ಕೊಟ್ಟೆ. ಹೌದು. ಓಕೆ. ಅಂದರೆ ಅವತ್ತಿಗೆ ನಿಮ್ಗೆ ಅನ್ನಿಸ್ತಾ ಆನ್ ಸ್ಕ್ರೀನ್ ಅಥವಾ ಈ ಬಣ್ಣದ ಪ್ರಪಂಚದಲ್ಲಿ ನಾನು ಮುಂದುವರಿಯಬಹುದಾದ ವ್ಯಕ್ತಿತ್ವ, ಅಂದರೆ ಧ್ವನಿ ಕುರಿತು ಎಷ್ಟು ಕಾನ್ಫಿಡೆನ್ಸ್ ಇತ್ತು, ಇದ್ರ ಬಗ್ಗೆ ಅಷ್ಟು ಇರಲಿಲ್ವಾ, ಅಥವಾ ಅವಕಾಶ ಸಿಗಲಿಲ್ವಾ, ಅಥವಾ ಸಿಕ್ಕರೂ ನಿಮಗದನ್ನು ಪೂರ್ಣ ಪ್ರಮಾಣದಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಸಮಯ ಇರಲಿಲ್ವಾ? ನಾನು ಆ ಥರ ಅದನ್ನು ಯೋಚನೆ ಮಾಡಿಲ್ಲ. ಅಂದರೆ ಒಂದು ಹಂತದಲ್ಲಿ ನಾನು ಕನ್ನಡ ಮತ್ತು ತಮಿಳ್ ಎರಡರಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ತುಂಬ ಬ್ಯುಸಿ ಇದ್ದೆ. ಅಂದರೆ ತಿಂಗಳ 30 ದಿನ ಕೂಡ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದೆ. ಎರಡರಲ್ಲೂ ನಾನು ಲೀಡಾಗಿ ಕೆಲಸ ಮಾಡ್ತಿದ್ದೆ. ಅದ್ರ ಮಧ್ಯದಲ್ಲಿ ನಂಗೊಂದು ತೆಲುಗು ಸೀರಿಯಲ್ನಲ್ಲೂ ಕೂಡ ಅವಕಾಶ ಸಿಕ್ಕಿತ್ತು. ಅದನ್ನು ಮಾಡಲಿಲ್ಲ ನಾನು. ಕೊನೆ ಹಂತದಲ್ಲಿ ನಾನು ಬಿಡಬೇಕಾಗಿ ಬಂತು. ಯಾಕಂದರೆ ಈ ಅತಂತ್ರ ಪರಿಸ್ಥಿತಿಗಳು, ಅಂದರೆ ಇವತ್ತಿದೆ ನಾಳೆ ಇಲ್ಲ ಅಂತ ಹೇಳ್ಕೊಂಡು ಇರುವಂಥದ್ದು, ಇದು ನನ್ನ ಬೇರೆ ಕೆಲಸಗಳಿಗೆ ನನಗೆ ಗಮನ ಕೊಡೋದಕ್ಕೆ ಕಷ್ಟ ಆಗ್ತಿತ್ತು. ಸೊ ನಾನು ಸ್ವಲ್ಪ ಸ್ವಾತಂತ್ರ್ಯವನ್ನು ಬಯಸೋನು. ಸೊ ನನ್ನ ಕೆಲಸದಲ್ಲಿ ನನಗೆ ಸ್ವಲ್ಪ ಸ್ವಾತಂತ್ರ್ಯ ಇರಬೇಕು, ನಾನು ಅದ್ರ ಮೇಲೆ ಗಮನ ಕೊಡಬೇಕು ಅನ್ನೋ ಥರದ ಯೋಚನೆ ಅವನು. ಒಂದಿಷ್ಟು ಅದರಲ್ಲಿ ಅಂದರೆ ನಾನೇನು ಭಾರಿ ಡಿಸಿಪ್ಲಿನ್ನ ವ್ಯಕ್ತಿ ಅಂತ ಅಲ್ಲ, ಆದರೆ ನನಗೆ ಬೇರೆ ಹೊರಗಡೆಯ ವಿಷಯಗಳನ್ನು ಆಯ್ಕೆ ಮಾಡೋದ್ರಲ್ಲಿ ನನಗೆ ಸ್ವಾತಂತ್ರ್ಯ ಸಿಕ್ಕಾಗ ನನ್ನ ಕೆಲಸಗಳನ್ನು ನನಗೆ ಮಾಡೋದಕ್ಕೆ ಸ್ವಾತಂತ್ರ್ಯಗಳು ಸಿಗುತ್ತೆ. ಅಲ್ಲಿ ನನಗೆ ಆಯ್ಕೆಗಳು ಸಿಕ್ತು ಅಂತ ಅಂದಾಗ ನಾನು ಇದನ್ನು ಸ್ವಲ್ಪ ಗಮನ ಇಟ್ಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸ್ವಲ್ಪ ಅಂದರೆ ಅದಕ್ಕೊಂದು ಬ್ರೇಕ್ ಹಾಕಬೇಕಾಗಿ ಬಂತು. ಅದಾದಮೇಲೆ ಕಾರಣಾಂತರಗಳಿಂದ ನನಗೆ ನಮ್ಮ ಊರಿಗೆ ಹೋಗ್ಬೇಕಾಗಿ ಬಂತು. ನಾನು ತುಂಬ ವರ್ಷ ಹೊರಗೆ ಇದ್ದಿದ್ದರಿಂದ ಊರಿನ ಟಚ್ಚೇ ಇರಲಿಲ್ಲ. ಸೊ ನಮ್ಮ ಊರಲ್ಲಿ ನಮ್ಮದೇ ತೋಟ ಇದೆ, ಇತ್ಯಾದಿ ಇತ್ಯಾದಿ. ನಾವು ರಿಲಿಜಿಯಸ್ ಕನೆಕ್ಷನ್ ಕೂಡ ಇದೆ. ನಮ್ಮದು ಮನೆಯಲ್ಲಿ 2 ಹೊತ್ತು ಪೂಜೆ ನಡೆಯುತ್ತೆ, ಅಪ್ಪ ಅಮ್ಮನಿಗೆ ಏಜ್ ಆಗ್ತಾ ಬಂತು, ಸೊ ಇತ್ಯಾದಿ. ಸೊ ಅದೆಲ್ಲ ನಡೀತಾ ಇದ್ದರೆ ನಾವು ಊರಿಗೆ ಹೋಗಿದ್ದು ಕೂಡ ಇನ್ನೊಂದು ಕಾರಣವಾಗಿ ಬಂತು. ಹಾಗಂತ ಸಂಪೂರ್ಣವಾಗಿ ನಟನೆಯಿಂದ ವಿಮುಖ ಅಂತನೂ ಅಲ್ಲ. ಮಾಡ್ಲಿಂಗ್ದು ಬಂದರೆ ಅಥವಾ ಬೇರೆನಾದರೂ ಅವಕಾಶಗಳು ಸಿಕ್ಕರೆ ಇಲ್ಲ ಅಂತ ಹೇಳಲ್ಲ ನಾನು. ಹಾಗಂತ ವಿಷಯ ಏನು ಅಂತಂದರೆ ಅಗೇನ್ ಅದು ಬೇಡುವಂಥ ಕಮಿಟ್ಮೆಂಟ್ಗಳು ನನಗೆ ಸಡನ್ನಾಗಿ ಅವರು ಹೆಚ್ಚಾಗಿ ನನಗೆ ಬಂದಿದ್ದ ಕರೆಗಳು ಹೇಗೆ ಅಂತಂದರೆ, ಇವತ್ತು ಹೇಳಿ ನಾಡಿದ್ದು ಇನ್ನು 3 ದಿನದಲ್ಲಿ ನೀವು ಸಿಗಬೇಕು, ಒಂದು 10 ದಿನ ನಿಮ್ಮ ಇದು ಬೇಕು, ಶೆಡ್ಯೂಲ್ ಬೇಕು ಅಂತ. ಸೊ ಅದು ನನಗೆ ಇವತ್ತಿನ ತನಕ ಅವಕಾಶನ ಕೊಡೋದಕ್ಕೆ ನನಗೆ ಅದಕ್ಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನು
ಆಕ್ಸೆಪ್ಟ್ ಮಾಡೋದಕ್ಕೆ ನನಗೆ ಅದು ಸಾಧ್ಯ ಆಗದೇ ಇರೋದ್ರಿಂದ ನಾನು ಮಾಡಿಲ್ಲ. ಆದರೆ ಕನ್ನಡ ಮತ್ತು ತಮಿಳ್ ಸೇರಿ ನಾನು ಸೀರಿಯಲ್ಗಳಲ್ಲಿ ಸಾಧಾರಣ 1-1.5 ಸಾವಿರ ಎಪಿಸೋಡ್ಗಳನ್ನು ಮಾಡಿದ್ದೀನಿ, ಆ್ಯಕ್ಟಿಂಗ್ ಮಾಡಿದ್ದೀನಿ. ಸೊ ನನಗೆ ಒಂದು ಹಂತದ ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ಕೊಟ್ಟಿದೆ. ಹಾಗೆ ಒಂದಿಷ್ಟು ಆ್ಯಡ್ಗಳಿಗೆ ಮಾಡೆಲ್ ಆಗಿ ಕೆಲಸ ಮಾಡಿದ್ದೀನಿ, ಮೇಜರ್ ಬ್ರ್ಯಾಂಡ್ಗಳಿಗೆ ಮಾಡೆಲ್ ಆಗಿ ಕೆಲಸ ಮಾಡಿದ್ದೀನಿ. ಜೊತೆಗೆ ಆ್ಯಂಕರಿಂಗ್ಗಳಿರ್ಬೋದು, ಅದನ್ನು ಕನ್ನಡದ ಒಳ್ಳೊಳ್ಳೆ ಶೋಗಳನ್ನು, ಮೇಜರ್ ಕಾರ್ಯಕ್ರಮಗಳನ್ನು ಆ್ಯಂಕರ್ ಆಗಿ ನಾನು ನಿರ್ವಹಣೆ ಮಾಡಿದ್ದೀನಿ. ಹಾಗೆ ಇದೇ ಥರದ ಒಂದು ಪಾಡ್ಕಾಸ್ಟನ್ನು ಕೂಡ ನಾನು ಆರಂಭಿಸಿದ್ದೀನಿ. ಈಗ ಅವ್ರದ್ದೊಂದು ಚಾನಲ್ ಇದೆ, ಏನು ಹೆಸರು ಸರ್ ಚಾನಲ್ ಹೆಸರು ಬಡಕಿಲಾ ಪ್ರದೀಪ್ ಅಂತಾನೆ. ಶೋ ಹೆಸರು ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಅಂತ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಅದ್ಭುತ. ನೀವು ಒಂದು ಅಡ್ವರ್ಟೈಸ್ ಅಲ್ಲಿ ಕೂಡ ಕಾಣಿಸ್ತೀರಿ, ಟಿವಿಲಿ ಬರುತ್ತಲ್ಲ. ಅದೇ ಮಾಡೆಲ್ ಆಗಿ ಕೆಲಸ ಮಾಡಿದ್ದೀನಿ. ಅದು ನಾನು ಕೋಲ್ಗೇಟ್ ನಲ್ಲಿ ಮಾಡಿದ್ದೀನಿ, ಬ್ರೂ ಹೌದು, ಇತ್ತೀಚೆಗೆ ಜಾಸ್ತಿ ಕಾಣಿಸ್ಕೊಂಡಿದ್ದ ಆ್ಯಡ್ ಅದು. ಅದಲ್ಲದೇನೆ ನಾನು ಹಾಂಡಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಾಡಿದ್ದೀನಿ, ರೆಡ್ ಬಸ್ ನಲ್ಲಿ ಮಾಡಿದ್ದೀನಿ, GRT ಅವರದಲ್ಲಿ ಮಾಡಿದ್ದೀನಿ. ಸೊ ಹೀಗೆ ಎಲ್ಲ ಮೇಜರ್ ಬ್ರ್ಯಾಂಡ್ಗಳ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನಾನು. ಬಟ್ ಆ ಬ್ರ್ಯಾಂಡ್ಗಳು ನಿಮ್ಮ ಧ್ವನಿಯನ್ನು ಕೂಡ ಕೆಲವೊಮ್ಮೆ ಬಳಸಿದ್ದಾವ ಅಥವಾ ನಿಮ್ಮ ಹೆಚ್ಚಾಗಿ ಆಕ್ಟಿಂಗ್ ಮಾತ್ರ? ಧ್ವನಿದು ಬೇರೆನೆ, ಧ್ವನಿದು ತುಂಬಾ ಕೆಲಸ ಮಾಡಿದ್ದೀನಿ ನಾನು ಆಡ್ಗಳಿಗೆ. ಈ ಆಡ್ಗಳಲ್ಲಿ ಅಥವಾ ಮೇಜರ್ ಆಡ್ಗಳು ಯಾವಿದ್ದಾವೆ ಧ್ವನಿಯಲ್ಲಿ ಮಾಡಿರೋದು? ನನಗೆ ಎಕ್ಸಾಕ್ಟ್ ಆಗಿ ಆ ಥರ ನೆನಪಿಲ್ಲ. ತುಂಬ ಮಾಡಿದ್ದೀನಿ. ಅಂದರೆ ಈಗ ಸದ್ಯಕ್ಕೆ ಅವುಗಳ ಹೆಸರುಗಳು ನೆನಪು ಬರ್ತಾ ಇಲ್ಲ. ಅಫ್ಕೋರ್ಸ್ ನಾನು ಒಂದು ಸಡನ್ ಆಗಿ ನೆನಪು ಬರ್ತಾ ಇರೋದು ಅಂತಂದರೆ ಕೆಲವೊಂದು ಮೇಜರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದೀನಿ, ಮತ್ತು ಏರ್ಟೆಲ್ದು ಮಾಡಿದ್ದೀನಿ. ಸೊ ಅದು ನೆನಪು ಬರ್ತಾ ಇರೋದು. ಆವಾಗ ವೋಡಫೋನ್ದು ತುಂಬ ರೆಗ್ಯುಲರ್ ಆಗಿ ಮಾಡ್ತಿದ್ದೆ. ರಿಲಯನ್ಸ್ ಅದು ಇರ್ಬೋದು, ರಿಲಯನ್ಸ್ ಗ್ರೂಪ್ದು ಬೇರೆ ಬೇರೆ. ನೆನಪಿದೆ ನಿಮಗೆ? ನನಗೆ ಅಷ್ಟೊಂದು ಹಾಗೆಲ್ಲ ನೆನಪಿಲ್ಲ. ಹೌದಾ? ಮತ್ತೆ ಜ್ಯುವೆಲ್ರಿ ಬ್ರ್ಯಾಂಡ್ಗಳದ್ದು ಮಾಡ್ತಾ ಇರ್ತೀನಿ. ಮಲಬಾರ್ ಅವ್ರದ್ದು ನಿಖಾರ್ ಅಂತ ಒಂದಿದೆ. ಸೊ ಇವ್ರದ್ದೆಲ್ಲ ಮಲಬಾರ್ದು ನಾನು ತುಂಬಾನೇ ತೆಲುಗು ಆ್ಯಡ್ಗಳನ್ನು ಮಾಡಿದ್ದೀನಿ. ಸೊ ಮತ್ತೆ ಗವರ್ಮೆಂಟ್ ಪ್ರಾಜೆಕ್ಟ್ಗಳು ಮಾಡ್ತಿರ್ತೀನಿ. ಅದು ಕನ್ನಡ ಅಲ್ಲದೇನೆ ತೆಲುಗು ಮತ್ತು ಕೆಲವು ತಮಿಳು, ಇಂಗ್ಲಿಷು, ಹಿಂದಿಲೂ ಕೂಡ ಮಾಡಿದ್ದೀನಿ. ಬೇರೆ ಬೇರೆ ಗವರ್ಮೆಂಟ್ಗಳ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀನಿ. ಗ್ರೇಟ್. ಬಟ್ ಈ ನಡುವೆ ನನಗೆ ಬಹಳ ಮುಖ್ಯವಾಗಿ ಅನಿಸಿದ್ದು, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಗೀಗ 43 ವರ್ಷ, 41 ವರ್ಷ. ಬಟ್ ನೀವು ಇದನ್ನೆಲ್ಲ ಪ್ರಪ್ರಥಮ ಅಂತ TV9 ಅದೆಲ್ಲ ಆರಂಭಿಸ್ಬೇಕಾದ್ರೆ ನಿಮ್ಮ ಏಜ್ ಸರ್? ಅದೇ ನಾನು 19 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ದು. 21-22 ವರ್ಷದಲ್ಲಿ ಆರಂಭ. ಓಕೆ, 21 ವರ್ಷದಲ್ಲಿ ಶುರು ಮಾಡಿ. ಸೊ ಈ ಪ್ರೊಫೆಷನ್ ಒಂದು 25 ವರ್ಷ ಆಗಿದೆಯಾ ಈಗ? ಅಲ್ಲ, 21ರಿಂದ 41, 20 ವರ್ಷ ಆಗ್ತಾ ಬಂತು. 20 ವರ್ಷ ಆಗ್ತಾ ಬಂತು. ಈ 20 ವರ್ಷದಲ್ಲಿ ಬಹುಶಃ ನೀವೇನು ಇಲ್ಲಿ ವಿಚಿತ್ರ ಅಂದರೆ ಇವರು ಏನೂ ಅಂದ್ಕೊಂಡಿರ್ಲಿಲ್ಲ. ಹೌದು. ಅಂದರೆ ಓಕಪ್ಪ ನಾನು ಅಂದ್ಕೊಂಡಂಗೆ ಆಯ್ತು ಕಣಯ್ಯ, ನಾನು ಬದುಕಿದೆ ಅಂತ ಹೇಳೋರು ಒಂದಷ್ಟು ನಾನು ಕೇಳಿದ್ದೀನಿ. ನಾನು ಹಿಂಗೆ ಹೊಂಟಿದ್ದೆ ಸರ್, ಅಷ್ಟೋ ಏನೋ ಆಯಿತು ಸರ್. ಬಟ್ ಇವ್ರದ್ರಲ್ಲಿ ಅಂದ್ಕೊಂಡು ಹೊರಟಿದ್ದಿಲ್ಲ. ಬಟ್ ಸಿಕ್ಕಿದ್ದಕ್ಕೆಲ್ಲ ನೀವು ಬಹಳ ತೃಪ್ತಿ ಇದೆ ಲೈಫ್. ಏನು ಇದೆಯೋ ಇವತ್ತು ತೃಪ್ತಿ ಇದೆ? ತೃಪ್ತಿ ಇದೆ. ಹೆತ್ತವರಿಗೆ ಇದರ ಬಗ್ಗೆ ತುಂಬ ಹೆಮ್ಮೆ ಇದೆ ಅಂತ ಹೆತ್ತವರಿಗೆ ಹೆಮ್ಮೆ ಇದೆ. ಅವರು ನನ್ನನ್ನು ಅದೇ ಸೈನ್ಸ್ ಬಿಟ್ಟು ಇದಕ್ಕೆ ಅಂದರೆ ಬೇರೆ ಫೀಲ್ಡಿಗೆ ಹೋಗುವಾಗ ಒಂದೇ ಮಾತು ಹೇಳಿದ್ದು, ಪರವಾಗಿಲ್ಲ ನೀನು ಏನು ಬೇಕೋ ಆಯ್ಕೆ ಮಾಡ್ಕೋ ಅಂತ. ಯಾಕಂದ್ರೆ ನಾನು ಎಕ್ಸಾಮ್ ಹಿಂದಿನ ದಿನ ಹೇಳಿದ್ದೆ ನನಗೆ ಬರೆಯೋಕ್ಕೆ ಇಷ್ಟ ಇಲ್ಲ ಅಂತ. ಸರಿ ಪರವಾಗಿಲ್ಲ, ನಿಂಗೆ ಏನು ಬೇಕೋ ಆಯ್ಕೆ ಮಾಡ್ಕೋ, ಆದರೆ ನೀನು ಅದರಲ್ಲಿ ನಮ್ಮ ಇದಕ್ಕೆ ಗೌರವ ಕೊಡುವಂಥ ಕೆಲಸ ಮಾಡು, ಅಷ್ಟು ಸಾಕು, ಅದು ಬಿಟ್ಟು ಬೇರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಬದ್ಧನಾಗಿ ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇವತ್ತಿನ ತನಕ ಅಂತ ಅಷ್ಟೇ ಹೇಳ್ಬೋದು. ಅದನ್ನು ಅದ್ಭುತವಾಗಿ ನಿಭಾಯಿಸಿದ್ದೀರಿ. ಬಟ್ ಇಲ್ಲೊಂದು ಬಹಳ ಮುಖ್ಯವಾದ ಪ್ರಶ್ನೆ, ನಿಮ್ಮ ಹೆತ್ತವರು ಹೇಳ್ದಂಗೆ ಎಲ್ಲ ತಂದೆ ತಾಯಿಗಳು ಖಂಡಿತ ಹೇಳಲಿಕ್ಕಿಲ್ಲ. ಇವನ್ ಕೆಲವೊಮ್ಮೆ ಎಲ್ಲ ಕಾಲದಲ್ಲೂ ಅದು ಸೂಕ್ತ ಅಂತಲೂ ಅನ್ಸೋದಿಲ್ಲ. ಇಲ್ಲ, ಅದು ಅವರವರ ಅನಿವಾರ್ಯತೆಗೆ ತಕ್ಕಂಗೆ, ಅವರವರ ಪರಿಸ್ಥಿತಿಗೆ ತಕ್ಕಂಗೆ ಅವರು ಹೇಳ್ತಾರೆ. ಸೊ ಹೆತ್ತವರ ಇದನ್ನು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಹೌದು ಹೌದು ಹೌದು. ಬಟ್ ಬಹುಶಃ ತಾನು ಎಕ್ಸಾಮ್ಗೆ ಹೋಗಲ್ಲ ಅನ್ನೋದಕ್ಕೆ ಏನೋ ಬೇರೆ ಪೋಲಿ ಕಾರಣ ಇದ್ದಿದ್ರೆ ಎತ್ತವ್ರು ಹಿಂಗೆ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇರ್ತಿಲ್ಲ. ಐ ಮೀನ್ ಯಾವುದೋ ಒಬ್ಬ ಹುಡುಗ ಹಿಂಗೆ ಓದಬೇಕು ಅಥವಾ ಕಾಲೇಜ್ಗೆ ಹೋಗಬೇಕು ಅನ್ನೋ ಸಮಯದಲ್ಲಿ ಇಲ್ಲ ನನಗೆ ಅದಿಷ್ಟ ಇಲ್ಲ ಅಂತ ಅಂದಾಗ ಅವನದೇನೋ ಕೆಟ್ಟ ಕಾರಣಗಳಿದ್ರೆ ಹೆತ್ತವರಲ್ಲಿ ತುಂಬ ದುಃಖಕ್ಕೊಳಗಾಗಲೇಬೇಕಾಗುತ್ತೆ. ಬಟ್ ನಿಮ್ಮ ಹೆತ್ತವ್ರಿಗೆ ಅಂತ ದುಃಖ ಇರಲಿಲ್ಲ, ಕಾರಣ ನಿಮ್ಮ ಬಗ್ಗೆ ಅವ್ರಿಗೆ ನಂಬಿಕೆ ಇತ್ತು ಅಂದ್ಕೊಳ್ತೀನಿ.
ಗೊತ್ತಿಲ್ಲ. ಓಕೆ. ಅವರು ಒಂದೇ ಅವ್ರದ್ದು ಇದ್ದಿದ್ದು. ಅವರು ನನ್ನ ಪ್ರಕಾರ ಏನು ಅಂತಂದ್ರೆ ಅವರು ಲೋಕನ ಅಂದ್ರೆ ನೋಡಿದ್ದಾರೆ, ಅಂದ್ರೆ ಮಕ್ಕಳನ್ನ ಜಾಸ್ತಿ ಫೋರ್ಸ್ ಮಾಡಬಾರ್ದು ಅನ್ನೋದನ್ನ ಒಂದು ಅರಿವು ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದು ನಾನು ಇದು ಮಾಡ್ಕೊಂಡೆ. ಅಷ್ಟು ಅರ್ಥ ಮಾಡ್ಕೊಳ್ಬಹುದು ನಾನು ಹೀಗೆ ಯೋಚನೆ ಮಾಡೋದಾದ್ರೆ. ಇವತ್ತಿಗೂ ಅಷ್ಟೇ ಅವರ ಸಪೋರ್ಟ್ ಹಾಗೆ, ಏನೇ ಇದ್ರು ನೀನು ಮಾಡು, ಒಳ್ಳೆ ಯೋಚನೆಯಿಂದ ಮಾಡು ಅಷ್ಟೇ ಅಂತ ಹೇಳ್ಕೊಂಡೆ. ಅದಕ್ಕಿಂತ ಅದೇ ನಂಗೆ ಇವತ್ತಿಗೂ ಅದನ್ನ ನಿಮ್ಗೆ ಹೇಳಿದ್ನಲ್ಲ, ನಂಗೆ ಗೈಡಿಂಗ್ ಫೋರ್ಸ್ ಆ ಎನರ್ಜಿ ಅಂದ್ರೆ ನಮ್ಮ ಪೇರೆಂಟ್ಸ್. ಅದು ಬಿಟ್ಟರೆ ಬೇರೇನೂ ಇಲ್ಲ. ಅವರು ಶಕ್ತಿ ಇದ್ದಾರೆ ಅದೇ. ಬಟ್ ಅದು ಆ ಮಾತೆ ಅಂತಂದ್ರೆ ಎಲ್ಲರಲ್ಲೂ ಕೂಡ ಅದು ಸಿಗತ್ತೆ. ಒಂದು ಕಡೆ ಅಲ್ಲ ಅಂದ್ರೆ ಇನ್ನೊಂದು ಕಡೆ ಅದನ್ನ ಭಗವಂತ ಒದಗಿಸಿರ್ತಾನೆ. ಆ ಸಂಪೂರ್ಣ ಶರಣಾಗತಿ ಶರಣಾಗುವ ಮನೋಭಾವ ನಮ್ಮಲ್ಲಿ ಕೊಡು ಅಂತ ನಾವು ಕೇಳಬೇಕು. ಯಾಕಂದ್ರೆ ನಮ್ಗೆ ಅದೇ ನೋವು ಕಷ್ಟಗಳು ಇದ್ದಾಗ ಮಾತ್ರ ನಮ್ಗೆ ದೇವರ ನೆನಪಾಗೋದತ್ತೆ. ಸೊ ವೆಂಕಟರಮಣ ಅಂತ ಹೇಳ್ಕೊಂಡು. ಬಟ್ ನಾವು ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಸಪೋರ್ಟ್ ಆಗಿ ಯಾರನ್ನಾದ್ರೂ ಕೊಡು ಅಂತ ಒಂದು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ. ಓಕೆ. ಬಟ್ ನೀವು ಅಂದರೆ ಸಾಮಾನ್ಯವಾಗಿ ಇಂಥದ್ದೇನೋ ಒಂದು ಕನಸೊತ್ತು ಹೊರಟಾಗ ಅಂಥದ್ದೇನೋ ವಿಚಾರದಲ್ಲಿ ಕೆಲಸ ಮಾಡ್ತಿರೋ ಸಮಯದಲ್ಲಿ ಯಾರೋ ಒಬ್ರು ದೊಡ್ಡವರು ಹೊಗಳಿದಾಗ ನಮಗೊಂದು ಖುಷಿ. ನನ್ನ ಕೆಲಸ ನೋಡಿ ಇಂಥವ್ರು ಹಿಂಗಂದ್ರಪ್ಪ, ನನಗದು ಬಹಳ ಖುಷಿ. ಸೊ ನಿಮ್ಮ ಈ ಎಸ್ಪೆಷಲಿ ಧ್ವನಿ ಕುರಿತು ನಿಮಗೆ ಬಂದಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಜನಗಳು ಆಬ್ವಿಯಸ್ಲಿ ಜನಗಳು ಒಪ್ಪಿದ್ದಾರೆ, ಅದು ಬೇರೆ. ಬಟ್ ಯಾವತ್ತಾದ್ರೂ ಸುದೀಪ್ ಸರ್ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದಾರೆ? ಸುದೀಪ್ ಸರ್ ಮಾತಾಡಿದ್ದಾರೆ. ಎಕ್ಸಾಕ್ಟ್ಲಿ ಅವರು ಏನು ಹೇಳಿದ್ರು? ನಮ್ಗದು ಕುತೂಹಲ, ಏನು ಹೇಳಿದ್ರು ಅವರು ಆ ಕ್ಷಣದ ಬಗ್ಗೆ ಒಂಚೂರು ವಿವರಣೆ. ತುಂಬಾ ಹಿಂದಿನ ಮಾತು. ಅವ್ರ ಹತ್ರ ನಾನು ಜಾಸ್ತಿ ಮಾತಾಡಿಲ್ಲ, ಜಾಸ್ತಿ ಸಿಗ್ಲಿಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾನು ಅಂದ್ಕೊಳ್ಳೋದು ಹೇಗೆ ಅಂತಂದ್ರೆ, ನಂಗೆ ಇವತ್ತು ಈಗ ಹೊರಗಡೆ ಹೋದಾಗ ಯಾರೋ ಒಬ್ರು ಸಿಕ್ಕಿ ಅವ್ರು ನನ್ನ ಕೆಲಸಕ್ಕೆ ಅವರು ಒಂದು ಪ್ರಶಂಸೆಯನ್ನ ಕೊಟ್ರೆ ಅಥವಾ ಅವ್ರನ್ನ ನಾನು ಗುರುತಿಸಿ ತುಂಬಾ ಖುಷಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೂ ನಾನು ಅಷ್ಟೇ ಬೆಲೆ ಕೊಡ್ತೇನೆ. ಗ್ರೇಟ್. ಅದು ಸುಮ್ಮನೆ ಇದನ್ನ ತೋರಿಕೆಗೆ ಹೇಳೋದಲ್ಲ. ಯಾಕಂದ್ರೆ ನನ್ನ ಫೋನನ್ನು ನೀವು ತೆಗೆದು ಹುಡುಕಿ ನೋಡ್ಬೋದು, ನನ್ನ ಹತ್ರ ಯಾರ ಜೊತೆಗೂ ಸೆಲ್ಫಿ ಇಲ್ಲ, ಯಾರ ಜೊತೆಗೂ ಫೋಟೋಗಳಿಲ್ಲ. ನಾನು ಅಂದ್ರೆ ಆ ಸ್ಟಾರ್ ಈ ಸ್ಟಾರ್ ಅಂತ ಹೇಳ್ಕೊಂಡು ಇದು ಮಾಡ್ಕೊಂಡಿದ್ದವನಲ್ಲ. ಸೊ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಗೌರವ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಗ್ರೇಟ್. ಬಟ್ ಸುದೀಪ್ ಸರ್ ಎಸ್ಪೆಷಲಿ ಹೇಳಲಿಕ್ಕೆ ಬಂದ್ರಿ, ಅದೇ ಅವ್ರ ಜೊತೆ ನಾನು ಕೆಲಸ ಮಾಡ್ತಿರ್ಬೇಕಿದ್ರೆ ಅದೇ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅದೊಂದು ಸೀಸನ್, ಫಸ್ಟ್ ಸೀಸನ್ ಸಕ್ಸಸ್ ಪಾರ್ಟಿಲಿ ಅವರು ಸಿಕ್ಕಾಗ ಅದು ಕರೆಕ್ಟಾಗಿ ಅವ್ರ ಹತ್ರ ಒಂದ್ಸತಿ ಮಾತಾಡೋದಕ್ಕೆ ಅಂತ ಸಿಕ್ಕಿರೋದು ಅದೇನೆ. ಸೊ ಅಲ್ಲಿ ಅವರು ಯು ರಿಯಲಿ ಡಿಡ್ ಅ ಗುಡ್ ಜಾಬ್ ಅಂತ ಹೇಳಿರುವಂಥದ್ದು ಅದು ಒಂದು ರೀತಿಯ ಸ್ಫೂರ್ತಿದಾಯಕ ಮಾತು. ಅದು ಅವ್ರಿಗೆ ಗೊತ್ತಲ್ಲ ಒಂದು ಇದನ್ನು ಕೊಡೋದು. ಸೊ ನನ್ನನ್ನು ಹಗ್ ಮಾಡಿ ಅವರ ಇದನ್ನ ಅಂದ್ರೆ ಆ ಮಾತನ್ನು ಹೇಳಿರೋದು ಅದು ಒಂದು ಇವತ್ತಿಗೂ ಅದು ನನಗೆ ಆ ಮೊಮೆಂಟ್ ನೆನಪಿದೆ. ಸೊ ಈ ಸಿನಿಮಾ ಜಗತ್ತಿನೊಂದಿಗೆ ನಿಮ್ಮ ನಂಟು ಹೇಗಿತ್ತು? ಐ ಮೀನ್ ಆಬ್ವಿಯಸ್ಲಿ ನೀವು ಕಿರುತೆರೆ ಹೌದು, ಅಥವಾ ಹೊರಗಡೆ ನಿಮ್ಮದೇ ಆದ ಸಂಸ್ಥೆ ಇದೆ, ಬಟ್ ಸಿನಿಮಾ ಜಗತ್ತು ನಿಮಗೆ ನಂಟಿತ್ತ? ಅಥವಾ ಸ್ಟಾರ್ಗಳ ಜೊತೆ ಅಥವಾ ನಿಮ್ಮ ಧ್ವನಿ ಕಾರಣಕ್ಕೂ ಇನ್ಯಾವುದೋ ಕಾರಣಕ್ಕೂ ಅವ್ರ ಕನೆಕ್ಷನ್? ಇವತ್ತಿಗೂ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಷನ್ ಇದೆ. ಪ್ಲಸ್ ನಾನು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀನಿ. ಮಿರ್ಚಿ ಮಂಡಕ್ಕಿ ಖಡಕ್ ಚಾಯ್ ಅಂತ ಹೇಳಿ ಒಂದು ಸಿನಿಮಾ ಇರಬಹುದು. ಹಾಗೆಯೇ ಒಂದು ಶಿವರಾಮ ಕಾರಂತರ ಒಂದು ಅಂದರೆ ಅವರ ಒಂದು ಕಾದಂಬರಿ ಆಧಾರದ ಮೇಲೆ, ಸರಸಮನ ಸಮಾಧಿ ಅನ್ನೋ ಕಾದಂಬರಿ ಆಧಾರದ ಮೇಲೆ ಒಂದು ಸಿನಿಮಾ ಬಂತು. ಅದರಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದೆ. ಅದಲ್ಲದೆ ಒಂದು ಸಿನಿಮಾ, ಅದರಲ್ಲಿ ಒಂದು ಸಣ್ಣ ರೋಲ್, ಬಟ್ ಇನ್ನೊಬ್ಬ ಅದರ ಸೆಕೆಂಡ್ ಲೀಡ್ಗೆ ಡಬ್ ಕೂಡ ಮಾಡಿದೆ. ಅದರ ಮ್ಯೂಸಿಕ್ ಲಾಂಚ್ಗೆ ಆ್ಯಂಕರಿಂಗ್ ಕೂಡ ಮಾಡಿದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇನ್ವಾಲ್ವ್ ಆದೆ. ಸೊ ಈ ಥರ ಬೇರೆ ಬೇರೆ ರೂಪದಲ್ಲಿ, ಅಥವಾ ಕೆಲವೊಂದಕ್ಕೆ ನರೇಷನ್ಗೆ ವಾಯ್ಸ್ ಓವರ್ ಕೇಳ್ತಾರೆ ಅಥವಾ ಇತ್ಯಾದಿ ನನಗೆ ಅಂದರೆ ಅವಕಾಶಗಳು ಬರ್ತಾ ಇರ್ತವೆ. ಮತ್ತು ಅಂದರೆ ಅಲ್ಲಿ ದರ್ ಈಸ್ ಇದು ಅಂದರೆ ನದಿಯ ಈ ದಡ, ಇದು ನದಿಯ ಆ ದಡ ಅಂತಿಲ್ಲ. ಎಲ್ಲ ಒಂಥರ
ಒಂದಲ್ಲ ಒಂದು ರೀತಿಯಲ್ಲಿ ಸೇರ್ಕೊಂಡು ಬಿಟ್ಟಿರೋದ್ರಿಂದ ಸಿನಿಮಾಗೂ ಟಿವಿಗೂ ಅಂಥ ಒಂದು ಭಾರಿ ವ್ಯತ್ಯಾಸಗಳು ಇಲ್ಲದೆ ಇರೋದ್ರಿಂದ ಅದು ಆ ಕಡೆ ಈ ಕಡೆ ಓವರ್ಲ್ಯಾಪ್ ಆಗ್ತಾ ಇರುತ್ತೆ. ಸೊ ಹಾಗೆ ಅವಕಾಶಗಳು ಅಂದರೆ ಅಂಥವ್ರನ್ನ ಸಿಗೋ ಅವಕಾಶಗಳಿರ್ಬೋದು, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥ ಅವಕಾಶಗಳಿರ್ಬೋದು ಇದೆ. ಬಟ್ ಇತ್ತೀಚೆಗೆ ನಾನು ಊರಿನಿಂದ ಕೆಲಸ ಮಾಡ್ತಿರೋದ್ರಿಂದ ಹೆಚ್ಚಾಗಿ ಆನ್ಲೈನ್ನಲ್ಲೇ ಜಾಸ್ತಿ ಇಂಟರಾಕ್ಷನ್ಸ್ ಆಗ್ತಾರೆ. ಮಾತುಕತೆ. ಇನ್ನೊಂದು ಅಂದರೆ ಈ ರೀತಿ ಏನು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡಿರೋರು ಇರ್ತಾರೆ. ಯಾಕಂದರೆ ಅವ್ರಿಗೆ ತಮ್ಮ ಧ್ವನಿ ಬಗ್ಗೆ ಒಂದೇನು ವಿಶ್ವಾಸ ಇರುತ್ತೆ, ಅಥವಾ ಯಾರೋ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ. ಸೊ ಅವರು ಹೇಗೆ ಈ ಪ್ರಪಂಚಕ್ಕೆ ಕಾಲಿಡಬೇಕು? ಅವ್ರ ಮೊದಲ ತಯಾರಿ ಏನು, ಅಥವಾ ಯಾವ ಮೂಲಕ ಬರಬೇಕು? ಮುಖ್ಯವಾಗಿ ಒಬ್ಬ ವಾಯ್ಸ್ ಆರ್ಟಿಸ್ಟ್ ಆಗಬೇಕು ಅನ್ನುವಂಥವರಿಗೆ ಭಾಷೆ ಚೆನ್ನಾಗಿರಬೇಕು. ಸ್ಪಷ್ಟತೆ ಬಗ್ಗೆನೋ ಅಥವಾ ಇಂಪಿನ ಬಗ್ಗೆ ಎಲ್ಲ ಭಾಷೆಯನ್ನ ಮುಖ್ಯವಾಗಿ ಅವರು ಇದು ಮಾಡ್ಕೋಬೇಕು. ಒಂದು ನಾನು ಮನೆಯನ್ನ ಕಟ್ತೇನೆ ಅಂತ ಹೊರಡುವವನಿಗೆ ಮೊದಲಿಗೆ ಅವ್ರಿಗೆ ಬೇಕಾಗಿರುವಂಥದ್ದು ಸೈಟ್ ತಗೋಬೇಕು. ಸೊ ನಮ್ಮ ಸೈಟೇ ಸರಿ ಇಲ್ಲ ಅಂತಂದ್ರೆ, ಅದ್ರ ಡಾಕ್ಯುಮೆಂಟ್ಸೇ ಸರಿ ಇಲ್ಲ ಅಂತಂದ್ರೆ ಮನೆ ಹೇಗೆ ಕಟ್ಟಿಸ್ತೀರಾ ನೀವು? ಪ್ಲಸ್ ಅದಕ್ಕೆ ಬೇಕಾಗಿರುವಂಥದ್ದು ಹಾಗಿದ್ರೆ ನೀವು ಕೇಳಿದ್ರೆ ಅದರಲ್ಲಿ ಭಾಷೆ ಚೆನ್ನಾಗಿರ್ಬೇಕು, ಇಂಪು ಚೆನ್ನಾಗಬೇಕು. ಸೈಟ್ ಮಾತ್ರ ಸಾಕ ಅಲ್ಲ, ಅದಕ್ಕೆ ಬೇಕಾಗಿರೋ ಮಟೀರಿಯಲ್ಸು ಬೇಕು, ಅದಕ್ಕೆ ಕೆಲಸಗಾರರು ಸರಿ ಇರಬೇಕು, ಡಿಸೈನರ್ ಬೇಕು, ಅಂದರೆ ಆರ್ಕಿಟೆಕ್ಟ್ ಚೆನ್ನಾಗಿರಬೇಕು, ಕಾಂಟ್ರಾಕ್ಟರ್ ಸರಿ ಇರಬೇಕು, ಸಿಮೆಂಟು ಚೆನ್ನಾಗಿರೋ ಕ್ವಾಲಿಟಿದು ಹಾಕಬೇಕು, ಸ್ಟೀಲ್ ಚೆನ್ನಾಗಿರಬೇಕು. ಹೀಗೆ ಪ್ರತಿ ಒಂದು ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗೆ ಒಬ್ಬ ವಾಯ್ಸ್ ಆರ್ಟಿಸ್ಟ್ ಅನ್ನೋರಿಗೆ ತಯಾರಿ ತುಂಬ ಮುಖ್ಯ ಆಗುತ್ತೆ. ಅವರ ಧ್ವನಿಯನ್ನ ಎಷ್ಟು ರೀತಿಯಲ್ಲಿ ತಯಾರು ಮಾಡಬೇಕು ಅಂದ್ರೆ ಅದಕ್ಕೆ ಎಕ್ಸಸೈಸ್ಗಳನ್ನ ಈಗ ಅಂದ್ರೆ ನಾನು ಅದ್ರ ಬಗ್ಗೆ ಹೇಗೆ ಟಿಪ್ಸ್ಗಳನ್ನು ಕೊಡೋದಕ್ಕಿಂತ ಹೆಚ್ಚು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿ ನಿಮ್ಗೆ ಬೇರೆ ಬೇರೆ ರೀತಿಯ ಟಿಪ್ಸ್ ಸಿಗುತ್ತೆ. ಅದೇನು ಕಷ್ಟದ ವಿಷಯ ಅಲ್ಲ. ಆದ್ರೆ ನೀವೆಷ್ಟು ಅದನ್ನು ಮಾಡೋದಕ್ಕೆ ತಯಾರಿದ್ದೀರಾ ಅನ್ನೋದು. ಸೊ ಅದಕ್ಕಿಂತ ನೀವೆಷ್ಟು ಅಂದ್ರೆ ನಿಮ್ಮ ಭಾಷೆಯ ಸ್ಪಷ್ಟತೆಯನ್ನು ನೀವು ಎಷ್ಟು ಇಟ್ಕೊಂಡಿದ್ದೀರಾ ಅಂತ. ಶ, ಸ, ಹ, ಳ, ಲ, ಇದನ್ನ ಒತ್ತಕ್ಷರಗಳನ್ನು ಎಲ್ಲಿ ಬಳಸೋದು, ಸೊ ಇದೆಲ್ಲಾನು ಕೂಡ ತಿಳ್ಕೊಳ್ಳೋದು, ಮತ್ತೆ ಒಂದು ತೆರೆದ ಮನಸ್ಸಿಟ್ಕೊಳ್ಳೋದು, ಕಲ್ತ್ಕೊಳ್ಳೋದಕ್ಕೆ ತಯಾರಾಗಿರುವಂಥದ್ದು, ಅದ್ರ ಜೊತೆಗೆ ಒಬ್ಸರ್ವ್ ಮಾಡುವಂಥದ್ದು, ಬೇರೆಯವರು ಮಾಡ್ತಾ ಇರೋದು ಹೇಗೆ ಮತ್ತೆ ನೀವು ಏನು ಮಾಡ್ತಿದ್ದೀರಾ, ನಿಮ್ಮಲ್ಲಿರೋ ತಪ್ಪುಗಳೇನು, ಮತ್ತೆ ಏರಿಳಿತಗಳು ಹೇಗಿರಬೇಕು, ಯಾಕೆ ಎಲ್ಲಿ ಸ್ಟ್ರೆಸ್ ಕೊಡಬೇಕು, ಯಾವುದಕ್ಕೆ ಸ್ಟ್ರೆಸ್ ಮಾಡಿದ್ರೆ ಅದರ ಅಂದರೆ ಮೀನಿಂಗ್ ವ್ಯತ್ಯಾಸ ಆಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು. ಸೊ ಇದೆಲ್ಲನೂ ಕೂಡ ಮಾಡ್ತಾ ಹೋಗ್ಬೇಕು. ತುಂಬ ಒಳ್ಳೆ ಅದ್ಭುತ ಆರ್ಟಿಸ್ಟ್ಗಳಿದ್ದಾರೆ ನಮ್ಮ ಕನ್ನಡದಲ್ಲೇ ಆಗಲಿ ಬೇರೆ ಭಾಷೆಗಳಲ್ಲೇ ಆಗಲಿ. ಅವ್ರನ್ನ ಒಬ್ಸರ್ವ್ ಮಾಡಬೇಕು, ನಾವು ಕೂಡ ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ಮಾಡ್ತಾ ಇರಬೇಕು. ಅದನ್ನು ಪ್ರಾಕ್ಟೀಸನ್ನು ನಿರಂತರವಾಗಿ ಮಾಡಬೇಕು. ಕಲಿಕೆ ಅನ್ನೋದು ನಮ್ಮಲ್ಲಿ ನಿರಂತರ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು. ಪ್ರತಿದಿನ ಅದನ್ನ ಶಾರ್ಪ್ ಮಾಡ್ತಾ ಇರಬೇಕು. ಬಟ್ ನಿಮ್ಮ ಧ್ವನಿಯ ಕುರಿತಾದ ಏನಾದರೂ ಒಂದು ತಯಾರಿ, ಏನಾದರೂ ಒಂದು ಟಿಪ್ಸ್ ಹೇಳ್ಬೋದಾ? ಓಕೆ, ನನ್ನ ಧ್ವನಿ ಪ್ರತಿನಿತ್ಯ ಒಂದು 5-6 ವಿಚಾರಗಳು ಮಾಡೋದಿದ್ರೆ ಒಂದೇನೋ ನಾನು ಇದನ್ನು ಮಾಡ್ತೀನಪ್ಪ ಅಂತ ಏನಾದರೂ ಒಂದ್ಸಲ. ಅಂದರೆ ನಾನು ಪರ್ಟಿಕ್ಯುಲರ್ ಆಗಿ ಅಂದರೆ ಆ ಥರ ತಯಾರಿ ಅಂತ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಭಾಷಾ ಸ್ಪಷ್ಟತೆಯನ್ನು ಹೇಗೆ ಮಾಡೋದು ಅನ್ನೋದಕ್ಕೆ ಏನಾದರೂ ಅಬ್ಸರ್ವೇಷನ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಅದಕ್ಕೆ ನಾವು ಸ್ವಲ್ಪ ಓದನ್ನು ಹೆಚ್ಚು ಮಾಡೋದು, ಅಥವಾ ಯಾರಾದರೂ ಚೆನ್ನಾಗಿ ಮಾತಾಡೋರನ್ನ ಸ್ವಲ್ಪ ಒಬ್ಸರ್ವ್ ಮಾಡೋದಿರ್ಬೋದು. ನಾನು ಪ್ರಾಕ್ಟೀಸ್ ಹೇಗೆ ಮಾಡಿದ್ದು ಅಂತಂದರೆ ನ್ಯೂಸ್ ಪೇಪರನ್ನು ಓದ್ತಾ ಇದ್ದೆ, ಸ್ವಲ್ಪ ಜೋರಾಗಿ ಓದೋದು. ಅವಾಗ ನನಗೆ ನಾನು ಅದನ್ನು ಕೇಳೋದು ಇರ್ಬೋದು. ಮತ್ತು ಇನ್ನು ಯಾರಾದರೂ ಆವಾಗೆಲ್ಲ ಜಾಸ್ತಿ ರೆಕಾರ್ಡಿಂಗ್ ಅಂತ ಮಾಡೋದು ಇರ್ತಿರ್ಲಿಲ್ಲ. ಸೊ ಇನ್ನೊಬ್ರು ಯಾರೋ ಕೇಳಿದ್ರೆ ಆ ಫೀಡ್ಬ್ಯಾಕನ್ನು ತಗೊಳ್ಳೋದು. ಆವಾಗ ನೆಗೆಟಿವ್ ಹೇಳಿದ್ರೆ ಬೇಜಾರಾಗುತ್ತೆ. ಬೇಜಾರನ್ನು ನಾನು ನುಂಗ್ಕೊಂಡು ಅವ್ರು ಯಾಕೆ ಹೇಳಿದ್ದಾರೆ ಅನ್ನೋ ವಿವೇಚನೆಯಿಂದ ಅದನ್ನು ಕೇಳಿಕೊಂಡು ಅದನ್ನು ಬದಲಾವಣೆ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಸೊ ಅದು ಮುಖ್ಯ ಆಗುತ್ತೆ. ಮತ್ತು ಆ ಕಡೆ ಈ ಕಡೆ ಹೋಗ್ತಾ ಏನಾದರೂ ಬೋರ್ಡ್ಗಳಿದ್ದರೆ, ಹೋರ್ಡಿಂಗ್ಗಳಿದ್ದರೆ ಅದನ್ನು ಓದೋದು, ಪ್ರಾಕ್ಟೀಸ್ ಮಾಡೋದು. ಅದು ನಾನು ಇವತ್ತಿಗೂ ನಂಗೆ ಅದೊಂದು ಅಭ್ಯಾಸ ಇದೆ. ಕೋಲ್ಗೇಟ್ ಅಂತ ಹೇಳ್ಕೊಂಡು, ಅಥವಾ ಬೇರೆನೋ ಒಂದು ಇದು ಬಂತು ಅಂತಂದ್ರೆ ಅದನ್ನು ಓದೋದು, ಅದನ್ನು ನಿರಂತರವಾಗಿ ಮಾಡ್ತಾ ಇರ್ತೀನಿ. ಓಹೋ, ಅಂದರೆ ಆ ಕಲಿಕೆ ಅನ್ನೋದನ್ನ ಆ ವಿದ್ಯಾರ್ಥಿಯಾಗಿ ಉಳಿಯೋದು ಬಹಳ ಮುಖ್ಯ. ಅದು ಎಲ್ಲ ಕ್ಷೇತ್ರದಲ್ಲೂ ಒಬ್ಸರ್ವ್ ಅಂದರೆ ಹಂಗೆ, ಇಫ್ ಯು ವಾಂಟ್ ಬೆಟರ್ ರಿಸಲ್ಟ್ಸ್ ಮೇಕ್ ಬೆಟರ್ ಚಾಯ್ಸಸ್. ಸೊ ಅಂದರೆ ಅದು ನೋಡಿ ಇದು ಆ ವಿನಯತೆ ಅಥವಾ
ಆ ಹಸಿವು ಇರಬೇಕು. ಈಗ ಇವ್ರಿಗೆ ಭಗವಂತ ಕೊಟ್ಟಿದ್ದಾನೆ, ಆದರೂ ಆ ಹಸಿವು ಹಾಗೆ ಉಳ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ಅದಕ್ಕೆ ಇನ್ನೊಂದು ಇವರ ಈ ಧ್ವನಿಯ ಇಂಪಾಗಲಿ ಅಥವಾ ಇವರ ವ್ಯಕ್ತಿತ್ವಕ್ಕಾಗಲಿ ಇವು ಸ್ಪಿರಿಚುವಲಿ ಬಹಳ ಅದ್ಭುತವಾದ, ಯಾಕಂದರೆ ಮನೆಯ ಪೂಜೆ ಪುನಸ್ಕಾರಗಳಿಂದ ಹಿಡಿದು ಮತ್ತೆ ನೀವು ನಿಜವಾಗಲೂ ಈ ಪುಸ್ತಕ ಪ್ರೇಮಿ ಜಾಸ್ತಿ ಅಂತ ನಾನು ಅಂದ್ಕೊಂಡು, ನೀವು ಪುಸ್ತಕ ಜಾಸ್ತಿ ಓದ್ತಾ ಇರ್ತೀರಾ ಅಥವಾ ಹಿಂದೆ ಓದ್ತಾ ಇದ್ರಾ? ಇಲ್ಲ. ಮತ್ತೆ ಭಾಷೆಯ ಪರಿಚಯ ಪೇಪರಿಂದಲೇ ಆಗಿದ್ದ? ಇರಬಹುದೇನೋ. ಪ್ಲಸ್ ಮೇ ಬಿ ಅದೇ ಸಂಸ್ಕಾರ. ಮತ್ತೆ ಓದೋದಕ್ಕೆ ಈ ಸ್ಪಿರಿಚುವಲ್ ಇದನ್ನ ನಾನು ಲೋಕದಲ್ಲಿ ನೋಡ್ತೀನಿ. ಲೋಕ ಅನುಭವ ಮತ್ತೆ ಜೀವನದ ಅನುಭವ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಮ್ಗೆ ಆ ಅನುಭವ ಕಲಿಸಿಕೊಡುವಷ್ಟು ಪಾಠ ಬೇರೆ ಏನು ಕಲಿಸಲ್ಲ ಅಂತ ನಂಬ್ಕೊಂಡು ಬಂದವನು ನಾನು. ಹಾಗಂತ ಪುಸ್ತಕ ಕಲಿಸಲ್ವಾ? ಕಲಿಸತ್ತೆ. ಆದ್ರೆ ಅದು ಪುಸ್ತಕ ಅಂತ ಅಂದಾಗ ಅಷ್ಟೇ ಪುಟಕ್ಕೆ ಸೀಮಿತವಾಗಿರುತ್ತಲ್ಲ. 40, 80, 400 ಪುಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಮತ್ತೆ ಅದನ್ನ ಬರೆದವರ ಯೋಚನೆಗೆ ಮಾತ್ರ ಅದು ಸೀಮಿತವಾಗಿರಬಹುದು ಏನೋ. ಆದ್ರೆ ನಿಮ್ಗೆ ಲೋಕ ಅದಕ್ಕಿಂತ ಎಷ್ಟೋ ಜಾಸ್ತಿ ತೋರಿಸ್ಕೊಡುತ್ತೆ. ಆದ್ರೆ ನೀವು ಅದನ್ನ ಓದೋದಕ್ಕೆ ರೆಡಿ ಇದ್ದೀರಾ? ಪ್ರಕೃತಿಯ ಪಾಠವನ್ನ ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಅದನ್ನ ನಾನು ನಂಬ್ಕೊಂಡು ಬಂದವನು ಅಷ್ಟೆ, ಮತ್ತೇನಿಲ್ಲ. ನಂಗೆ ಪುಸ್ತಕ ಓದಿದ್ರೆ ತಲೆಗೆ ಹತ್ತಲ್ಲ. ಬಟ್ ಜಾಸ್ತಿ ದಿನ ಪುಸ್ತಕದಲ್ಲಿ ಓದಿದ್ದು ತಲೆಯಲ್ಲಿ ಉಳಿಯಲ್ಲ ನಂಗೆ. ಬಟ್ ರಾಮಾಯಣ ಮಹಾಭಾರತ ಹೆಂಗ್ ತಿಳ್ಕೊಂಡ್ರಿ ನೀವು? ರಾಮಾಯಣ ಮಹಾಭಾರತ ಅದರಲ್ಲಿರೋ ಸಾರ ನಮ್ಗೆ ಮುಖ್ಯ, ಅದರಲ್ಲಿರೋ ಪಾಠ ನಮಗೆ ಮುಖ್ಯ, ಅದರಲ್ಲಿರೋ ಪ್ರತಿಯೊಂದು ಪದ ನಮ್ಗೆ ಎಷ್ಟು ಮುಖ್ಯ ಆಗುತ್ತೆ. ನಾನು ಅದನ್ನ ನಂಬ್ಕೊಂಡು ಬಂದವನು. ಪ್ರತಿಯೊಂದು ಶ್ಲೋಕನ ನಾನು ಅರ್ಥ ಮಾಡ್ಕೊಂಡ್ರು ಕೂಡ, ಅಷ್ಟನ್ನು ಕೂಡ ನಾನು ಬೈ ಹಾರ್ಟ್ ಮಾಡಿದ್ರು ಕೂಡ ಅದು ಏನನ್ನ ನನಗೆ ಕಲಿಸ್ಕೊಡತ್ತೆ ಅನ್ನೋದು ನಂಗೆ ತಿಳ್ಕೊಂಡಿಲ್ಲ ನಾನು ಅಂತಂದ್ರೆ ಏನ್ ಪ್ರಯೋಜನ? ಇಂಟ್ರೆಸ್ಟಿಂಗ್. ಹೌದು ಹೌದು ಅಲ್ವಾ? ಹೌದು. ಅಂದ್ರೆ ನಾವು ಓದಿದ್ದ ಪ್ರತಿ ಪುಸ್ತಕ, ಪ್ರತಿ ಪುಟ ಅಥವಾ ಪ್ರತಿ ವಾಕ್ಯ ಅಥವಾ ಪ್ರತಿ ಪದ ನನ್ನ ಬದುಕಿಗೆ ಏನು? ಈಗ ಒಬ್ಬರು ಭೀಷ್ಮರನ್ನು ತಗೊಂಡ್ರೆ ಯಾವ ಪ್ರತಿಜ್ಞೆಗಳನ್ನು ಯಾವ ಸಮಯದಲ್ಲಿ ಮಾಡಬಾರ್ದು, ಯಾವ ಸಮಯದಲ್ಲಿ ಕೆಲವು ಪ್ರತಿಜ್ಞೆಗಳನ್ನು ಮುರಿಬೇಕು, ಆ ಪಾತ್ರ ಅಥವಾ ಅದು ನಮಗೆ ಏನು ಹೇಳುತ್ತೆ ಅಥವಾ ನನ್ನ ಜೀವನಕ್ಕೆ ಅದನ್ನು ಹೇಗೆ ತಗೊಳ್ಬೋದು. ಮಹಾಕಾವ್ಯಗಳನ್ನು ನಾನು ಓದಿದ್ದೀನಿ ಪಾಂಡಿತ್ಯ ಪ್ರದರ್ಶನಕ್ಕಿಂತ, ಅದರಿಂದ ನನಗೇನು ಸಿಗ್ತು ಅಂತ. ಒಂದು ಮಹಾಭಾರತ ಹೂವು ಆದರೆ ನಾನು ಮಕರಂದ ಥರ ಅದರ ಸಾರವನ್ನು ಹೀರಿಕೊಳ್ಳುವೆ. ನನಗೆ ನನ್ನ ಲಿಮಿಟೇಷನ್ ಗೊತ್ತು. ನನಗೆ ಓದಿದ್ರೆ ತಲೆಯಲ್ಲಿ ಉಳಿಯಲ್ಲ, ನನಗೆ ಬೈ ಹಾರ್ಟ್ ಮಾಡಕ್ ಬರಲ್ಲ. ಮತ್ತೆ ನಾನು ಯಾಕೆ ಅದನ್ನ ಕಷ್ಟಪಟ್ಟು ಒದ್ದಾಡ್ಕೊಂಡು ತಲೆ ಹಾಳು ಮಾಡ್ಕೋಬೇಕು? ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಜೀವನ ನಡೆಸಬಹುದು. ಹೌದು ಹೌದು. ಜೀವನದಲ್ಲಿ ಅದೆಷ್ಟೋ ಸಾಧನೆ ಮಾಡಿದ್ರೆ ಎಲ್ಲರೂ ಕೂಡ ಏನು ಪುಸ್ತಕಗಟ್ಲೆ ಓದಿದಾರ? ಖಂಡಿತ. ಅವರಿಂದ ನಾವು ಕಲ್ತ್ಕೊಳ್ಬೇಕು. ಅವರು ನಮ್ಗೆ ಎಷ್ಟೋ ಪಾಠವನ್ನು ಹೇಳ್ಕೊಡ್ಬಲ್ರು. ಎಷ್ಟೋ ಟನ್ಗಟ್ಲೆ ಪುಸ್ತಕಗಳನ್ನ, ಪೇಜ್ಗಳನ್ನ, 1000 ಗಟ್ಲೆ ಪುಟಗಳನ್ನ ನಾನು ಬೈ ಹಾರ್ಟ್ ಮಾಡಿದೀನಿ ಅಂದ ತಕ್ಷಣ ಅವರ ಜೀವನ ನಮ್ಗೆ ಆದರ್ಶ ಆಗ್ಬೇಕಾದ ಅಗತ್ಯ ಇಲ್ಲ. ಇರಬಹುದು ಅವರಲ್ಲೂ ಕೂಡ, ಇಲ್ಲ ಅಂತ ಹೇಳಲ್ಲ ನಾನು. ನನ್ನ ಲಿಮಿಟೇಷನ್ ಇದು. ಓಕೆ ಓಕೆ ಓಕೆ. ಅಂದ್ರೆ ನನ್ನಿಂದ ಏನೇನು ಸಾಧ್ಯ ಅಥವಾ ಏನೇನು ಸಾಧ್ಯ ಇಲ್ಲ ಅದರ ಸ್ಪಷ್ಟತೆ ಇರುವುದು ಬಹಳ ಇರಬೇಕು ನಮ್ಗೆ. ನಾವು ಅದನ್ನ ಅರ್ಥಕೊಳ್ಬೇಕು. ಇಲ್ಲಾಂದ್ರೆ ನವಿಲ್ ಕುಣಿಯೋದನ್ನ ನೋಡಿ ಕೆಂಬಕ್ಕೆ ಪುಕ್ಕ ತರ್ಕೊಳ್ತು ಅನ್ನಂಗ ಒಂದು ಮಾತಿದೆ ಹೇಳಿ. ನನ್ನ ಕೈಲಿ ಕುಣಿಯಕ್ಕಾಯ್ತಿಲ್ವಲ್ಲ ಅಂತ ಪುಕ್ಕನೆಲ್ಲ ತರ್ಕತಿ. ಇದನ್ನ ಯಾರು ಹೇಳಿದ್ದು? ಯಾರೋ ದೊಡ್ಡವರು ಹೇಳೋದು. ಅಂದ್ರೆ ನವಿಲಿಂದ ದೊಡ್ಡವರು ಯಾರು? ಜಾನಪದ ಗಾದೆ ಮಾತು. ಜಾನಪದದವರು ಎಷ್ಟು ಓದಿದ್ದಾರೆ? ಖಂಡಿತ ಓದಿಲ್ಲ. ಅದನ್ನೇ ನಾನು ಹೇಳ್ತಾ ಪ್ರಕೃತಿ ಉದಾಹರಣೆ. ನಿಜ ನಿಜ ನಿಜ. ಅಂದ್ರೆ ಎಂಥವರೇ ಹೇಳಿದ್ರು ಅನ್ನೋದು ಮರ್ತೋದ್ರು ಕೂಡ ಏನು ಹೇಳಿದ್ರು ಅನ್ನೋದು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ, ಬಹಳ ಮುಖ್ಯ. ಮಹಾಭಾರತ ಯಾರು ಬರ್ದವ್ರು ಅಂತ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಅದರಲ್ಲಿ ಇರೋ ಸಾರವನ್ನು ತಿಳ್ಕೊಳ್ಳುವ. ಹಾಗಂತ ಅವ್ರಿಗೆ ಅಗೌರವ ಕೊಡ್ತಾ ಇದ್ದೀನಿ ಅಂತಲ್ಲ. ನಿಜ ನಿಜ ನಿಜ. ಕೆಲವರು ಇರ್ತಾರೋ, ನೀನು ಅದನ್ನ ಓದಿಲ್ಲ ಅಂತಂದ್ರೋ ನೀನು ಅಷ್ಟು ಇದಾಗ್ಬಿಟ್ಟು ನೋ. ಇದು ನೋಡಿ ಬಹಳ ಸೂಕ್ಷ್ಮ ವಿಚಾರ. ಯಾಕಂದ್ರೆ ಅದ್ರ ಬಗ್ಗೆನೂ ತಗರಿ ಎತ್ತು ಬಿಡ್ತಾರೆ. ಹೌದು. ಹಾಗಂತ ಅವ್ರ ಬಗ್ಗೆ ಅಗೌರವ ಇದೆ ಅಂತಲ್ಲ. ನೀನ್ ಎಷ್ಟು ತಿಳ್ಕೊಂಡಿದೀಯಾ, ನೀವು ಅದನ್ನ ಎಷ್ಟು ಗೌರವಯುತವಾಗಿ ನೋಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈ ಪುಸ್ತಕವನ್ನು ಪೂಜಾ ರೂಮಿನಲ್ಲಿ ಅಥವಾ ಆ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋರ್ಗು, ಅದನ್ನ ಓದೋರ್ಗು ಮತ್ತು ಅದನ್ನು ಅಳವಡಿಸ್ಕೊಂಡಿರೋರ್ಗು ವ್ಯತ್ಯಾಸ ಇದೆ. ಖಂಡಿತ. ನೀವು ಈ ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ದೀರಿ. ಹೌದು. ಪೂಜೆ ಬಗ್ಗೆನೂ ಹೌದು,
ಅಥವಾ ಓದೋದ್ರ ಬಗ್ಗೆನೂ ಹೌದು, ಬಟ್ ಅಳವಡಿಸಿಕೊಳ್ಳದೇ ಇದ್ರೆ ಅದು ವ್ಯರ್ಥ ಅಂತ. ಹೌದು. ನೀವು ಆ ಸಿದ್ಧಾಂತದ ಬಗ್ಗೆನೇ ಮಾತಾಡ್ತಿರೋದು, ಹೌದಲ್ಲ? ಹಾಗಂತ ನಾನು ಓದ್ತೀನಿ ಅಂತ ಹೇಳಿಲ್ಲ, ನಾನು ಓದಲ್ಲ ಅಂತಾನೆ ಹೇಳಿದ್ದೆ. ಓಕೆ. ಬಟ್ ಅಲ್ಟಿಮೇಟ್ಲಿ ನಾನು ಅದರಿಂದ ಸಾರವನ್ನು ನಾವು ಹೇಗೆ ತಿಳ್ಕೊಳ್ತೀವಿ ಅಂತ ಅನ್ನೋದು. ಓಹೋ. ಊಟಕ್ಕೆ ಸಾರು ಹೇಗೆ ಎಷ್ಟು ಮುಖ್ಯನೋ ಬದುಕಿಗೆ ಸಾರ ಅಷ್ಟೇ ಸಾರ ಮುಖ್ಯ. ಸಾರು ಎರಡೂ ಹಿತ. ಓಕೆ. ಬಟ್ ಯಾಕಂದ್ರೆ ಮನೆಯಲ್ಲೇ ಆಧ್ಯಾತ್ಮಿಕವಾಗಿ ಒಂದ್ ಸ್ವಲ್ಪ ವಾತಾವರಣ ಹಂಗಿದೆ, ಯಾಕಂದ್ರೆ ಪೂಜೆ ಎಲ್ಲ. ಬಟ್ ಆ ಕಾರಣಕ್ಕೆ ಮನೆಯಲ್ಲಿ ಈ ಪ್ರವಚನಗಳಿಗೆ ಹೋಗೋದು ಏನೋ ರೂಢಿ ಇತ್ತ ಚಿಕ್ಕ ವಯಸ್ಸಲ್ಲಿ? ಅಂದ್ರೆ ಇವತ್ತಿಗೂ ನಾವು ಒಂದಲ್ಲೊಂದು ರೀತಿಯಲ್ಲಿ ಆ ಥರದ ಒಂದು ಎಕ್ಸ್ಪೋಷರ್ ಇದೆ ನಮಗೆ. ಇದೆ. ನಮ್ಮ ಗುರುಗಳ ಪ್ರವಚನ ಇರಬಹುದು, ಮತ್ತೆ ನಾವು ನಂಬಿರುವಂತಹ ಇವರದ್ದು ಇರಬಹುದು, ಮತ್ತೆ ನಮ್ಮಲ್ಲಿ ಆ ಥರದ ವಾತಾವರಣ ಇದೆ. ನಮ್ಮ ಊರಿನಲ್ಲಿ ಭಜನೆಗಳು ಆಗ್ತಾ ಇರುತ್ತೆ, ಮತ್ತೆ ಕಾರ್ಯಕ್ರಮಗಳು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತೆ ಮನೆಯಲ್ಲಿ ಯಾವಾಗವಾಗ ಪೂಜೆಗಳು, ಗಣಪತಿ ಹವನಗಳು, ಸೊ ಸತ್ಯನಾರಾಯಣ ಪೂಜೆ ಇರಬಹುದು, ಹೀಗೆ ದುರ್ಗಾ ಪೂಜೆ, ಮತ್ತೆ ಆಷಾಢಕ್ಕೆ ಪ್ರತಿ ಸೋಮವಾರ ನಮ್ಮಲ್ಲಿ ರುದ್ರಾಭಿಷೇಕ ನಡೆಯುತ್ತೆ, ಏಕಾದಶ ರುದ್ರಾಭಿಷೇಕ ನಡೆಯುತ್ತೆ. ಸೊ ಈ ತರದ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಆಷಾಢದಲ್ಲಿ ಮೊದಲಿಗೆ ಪ್ರತಿನಿತ್ಯ ನಡೀತಿತ್ತಂತೆ, ಅಂದ್ರೆ ಆಷಾಢದ ಅಷ್ಟೂ ದಿನಗಳು ನಡೀತಿತ್ತು ಆಷಾಢ ಮಾಸದಲ್ಲಿ. ಸೊ ಈಗ ಏನೇನು ನಡೀತಿದೆ ಪ್ರಾಜೆಕ್ಟ್, ಅಥವಾ ಕಿರುತೆರೆಯಲ್ಲಿ ಅಥವಾ ನಿಮ್ಮ ಸಂಸ್ಥೆ ಕಡೆಯಿಂದ? ಕಲರ್ಸ್ ಕನ್ನಡದ ಹಿನ್ನೆಲೆ ಧ್ವನಿ, ಅಂದ್ರೆ ಪ್ರೋಮೋಗಳದ್ದು ವಾಯ್ಸ್ ಓವರ್ಸ್ ಎಲ್ಲ. ಒಂದ್ ಯಾವ್ದು ಸೀರಿಯಲ್ದು ಒಂದ್ ಯಾವ್ದಾದ್ರು ಹೇಳಿ ಸರ್. ಒಂದ್ ಯಾವ್ದಾದ್ರು. ರಾಮಾಚಾರಿ ಸೋಮವಾರದಿಂದ ಶುಕ್ರವಾರ ರಾತ್ರಿ 10 ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ. ಇದಕ್ಕೆ ನಾನು ಯಾವಾಗಲಿಂದ ಅಭಿಮಾನಿ ಅಂದರೆ, ನಿಮ್ಮದು ನ್ಯೂಸ್ ಫಸ್ಟ್ ಒಂದು ಇಂಟರ್ವ್ಯೂ ಬಂದಿದ್ದೆ, ಆಗ ನಾನು ಚಿತ್ತಾರ ಅನ್ನೋ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ. ನೀವು ಇವತ್ತು ನಿಮ್ಮ ನಂಬರ್ನ ಹಾಗೆ ಸೇವ್ ಮಾಡಿಟ್ಕೊಂಡಿದ್ದೀರಿ. ಆಗ ನಾವು ಇವರಾ, ಯಾಕಂದ್ರೆ ನಾವು ಬಿಗ್ ಬಾಸ್ ನೋಡೋರು, ಇವರಾ ಅವರು, ಯಾಕಂದರೆ ಆ ನ್ಯೂಸ್ ಫಸ್ಟಲ್ಲಿ ನೀವು ಒಂದು ಧ್ವನಿ ಹೇಳಿದ್ರಿ, ಅವಾಗ ನೀವು ಲಕ್ಷ್ಮೀ ಬಾರಮ್ಮ ಏನೋ ಉದಾಹರಣೆ ಕೊಟ್ಟಿದ್ರಿ, ಅಲ್ಲಿ ಆ ಪ್ರೋಮೋದಲ್ಲಿ ಹಾಕಿದ್ರು ಅವರು. ಈಗ ಭಾಗ್ಯಲಕ್ಷ್ಮಿ ಪ್ರತಿದಿನ ಸಂಜೆ 7 ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ. ಲಕ್ಷ್ಮೀ ಬಾರಮ್ಮ ಸೋಮವಾರದಿಂದ ಶುಕ್ರವಾರ ರಾತ್ರಿ 7:30ಕ್ಕೆ. ಎಲ್ಲ ಮುಗ್ದೋಗ್ಬಿಟ್ಟಿದೆ. ವೆರಿ ಗುಡ್, ಬಹಳ ಅದ್ಭುತ ಸರ್. ಅಂದರೆ ಬಹುಶಃ ಈ ಏನು ಹೇಳಿದ್ರಲ್ಲ, ಅಥವಾ ಈ ಧ್ವನಿಗಳ ಸ್ಯಾಂಪಲ್ಗಳನ್ನಷ್ಟೇ ಕೇಳಿರ್ತೀವಿ, ಬಟ್ ಅವ್ರ ಬದುಕು ಕೂಡ ಇವತ್ತು ನಾವು ಕೇಳ್ತಾ ಇರೋ ಇಂಪಾದ ಧ್ವನಿ ಅಥವಾ ಅವರ ಹಸನಾದ ಬದುಕು, ಬಟ್ ಇದು ಪಕ್ವವಾಗಲಿಕ್ಕೆ ಇಷ್ಟೊಂದು ವರ್ಷಗಳು ತಗೊಂಡಿದೆ. ಆ ಕಥೆಯನ್ನು ತಿಳ್ಕೊಳ್ಬೇಕು ಅನ್ನೋ ನನಗೂ ಕುತೂಹಲ ಇತ್ತು. ಆ್ಯಂಡ್ ನನ್ನ ಕೈಲಿ ಸಾಧ್ಯವಾದಷ್ಟು ಅವರಿಗೆ ವಿಚಾರಗಳನ್ನು ಕೇಳಿ ತೆಗೆಸುವ ಪ್ರಯತ್ನ ಕೂಡ ಮಾಡಿದ್ದೀನಿ. ಬಟ್ ಅಂತಿಮವಾಗಿ ನೀವು ತುಂಬ ಜನ, ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ವಾಯ್ಸ್ ಓವರ್ ಅನ್ನೋ ಆ ಕ್ಷೇತ್ರ ಇದೆಯಲ್ಲ, ತುಂಬ ಜನಕ್ಕೆ ನೀವು ಒಂದು ಸ್ಫೂರ್ತಿ ಮತ್ತು ಒಂದು ಮಾದರಿ ಆಗಿದ್ದೀರಿ.